ನನಗೆ ಈ ಕೆಲವು ಗೊಂದಲಗಳು ಈಗಲೂ ನೆಹರು ಬಗ್ಗೆ ನಾವು ಮಾತಾಡಬೇಕಾ ಸಾಮಾಜಿಕ ನ್ಯಾಯದ ಒಂದು ಅರ್ಥದೊಂದಿಗೆ ಅದನ್ನು ಏನೋ ಗೊಂದಲಿದೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ನಾನು ಮಾಡ್ತೇನೆ. ಯಾಕೆಂದ್ರೆ ನೆಹರು ಪೀಠದಿಂದಲೇ ಇದು ಆಗಿರೋದ್ರಿಂದ ಅದರ ಮೂಲಕನೇ ನಾವು ಹೇಳಬೇಕಾದ ವಿಷಯವನ್ನು ಹೇಳಬೇಕಾಗಿದೆ. ನಾನು ಬಹಳ ಸಾಮಾನ್ಯವಾಗಿ ಒಪ್ಕೊಳ್ತೇನೆ. ನೆಹರು ಬಗ್ಗೆನೂ ಕೂಡ, ಜವಾಹರ್ಲಾಲ್ ನೆಹರು ಬಗ್ಗೆನೂ ಕೂಡ ನಾನು ಬಹಳ ಸೀರಿಯಸ್ ಆಗಿ ಓದಿರಲಿಲ್ಲ. ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ. ಇದು ನೀವು ನನಗನಿಸಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಬಗ್ಗೆ ಈ ದೇಶದಲ್ಲಿ ಬಹಳ ಒಂದು ವಸ್ತುನಿಷ್ಠವಾದ ಒಂದು ಚರ್ಚೆ ಸಂವಾದಗಳು ನಡೆದೇ ಇಲ್ಲ. ನಮ್ಮ ಬಹಳಷ್ಟು ಪ್ರಗತಿಪೂರ್ವರ ಒಂದು ಚರ್ಚಾಕೂಟದಲ್ಲಿ ನಮಗೆ ಗಾಂಧೀಜಿ ಕಾಣ್ತಾರೆ, ಅಂಬೇಡ್ಕರ್ ಕಾಣ್ತಾರೆ, ಲೋಹಿಯಾ ಕಾಣ್ತಾರೆ, ಉಳಿದ ಸಮಾಜ ಸುಧಾರಕರೆಲ್ಲರೂ ಕಾಣ್ತಾರೆ. ಆದರೆ ಜವಾಹರ್ಲಾಲ್ ನೆಹರು ಅಲ್ಲಿ ಆ ಚರ್ಚೆಯ ಚಾವಣಿಯಲ್ಲಿ ಕಾಣಿಸಿಕೊಂಡದ್ದು ಬಹಳ ಅಪರೂಪ. ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಹೀಗಾಯಿತು ಅಂತ. ನನ್ನ ಪ್ರಕಾರ ಅಂತ ಅವರೆಲ್ಲರ ಸಾಲಿನಲ್ಲಿ ಕೂತ್ಕೊಳ್ಬೇಕಾದ ಅರ್ಹತೆ, ಯೋಗ್ಯತೆ ಮತ್ತು ಸಾಧನೆ ನೆಹರುದವರದಾಗಿತ್ತು ಎನ್ನುವುದು ನನ್ನ ಬಹಳ ಸ್ಪಷ್ಟವಾದ ಒಂದು ನಂಬಿಕೆ, ಅಭಿಪ್ರಾಯ. ನಾನು ತಿಳಿದಾಗ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣ ಇದೆ. ಒಂದು ಕಾರಣ ಏನಂದ್ರೆ, ಸಾಮಾನ್ಯವಾಗಿ ಅಧಿಕಾರವನ್ನು ಯಾರು ಅನುಭವಿಸುತ್ತಾರೋ ಅವರನ್ನು ನಾವು ರೋಲ್ ಮಾಡೆಲ್ ಆಗಿ ತಗೊಳ್ಳೋದಿಲ್ಲ. ನೀವು ಗಾಂಧೀಜಿ ಆಗಲಿ, ಅಂಬೇಡ್ಕರ್ ಆಗಲಿ, ಲೋಹಿಯಾ ಆಗಲಿ, ಅಂಬೇಡ್ಕರ್ ಸ್ವಲ್ಪ ಕಾಲ ಕಾನೂನು ಸಚಿವರಾಗಿದ್ರು ಕೂಡ ಇವಾಗ ಆಲ್ವೇಸ್ ಅವರ ಅಧಿಕಾರವನ್ನು ಹೆಚ್ಚು ಅನುಭವಿಸುವುದರಲ್ಲ. ನೆಹರು 18 ವರ್ಷ ಕಾಲ ಈ ದೇಶವನ್ನು ಆಳಿದರು. ಅದಕ್ಕಾಗಿ ನಮಗೆ ಒಬ್ಬ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಅವರು ಎನ್ನುವ ರೀತಿಯಲ್ಲೇ ನಾವು ಅವರನ್ನು ನೋಡ್ತೇವೆ. ಅವರು ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಆ ಸಾಲಿನಲ್ಲಿ ನಿಲ್ಬಲ್ಲ ಇನ್ನೊಬ್ಬ ಚಿಂತನಶೀಲ ನಾಯಕ, ಮುತ್ಸದ್ದಿ ರಾಜಕಾರಣಿ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಇದು ಎರಡನೇ ಕಾರಣ ಏನಂದ್ರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಬಗ್ಗೆ ಮಾತನಾಡಿದಾಗೆಲ್ಲ ನಮಗೆ ಕಾಂಗ್ರೆಸ್ ಪಕ್ಷ ನೆನಪಾಗುತ್ತೆ. ನಾವು ಕಾಂಗ್ರೆಸ್ ಪಕ್ಷದ ಜೊತೆಗೇನೆ ನೆಹರುವನ್ನು ನೋಡ್ಲಿಕ್ಕೆ ಹೋಗ್ತೇವೆ. ನೀವು ಕಾಂಗ್ರೆಸ್ ಪಕ್ಷವನ್ನು ನೆನಪಿಸಿಕೊಂಡಾಗ ನಮಗೆ ಇಂದಿರಾ ಗಾಂಧಿ ನೆನಪಾಗ್ತಾರೆ, ತುರ್ತು ಪರಿಸ್ಥಿತಿ ನೆನಪಾಗುತ್ತೆ, ಬ್ಲೂ ಸ್ಟಾರ್ ಆಪರೇಷನ್ ನೆನಪಾಗುತ್ತೆ, ಸಂಜಯ್ ಗಾಂಧಿಯವರ ಆ ಕಾಲದ ಗುಂಡಾಗಿರಿ ನೆನಪಾಗುತ್ತೆ, ರಾಜೀವ್ ಗಾಂಧಿಯವರ ವೈಫಲ್ಯಗಳು ಮತ್ತೊಂದು ನೆನಪಾಗುತ್ತೆ, ಸೋನಿಯಾ ಗಾಂಧಿ ನೆನಪಾಗ್ತಾರೆ, ರಾಹುಲ್ ಗಾಂಧಿ ನೆನಪಾಗ್ತಾರೆ. ಇವರೆಲ್ಲರನ್ನು ಇಟ್ಟುಕೊಂಡು ನೆಹರುವನ್ನು ನೋಡ್ಲಿಕ್ಕೆ ಹೋಗುತ್ತೆ. ನೆಹರು ಆ ರೀತಿಯಲ್ಲಿ ಒಂದು ದುರದೃಷ್ಟಶಾಲಿ ನಾಯಕ ಅಂತ ಅನಿಸುತ್ತೆ. ಇಂಥ ಎಲ್ಲ ಅವರಿಗೆ ಅಂಟಿಕೊಂಡದ್ದನ್ನೆಲ್ಲ ಬಿಟ್ಟು ಕೇವಲ ನೆಹರುವನ್ನು ನೋಡಿದ್ರೆ ಬಹುಶಃ ನೆಹರು ನಮಗೆ ಸರಿಯಾಗಿ ಅರ್ಥ ಆಗ್ತಾರೆ ಮತ್ತು ಆ ರೀತಿ ನೋಡ್ಕೊಳ್ಬೇಕಾದ ಅಗತ್ಯ ಕೂಡ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಜವಾಹರ್ಲಾಲ್ ನೆಹರು ಅವರನ್ನ ಬಿಟ್ಟು ಈ ಭಾರತವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ. ನೆಹರು ಬಗ್ಗೆ ಬಹಳಷ್ಟು ಮಿಥ್ಗಳಿವೆ. ನಾನು ಅದನ್ನು ಬಹಳ ವಿವರಿಸಲಿಕ್ಕೆ ಹೋಗಲಿ, ಇವತ್ತಿನ ಸಬ್ಜೆಕ್ಟ್ ಅವರಲ್ಲ. ಆದರೆ ಒಂದು ಮಿಥ್ಯೆ ಏನಂದ್ರೆ, ನಾವು ಸಾಮಾನ್ಯವಾಗಿ ರಾಜಕೀಯದಲ್ಲಿ ವಂಶ ಪರಂಪರೆ ನೆನಪು ಮಾಡಿದಾಗ ನೆಹರುವನ್ನು ಉಲ್ಲೇಖಿಸಿಬಿಡ್ತಾರೆ. ನೆಹರಿಗೂ ಡೈನೆಸ್ಟಿ ರೂಲ್ಗೂ ಸಂಬಂಧನೇ ಇರಲಿಲ್ಲ. ನೆಹರು ಯಾವತ್ತೂ ಅವರ ಮಗಳನ್ನ ಉತ್ತರಾಧಿಕಾರಿಯಾಗಿ ಮಾಡಬೇಕಂತ ಅಪೇಕ್ಷಿಸಿದವರು ಅಲ್ಲ. ಯಾವ ಇತಿಹಾಸದಲ್ಲಿ ನೀವು ತೆಗೆದು ನೋಡಿ, ಅವರು ಶಿ ವಾಸ್ ಎ ಗುಡ್ ಹೋಸ್ಟ್. ಮನೆಯಲ್ಲಿ ಬಂದಾಗ ಚಾ ಕಾಫಿ ಕೊಡೋದಷ್ಟು ಬಿಟ್ರೆ, ತಂದೆಯ ಆರೋಗ್ಯ ಕ್ಷೇಮ ಸಮಾಚಾರ ನೋಡ್ಕೊಳ್ಳೋದು ಬಿಟ್ರೆ, ಶಿ ವಾಸ್ ನಾಟ್ ಎ ಆಕ್ಟಿವ್ ಪೊಲಿಟಿಷಿಯನ್ ಆ ಕಾಲದಲ್ಲಿ. ಅಂಡ್ ಅವರು ಆ ರೀತಿ ಗ್ರೂಮ್ ಮಾಡಲೇ ಇಲ್ಲ. ಯಾಕೆಂದ್ರೆ ನನ್ನ ಮೋಹನ್ ಹತ್ರ ಬರೋರು ಮಾತಾಡ್ತಾ ಇದ್ದೆ, ನೀವು ಗ್ರೂಮ್ ಮಾಡಿದ್ರೆ ಅವರು ಪ್ರಧಾನಮಂತ್ರಿ ಆಗುವಾಗಲೇ ಇಂದಿರಾ ಗಾಂಧಿ ಲೀಡರ್ ಆಗಬೇಕಿತ್ತು. ಇಂದಿರಾ ಗಾಂಧಿ ಮೇಲಿದ್ದ ಆರೋಪ ಏನಂದ್ರೆ ಅವಳು ಗೂಂಗಿ ಗುಡಿಯ ಅಂತ. ಲೋಹಿಯಾ ಹೇಳಿದ್ದು ಗೂಂಗಿ ಗುಡಿಯ, ಮಾತಾಡ್ತಾನೆ ಇಲ್ಲ ಅಂತ. ಅದರಿಂದ ಇಂಥ ಬಹಳ ಮಿಥ್ಯಗಳು ನೆಹರು ಬಗ್ಗೆ ಇದೆ. ಡೈನೆಸ್ಟಿ ರೂಲ್ಗೂ ಅದಕ್ಕೆ ಅವ್ರಿಗೆ ಏನೋ ಸಂಬಂಧ ಇದೆ ಎನ್ನುವ ರೀತಿಯಲ್ಲಿ. ಅದರಿಂದ ನೆಹರು ಬಹಳ ಸರಿ ತಾವು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ರೇನೋ ಅಂತ ನನಗೆ ಕಾಣುತ್ತೆ. ಅದೇನೇ ಇರಲಿ, ದಕ್ಷಿಣ ಕನ್ನಡದಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನ ಈ ವಿಶ್ವವಿದ್ಯಾಲಯ ನೆನಪಿಸಿಕೊಂಡು ಯುವಕರಿಗೆ ಅವರ ಮೂಲಕ, ಅವರ ಚಿಂತನೆಯ ಮೂಲಕ
ಒಂದು ದಾರಿ ತೋರಿಸುವ ಪ್ರಯತ್ನ ಮಾಡಿದೆ ಅಲ್ಲ, ಅದು ಬಹಳ ಶ್ಲಾಘನೀಯ. ನನಗೆ ಯಾಕೆ ಹಾಗೆ ಅನಿಸ್ತದೆ ಅಂದ್ರೆ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಎಲ್ಲಾದ್ರೂ ಇಂಥದ್ದು ನಡೆಯಬೇಕಿದ್ರೆ ಮೊದಲು ದಕ್ಷಿಣ ಕನ್ನಡದಲ್ಲಿ ನಡೆಯಬೇಕು. ಯಾಕೆಂದ್ರೆ ನೀವು ಇಲ್ಲಿಯ ಕಾಂಗ್ರೆಸ್ನವರೇ ಆಗಲಿ ಇಲ್ಲ ಬೇರೆಯವರೇ ಆಗಲಿ ನಮ್ಮ ಗತವೈಭವವನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕಾದ್ರೆ ಈ ದಕ್ಷಿಣ ಕನ್ನಡಕ್ಕೆ ಒಂದು ಬಹುಸಂಸ್ಕೃತಿಯ ಒಂದು ಗತವೈಭವ ಇದೆ. ನಾನು ಅದನ್ನು ಬಹಳ ಸಂದರ್ಭದಲ್ಲಿ ಮಾತಾಡಿದ್ದೇನೆ, ಬರೆದಿದ್ದೆ, ಅದು ಹೇಳಲಿಕ್ಕೆ ಹೋಗಲಿಲ್ಲ. ಇದು ಬಹುಸಂಸ್ಕೃತಿಯ ತೊಟ್ಟಿಲ್. ಇದು ಈ ಗತವೈಭವವನ್ನು ನೀವು ಮರುಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಬೇಕಾಗಿದ್ದಾರೆ. ಯಾಕೆಂದ್ರೆ ಇವತ್ತಿನ ಯುವ ಸಮುದಾಯ, ಒಟ್ಟು ಯುವ ಸಮುದಾಯ ಬಹಳ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿದೆ. ನೀವು ಇಲ್ಲಿ ಸೇರಿದವರೆಲ್ಲರೂ ನನಗೆ ತಿಳಿದ ಪ್ರಕಾರ 25, 30, 35, ಹೆಚ್ಚೆಂದ್ರೆ 40 ವಯೋಮಾನದವರಂತ ನಾನು ತಿಳ್ಕೊಂಡಿದ್ದೇನೆ. ಇವರೆಲ್ಲರೂ ಕಳೆದ ಒಂದು 25 ವರ್ಷಗಳ ಎರಡು ಪ್ರಮುಖ ಬೆಳವಣಿಗೆಗಳು, 25 ವರ್ಷಗಳ ಅವಧಿಯ ಉತ್ಪನ್ನಗಳು. ನೀವು ಹುಟ್ಟಿದ್ದು ಕೆಲವರು ಅದೇ ಕಾಲದಲ್ಲಿ ಆದರೆ ಬೆಳೆಯುವಾಗ, ನೀವು ಆಲೋಚನೆ ಮಾಡಿರುವುದಕ್ಕೆ ತೊಡಗುವಾಗ ನಿಮ್ಮ ಕಣ್ಣೆದುರಿದ್ದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿ, ಅದು ಒಬ್ಬ ಮನುಷ್ಯ ಪರಿಸರದ ಕೂಸರು. ಪರಿಸರ ಹೇಗೆ ಬೆಳೆస్తే ಅವನು ಹಾಗೆ ಬೆಳೀತಾನೆ. 90ರ ದಶಕದ ಪ್ರಾರಂಭದಲ್ಲಿ ಎರಡು ಪ್ರಮುಖ ಬೆಳವಣಿಗೆಗಳು ಈ ದೇಶದಲ್ಲಿ ನಡೆದಿವೆ. ಅದೊಂದು ಬಹಳ ಅನಿಷ್ಟಕಾರಿಯಾದ ಬೆಳವಣಿಗೆ ಅಂತ ನಾನು ಹೇಳ್ತೇನೆ. ಒಂದು, ಮನಮೋಹನ್ ಸಿಂಗ್ ಅವರ ಹೊಸ ಆರ್ಥಿಕ ನೀತಿ. ಹೊಸ ಆರ್ಥಿಕ ನೀತಿಯಲ್ಲಿ ಏನು ತಪ್ಪಿರಲಿಲ್ಲ, ಆದರೆ ಅದು ಬೆಳೆದಾಗೆ ಅದು ಒಂದು ಕ್ರೋನಿ ಕ್ಯಾಪಿಟಲಿಸಂಗೆ ಹೇಗೆ ದಾರಿ ಮಾಡಿಕೊಟ್ಟು ಅದರಿಂದ ಏನೆಲ್ಲ ಆಯಿತು ಎನ್ನುವುದು ಒಂದು. ಇನ್ನೊಂದು, ಬಾಬ್ರಿ ಮಸೀದಿಯ ಧ್ವಂಸ. ಇದು ಏಕಕಾಲಕ್ಕೆ ಈ ದೇಶಕ್ಕೆ ಅಪ್ಪಳಿಸಬೇಕು. ಏಕಕಾಲಕ್ಕೆ 91, 92ರಲ್ಲೇ ಎರಡೂ ಘಟನೆಗಳು ನಡೆದವು. ನೀವು ಇವತ್ತು ಇಡೀ ಯುವ ಸಮುದಾಯ ಇದೆಯಲ್ಲ, ನೀವು ಚಳವಳಿಗಳನ್ನು ನೋಡಿಕೊಂಡು ಬೆಳೆದವರಲ್ಲ, ನೀವು ಹೋರಾಟಗಳನ್ನು ನೋಡಿಕೊಂಡು ಬೆಳೆದವರಲ್ಲ. ನೀವು ಈ ಎರಡು ಬೆಳವಣಿಗೆಗಳಿಗೆ ಪ್ರತಿಕ್ರಿಯಿಸುತ್ತಲೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ಇದು ಇವತ್ತಿನ ಸಮಸ್ಯೆ. ಇದು ಬಹಳ ದೊಡ್ಡ ಸಮಸ್ಯೆ. ಕೋಮುವಾದ ಮತ್ತು ನೀವು ಭ್ರಷ್ಟಾಚಾರವನ್ನು ವಿರೋಧಿಸಿ ಹೋರಾಟ ನಡೆಸುವುದಂತ ಹೇಳ್ಬೋದು. ಆದರೆ ಹೊಸ ಆರ್ಥಿಕ ನೀತಿಯ ದುಷ್ಪರಿಣಾಮದ ಬಗ್ಗೆ ಹೋರಾಟ ನಡೆಸಬೇಕಂದ್ರೆ ಯುವಕರು ಹಿಂದೆ ಮುಂದೆ ನೋಡ್ತಾರೆ. ಯಾಕೆಂದ್ರೆ ಅದರಲ್ಲಿ ಲಾಭಗಳಿದೆ ಎನ್ನುವ ಒಂದು ಭ್ರಮೆಗಳಲ್ಲಿ ಇದ್ದೇವೆ ನಾವು. ಬಹಳಷ್ಟು ಲಾಭಗಳಿರುವುದೂ ಇಲ್ಲ. ಕೋಮುವಾದದ ಪ್ರಶ್ನೆ ಬಂದಾಗ ಅದನ್ನು ಎದುರಿಸಲಿಕ್ಕೆ ಹೊರಟಾಗ ಸಹಜವಾಗಿ ಹಿಂದೂ ಮುಸ್ಲಿಮರು ಡಿವೈಡ್ ಆಗುತ್ತೆ. ಬಹಳ ದೊಡ್ಡ ಸಮಸ್ಯೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮೊದಲ ಬಾರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಚಿಂತನೆಯ ನವಭಾರತ ಇದೆಯಲ್ಲ, ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತ ಒಡೆದು ಹೋಗಿದ್ದು ಅಲ್ಲಿ ಅಂತ. ಬಹಳ ಮುಖ್ಯವಾದ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಂಡಿತ್ ಜವಾಹರ್ಲಾಲ್ ನೆಹರು ವಾಸ್ ಎ ಗ್ರೇಟ್ ಸೆಕ್ಯುಲರಿಸ್ಟ್. ಅತ್ಯಂತ ಒಬ್ಬ ಜಾತ್ಯತೀತ, ಈ ವಾಸ್ ರ್ಯಾಷನಲ್, ಈ ವಾಸ್ ಎ ಸೆಕ್ಯುಲರಿಸ್ಟ್. ಆಮೇಲೆ ಅವರ ಇಡೀ ಆರ್ಥಿಕ ನೀತಿ ಇದೆಯಲ್ಲ, ಅದು ನಿಮ್ಮ ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿಗಿಂತ ವಿರುದ್ಧವಾಗಿದೆ. ಅವರ ಕಾಲದಲ್ಲಿ ಬಹಳ ದೊಡ್ಡ 3 ಸ್ಟೀಲ್ ಪ್ಲಾಂಟ್ಗಳ ಸ್ಥಾಪನೆ ಆಯಿತು. ನೀವು ಉದ್ಯಮಗಳು ಬಂತು, ನೀರಾವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರು. ಅವರು ಪ್ರೈವೇಟೈಸೇಷನ್ಗೆ, ಸಂಪೂರ್ಣ ಖಾಸಗೀಕರಣಕ್ಕೆ ವಿರುದ್ಧವಾಗಿದ್ದರು. ಅಲ್ಲಿಯವರೆಗೆ ಅದು ಸಾಗ್ತಾ ಬಂದಿತ್ತು. ಇದ್ದಕ್ಕಿದ್ದಾಗೆ ಒಂದು ಕಡೆ ಕೋಮುವಾದ ಧ್ವಂಸ ಮಾಡಿತ್ತು ಆಧುನಿಕ ಭಾರತವನ್ನ, ಇನ್ನೊಂದು ಕಡೆ ಈ ಹೊಸ ಆರ್ಥಿಕ ನೀತಿಯಿಂದ ಹುಟ್ಟಿದ ಕ್ರೋನಿ ಕ್ಯಾಪಿಟಲಿಸಂ, ಈ ಅದಾನಿ ಅಂಬಾನಿ ಪೀಳಿಗೆ ಏನು ಬೆಳೆಯಿತು, ಇಂಥವರಿಗೆ ಜನನ ಕೊಟ್ಟ ಒಂದು ಕ್ರೋನಿ ಕ್ಯಾಪಿಟಲಿಸಂ ಇದೆಯಲ್ಲ, ಅದು ಪ್ರಾರಂಭ. ಇದು ನಮಗೆ ಬಹುಶಃ ಕಾಂಗ್ರೆಸ್ ಪಕ್ಷದವರಿಗಾದ್ರೂ ಇದು ಅರ್ಥ ಆಗಿದೆ ಎಂದು ನನಗೆ ಗೊತ್ತಿಲ್ಲ. ಜವಾಹರ್ಲಾಲ್ ನೆಹರುಗೆ ಬಹಳ ದೊಡ್ಡ ಡ್ಯಾಮೇಜ್ ಆಗಿದೆ ಈ ಎರಡು ಬೆಳವಣಿಗೆಗಳಿಂದ ಅಂತ. ಇದನ್ನು ಎದುರಿಸುವುದು ಹೇಗೆ ಬಹಳ ಕಷ್ಟ ಅಂದ್ರೆ, ಒಂದು ರೀತಿಯಲ್ಲಿ ನೆಹರು ಯಾವ ಅಡಿಗಲ್ಲಿನ ಮೇಲೆ ಈ ಭಾರತವನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು, ಆ ಅಡಿಗಲ್ಲೇ ಅಲ್ಗಾಡ್ಲಿಕ್ಕೆ ತೊಡಗಿರುವುದು ಈ ಎರಡು ಬೆಳವಣಿಗೆಗಳಿಂದ ನನಗೆ ಅನಿಸಿದೆ. ನೀವು ನೆಹರು ಅವರ ಎಲ್ಲ ಚಿಂತನೆಗಳನ್ನು ನೋಡಿ, ಅವರು ಈ ಅಸಮಾನತೆಯ ತಳಹದಿಯ ಮೇಲೆ ನಿಂತ ಈ ಸಮಾಜವನ್ನ ಸುಧಾರಿಸಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ
ನೀವು ನಿಮ್ಮ ಕುರುಡು ಅಭಿವೃದ್ಧಿಯ ಸಿದ್ಧಾಂತ ಫಲ ನೀಡುವುದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಈ ಮಾತುಗಳು ಬಹಳ, ನನಗೆ ಈ ಮಾತುಗಳನ್ನು ಕೇಳುವಾಗ ನನಗೆ ನೆನಪಾಗುವರು ಅಂಬೇಡ್ಕರ್ ಮೊದಲು ಇದನ್ನು ಹೇಳಿದರು. ಬಹಳ ಮಂದಿ ನೆಹರು ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯ ಇತ್ಯಾದಿ ಇತ್ಯಾದಿ ಒಂದು ರೀತಿಯ ರೈವಲ್ರಿ ಇದನ್ನೆಲ್ಲ ಹೇಳ್ತಾರೆ. ಅದು ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಅವರ ಚಿಂತನೆಯಿಂದಲೂ ಕೂಡ ಪ್ರೇರಿತರಾಗಿದ್ರು ಏನೋ ಗೊತ್ತಿಲ್ಲ ನನಗೆ. ನೆಹರು ಆಗಿದ್ರೂ ಕೂಡ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ವಿ ಕ್ಯಾನ್ ಪ್ರೂವ್ ಇಟ್ ಕೆಲವು ಸಂದರ್ಭದಲ್ಲಿ. ಅಂಬೇಡ್ಕರ್ ಇದನ್ನು ಹೇಳಿದರು, ನೀವು ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ನಿಮಗೆ ಬರಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವ ಎನ್ನುವುದು ನಿಂತದ್ದು ಸಮಾನತೆಯ ತಳಹದಿಯ ಮೇಲೆ, ಇಲ್ಲಿಯ ಸಾಮಾಜಿಕ ವ್ಯವಸ್ಥೆ ನಿಂತಿದ್ದು ಅಸಮಾನತೆಯ ತಳಹದಿಯ ಮೇಲೆ. ಇದು ಎರಡು ಕ್ಲಾಶ್ ಆಗುತ್ತೆ. ಕ್ಲಾಶ್ ಆಗುವಾಗ ದಂಗೆ ಎದ್ದ ಜನ ಈ ಸಂವಿಧಾನವನ್ನೇ ಸುಟ್ಟಾಕಬಹುದಂತ ಒಮ್ಮೆ ಹೋಗೋದಿಲ್ಲ ಹೇಳ್ತಾರೆ. ಎಲ್ಲೋ ಒಂದು ಕಡೆ ನೆಹರು ಅವರಿಗೂ ಕೂಡ ಈ ಭಯ ಇತ್ತು, ಈ ಎಚ್ಚರಿಕೆ ಅವರಲ್ಲಿ ಇತ್ತು. ಅದಕ್ಕಾಗಿ ಅವರು ಒಂದು ಕುರುಡು ಅಭಿವೃದ್ಧಿಯ ಸಿದ್ಧಾಂತ ಏನಿದೆ ಅದಕ್ಕೆ ಅವರು ವಿರುದ್ಧವಾಗಿದ್ದರು. ಮೊದಲ ಬಾರಿಗೆ ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ, ಸಾಮಾಜಿಕ ನ್ಯಾಯ ಅಂತ ಅವರು ಬಾಯ್ಬಿಟ್ಟು ಹೇಳಿದಾಗಿಲ್ಲ. ಹಾಗೆ ನೋಡಿದರೆ ಸಾಮಾಜಿಕ ನ್ಯಾಯ ಎನ್ನುವ ಸಿದ್ಧಾಂತ ನಮಗೆ ನಮ್ಮ ಅರಿವಿಗೆ ಬಂದದ್ದು ಕಿವಿಗೆ ಕೇಳಿಸಿದ ಇತ್ತೀಚೆಗೆ. ನಾನು ಮೊನ್ನೆ ದೇವರಾಜ ಅರಸು ಬಗ್ಗೆ ಮಾತಾಡುವಾಗ ಹೇಳ್ತೇನೆ. ದೇವರಾಜ ಅರಸು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಹೇಳ್ತಾರೆ. ಅವರ ಎಲ್ಲ ಯಾವ ಭಾಷಣದಲ್ಲೂ ಕೂಡ ಸಾಮಾಜಿಕ ನ್ಯಾಯ ಎನ್ನುವ ಶಬ್ದ ಇಲ್ಲ. ಆದ್ರೆ ಅವರು ಅದೇ ಕೆಲಸ ಮಾಡಿದರು. ಅದರಿಂದ ನೆಹರು ಕಾಲದಲ್ಲಿ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಎನ್ನುವುದು ಸಿದ್ಧಾಂತ ಇತ್ತೇನೋ ಗೊತ್ತಿಲ್ಲ. ಆದರೆ ಅವರ ಸಮಾಜವಾದವನ್ನು ಬಿಟ್ಟು ಸಾಮಾಜಿಕ ನ್ಯಾಯ ಇರುವುದಿಲ್ಲ, ಸಾಮಾಜಿಕ ನ್ಯಾಯವನ್ನು ಬಿಟ್ಟು ಸಮಾಜವಾದ ಇರುವುದಿಲ್ಲ. ನನ್ನ ಪ್ರಕಾರ ಭಿನ್ನಾಭಿಪ್ರಾಯ ಇದ್ರೆ ಯಾರು ಪ್ರಶ್ನೆ ಮಾಡಬಹುದು, ನನ್ನ ಪ್ರಕಾರ ಇರುವುದಿಲ್ಲ. ಅದರಿಂದ ನೆಹರುನ ಸಮಾಜವಾದದಲ್ಲಿಯೇ ಸಾಮಾಜಿಕ ನ್ಯಾಯದ ಸಿದ್ಧಾಂತ ಇತ್ತು ಅಂತ ನನಗೆ ಆಧುನಿಕತೆ, ಶಿಕ್ಷಣ, ಹೊಸ ಆಲೋಚನೆ, ಪ್ರಯೋಗಗಳು, ವೈಜ್ಞಾನಿಕತೆ ಇವೆಲ್ಲವೂ ಸುಧಾರಣೆಯ ಹಾದಿಗಳು ಅಂತ ನೆಹರು ನಂಬಿದ್ರು. ನಾನು ಇದನ್ನು ಈ ಪೀಠಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಇವತ್ತಿನ ಪರಿಸ್ಥಿತಿಗೆ ಅದನ್ನು ಹೋಲಿಸಿದ್ರೆ ನಾವು ಎಲ್ಲಿ ದಾರಿ ತಪ್ಪಿದ್ದೇವೆ ಅಂತ ನಮ್ಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ. ನೆಹರು ಅವರ ಬಹಳ ದೊಡ್ಡ ಒಂದು ಕ್ರಾಂತಿಕಾರಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನೋಡಿದ್ರೆ ಹಿಂದೂ ಕೋಡ್ ಬಿಲ್ ಅಂತ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಮೇಲೆ ಹಕ್ಕನ್ನು ಕೊಟ್ಟ ಒಂದು ಕ್ರಾಂತಿಕಾರಿ ಕ್ರಮ. ಅದನ್ನು ಯೋಚನೆ ಮಾಡ್ತಾರೆ. ಇನ್ನು ಇವತ್ತಿನ ನಾವು ಮೀಸಲಾತಿ ನೀತಿಗೆ ಅಂಬೇಡ್ಕರ್ ಅವರ ಕಾರಣ, ಅವರ ಸಂವಿಧಾನ ಕಾರಣ, ಎಲ್ಲವೂ ನಿಜ. ಆದರೆ ಅದನ್ನು ಜಾರಿಗೆ ತರುವ ಹೊಣೆಗಾರಿಕೆ ಯಾರಲ್ಲಿತ್ತು? ಇವತ್ತು ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದ್ರೂ ಕೂಡ ಅದನ್ನು ಜಾರಿಗೆ ತರುವುದು ಬಹಳ ದೊಡ್ಡ ಪ್ರಶ್ನೆ. ಯಾಕೆಂದ್ರೆ ಹಿಂದುಳಿದ ಜಾತಿಗಳಿಗೆ ಕೂಡ ಮೀಸಲಾತಿಗೆ ಅವಕಾಶ ಸಂವಿಧಾನದಲ್ಲಿ. ಅದನ್ನು ಜಾರಿಗೆ ತರಬೇಕಾದ್ರೆ ವಿ ಪಿ ಸಿಂಗ್ ಬರಬೇಕಾಗಿದೆ. ಯಾಕೆ ಹಿಂದಿನವರಿಗೆ ಆಗಿಲ್ಲ ಎನ್ನುವುದು ಒಂದು ಪ್ರಶ್ನೆ. ಭೂ ಸುಧಾರಣೆಯ ಆಶಯ ಸಂವಿಧಾನದಲ್ಲಿ ಇತ್ತು, ಅದು ಕರ್ನಾಟಕದಲ್ಲಿ, ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಯಾಕೆ ಬಂತು, ಉಳಿದ ಕಡೆ ಅದು ಯಾಕೆ ಜಾರಿಯಾಗಿದೆ ಎಂದು ಪ್ರಶ್ನೆ ಇದೆ. ಅದು ಅಲ್ಲಿಯ ರಾಜಕೀಯ ನಾಯಕತ್ವವನ್ನು ಅವಲಂಬಿಸಿರುತ್ತೆ. ನೆಹರು ಆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇರುವ ಮೀಸಲಾತಿಯನ್ನು ಜಾರಿಗೆ ತಂದದ್ದು ಕೂಡ ಅವರು ಸಾಮಾಜಿಕ ನ್ಯಾಯಕ್ಕೆ ನೀಡಿದ ಬಹಳ ದೊಡ್ಡ ಕೊಡುಗೆ ಅಂತ ತಿಳಿಸಿ. ಅದರ ಬಗ್ಗೆ ಅವರಿಗೆ ಏನು ಡೈಲಾಮಗಳಿರಲಿಲ್ಲ, ಸಂದಿಗ್ಧತೆ ಇರಲಿಲ್ಲ. ಅದರಿಂದ ನೀವು ನೆಹರು ಅವರ ಇಡೀ ಜೀವನವನ್ನು ನೋಡಿದರೆ ಸಾಮಾಜಿಕವಾಗಿ ಶ್ರೇಷ್ಠರೆನಿಸಿಕೊಳ್ತಾರೆ. ರಾಜ ಮಹಾರಾಜರು, ವ್ಯಾಪಾರಿಗಳು, ಜಮೀನ್ದಾರರು, ಇವರ ಪರವಾಗಿ ನೆಹರು ಎಂದು ಮಾತಾಡಿರಲಿಲ್ಲ. ಅವರು ಮಾತಾಡಿರೋದು ಯಾವತ್ತೂ ಕೂಡ ಸಾಮಾನ್ಯ ಜನರ ಬಗ್ಗೆ. ಇವತ್ತು ಬಹಳ ಪಾಪ್ಯುಲರ್ ಟರ್ಮ್ ಏನಿದೆ ಆಮ್ ಆದ್ಮಿ ಅಂತ, ಅವರ ಬಗ್ಗೆ ಅವರು ಮಾತಾಡಿದ್ರು. ನೀವು ನೆಹರು ಬಗ್ಗೆ ಮಾತಾಡುವಾಗ ಒಂದು ಕಡೆ ಹೇಳ್ತಾರೆ, ಅವರು ಏನ್ ನಂಬಿದ್ರಂದ್ರೆ ನೆಹರು ಭಾರತದ ಚೇತನ ಇದೆ, ಸ್ಪಿರಿಟ್, ಅದು ನೆಹರು ಅವರ ಹೃದಯದಲ್ಲಿತ್ತು. ಮತ್ತು ಯುರೋಪಿಗೆ ಹೋಗಿ ಅವರು ಶಿಕ್ಷಣ ಪಡೆದ್ರಲ್ಲ, ಆ ಶಿಕ್ಷಣ ಅವರ ತಲೆಯಲ್ಲಿತ್ತು. ನನಗನಿಸಿತ್ತು ಇವತ್ತಿನ ಅಭಿವೃದ್ಧಿಗೆ ಒಂದು ಹೊಸ ಭಾಷೆಯನ್ನು ಕೊಟ್ಟವರು ನೆಹರು. ನೀವು ಅಭಿವೃದ್ಧಿ ಯಾವ ಅಭಿವೃದ್ಧಿ? ನನಗೆ ರಾಜಕೀಯ ಮಾತಾಡಲಿಕ್ಕೆ ಇಷ್ಟ ಇಲ್ಲ, ಆದರೆ ಒಮ್ಮೊಮ್ಮೆ ತಪ್ಪು ರಾಜಕೀಯ ಬಂದ್ಬಿಡುತ್ತೆ. ನಮಗೆ ಅಭಿವೃದ್ಧಿಯ ಮಾಡೆಲ್ ಅಂತ ಬಂದಾಗ ನಾನು ಬಹಳ ನಮಗೆ ಗುಜರಾತ್ ಅಭಿವೃದ್ಧಿಯ ಮಾಡೆಲ್ ಇದೆ. ಈ ಅಭಿವೃದ್ಧಿಯ ಮಾಡೆಲ್ ಅಂದ್ರೆ
ಏರ್ಪೋರ್ಟ್ಗಳನ್ನು ಮಾಡೋದು, ಮಾಲ್ಗಳನ್ನು ಮಾಡೋದು, ದೊಡ್ಡ ದೊಡ್ಡ ಹೈವೇಗಳನ್ನು ಮಾಡೋದು, ಫ್ಲೈಓವರ್ಗಳನ್ನು ಮಾಡೋದು, ಮಲ್ಟಿಪ್ಲೆಕ್ಸ್ಗಳನ್ನು ಮಾಡೋದು. ಇದು ಅಭಿವೃದ್ಧಿಯ ಮಾಡೆಲ್ ಅಂತ ಒಂದಿದೆ. ಅದು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಅಭಿವೃದ್ಧಿಯ ಮಾಡೆಲ್ನ ಕೇಂದ್ರ ಸ್ಥಾನದಲ್ಲಿ ಸಾಮಾನ್ಯ ಮನುಷ್ಯ ಇದೆ. ಅದು ನಿಜವಾದ ಅಭಿವೃದ್ಧಿ ಮಾಡೆಲ್. ಈ ಮನುಷ್ಯ ಕೇಂದ್ರಿತ ಅಭಿವೃದ್ಧಿಯ ಮಾದರಿಯ ಮಾಡೆಲ್ ಅನ್ನು ನಮಗೆ ಕೊಟ್ಟವರು ಮೊದಲು ಪಂಡಿತ್ ಜವಾಹರ್ಲಾಲ್ ನೆಹರು. ಅದರಲ್ಲೇ ಸಾಮಾಜಿಕ ನ್ಯಾಯ ಇದೆ ನನ್ನ ಪ್ರಕಾರ. ಸಾಮಾಜಿಕ ನ್ಯಾಯ ಎಂದರೆ ಬರೀ ಮೀಸಲಾತಿ, ಭೂ ಸುಧಾರಣೆ. ಸಾಮಾಜಿಕ ನ್ಯಾಯದ ಬಹಳ ಎರಡು ಅಸ್ತ್ರ ಅಂದರೆ ಒಂದು ಮೀಸಲಾತಿ, ಮತ್ತೊಂದು ಭೂ ಸುಧಾರಣೆ. ಈ ರೀತಿಯ ಒಂದು ಅಭಿವೃದ್ಧಿಯ ಮಾಡೆಲ್ ಬಗ್ಗೆ ಇವತ್ತು ಬಹಳ ಮಂದಿ ಆ ಇದರಲ್ಲಿ ತೇಲಿ ಹೋದವರು ಇದ್ದಾರಲ್ಲ, ಅವರು ನಿಧಾನವಾಗಿ ವಾಪಸ್ ಬರ್ತಾರೆ ಎನ್ನುವುದು ನಿಜ. ಆದರೆ ನಮಗೆ ನಾನು ಆಗಲೇ ಹೇಳಿದೆ, ಆ ಎರಡು ಅನಿಷ್ಟಕಾರಿ ಬೆಳವಣಿಗೆಯ ಅದು ಅಪ್ಪಳಿಸಿದಾಗ ಎಲ್ಲರೂ ಅದರಲ್ಲಿ ಒಂದು ಕ್ಷಣ ತೇಲಿ ಹೋದ್ರು. ನೀವು ಗುಜರಾತ್ ಮಾಡೆಲ್ ಅಂತ ಮಾತಾಡುವಾಗ ಅದರ ಪ್ರಾಡಕ್ಟ್ ಅದು, ಅದರ ಬೈ ಪ್ರಾಡಕ್ಟ್ ಅದು, ಅದರ ಪರಿಣಾಮ. ನೆಹರು ಅವರ ಅಭಿವೃದ್ಧಿಯ ಮಾಡೆಲ್ ಇದಾಗಿರಲಿಲ್ಲ ಅಂತ ನನಗೆ. ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಬಹಳ ಬಹಿರಂಗವಾಗಿ ನನ್ನ ಉತ್ತರಾಧಿಕಾರಿ ನೆಹರು ಅಂತ ಹೇಳಿದ್ರು. ಅದರ ಬಗ್ಗೆ ಬಹಳ ಡಿಸ್ಪ್ಯೂಟ್ಗಳೆಲ್ಲ ಇದೆ. ಅವರನ್ನು ಯಾಕೆ ಮಾಡಬೇಕಿತ್ತು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅದಕ್ಕಾಗಿ ದೇಶ ಒಡೆದಾಕಿಬಿಟ್ರು. ಜಿನ್ನನನ್ನು ಮಾಡಬಹುದಿತ್ತು, ಜಿನ್ನನಿಗೆ ಪಾಕಿಸ್ತಾನ ಕೊಟ್ಟು ನೆಹರು ಇಲ್ಲಿ ಪ್ರಧಾನಿ ಮಾಡುವುದು ಇತ್ಯಾದಿ ಇತ್ಯಾದಿ. ಅದರ ಡಿಸ್ಕಷನ್ಗೆ ಹೋಗುದಿಲ್ಲ ಅಂತ ಪಕ್ಕಕ್ಕೆ. ಆದರೆ ಅವರ ಗುರು ಶಿಷ್ಯರ ಸಂಬಂಧ ಹೇಗಿತ್ತಂದ್ರೆ, ಗಾಂಧೀಜಿಯ ರಾಮರಾಜ್ಯದ ಕಲ್ಪನೆಯನ್ನ ನೆಹರು ಹೋಗ್ತಾ ಇರಲಿಲ್ಲ. ಅವರು ಒಂದ್ ಕಡೆ ಹೇಳ್ತಾರೆ, ನಾನು ರಾಮರಾಜ್ಯದಲ್ಲಿ ಎಲ್ಲವೂ ಅತ್ಯುತ್ತಮವಾಗಿತ್ತು ಅಂತ ನಾನು ಹೇಳಲಾರೆ. ಅದೇ ರೀತಿ ರಾಮರಾಜ್ಯ ಮತ್ತೆ ಬರಬೇಕು ಎನ್ನುವುದನ್ನು ಕೂಡ ನಾನು ಹೇಳುವುದಿಲ್ಲ. ರಾಮರಾಜ್ಯದಲ್ಲಿ ಕೂಡ ಕಷ್ಟಗಳಿತ್ತು, ಕೋಟಲೆಗಳಿತ್ತು, ಬಡತನ ಇತ್ತು, ಶೋಷಣೆ ಇತ್ತು. ರಾಮರಾಜ್ಯ ಎನ್ನುವುದೊಂದು ನಮ್ಮ ಅಭಿವೃದ್ಧಿಯ ಮಾಡೆಲ್ ಆಗಬಾರದು ಎನ್ನುವ ಅರ್ಥದಲ್ಲಿ ಅವರು ಮಾತಾಡಿದರು. ಗಾಂಧೀಜಿಯವರಿಗೆ ಗ್ರಾಮರಾಜ್ಯದ ಬಗ್ಗೆ ಒಂದು ಬಹಳ ರೊಮ್ಯಾಂಟಿಕ್ ಆದ ಕಲ್ಪನೆ. ನೀವು ಬಹಳಷ್ಟು ಮಂದಿ ಗ್ರಾಮೀಣ ಪ್ರದೇಶದಿಂದ ಬಂದವರು, ನಿಮಗೆ ಗೊತ್ತಿರುತ್ತೆ ನಮ್ಮ ಹಳ್ಳಿಗಳು ಹೇಗಿದೆ. ಹಳ್ಳಿಗಳಲ್ಲಿ ಬಡತನ ಇದೆ, ಶೋಷಣೆ ಇದೆ, ಊಳಿಗಮಾನ್ಯ ವ್ಯವಸ್ಥೆ ಇದೆ, ಇದೆಲ್ಲವೂ ಇದೆ. ಅದರ ಜೊತೆ ಅಲ್ಲಿರುವ ಮನುಷ್ಯರು ಕೂಡ ನಮ್ಮಂತೆ ಅಲ್ಲಿ ಸಣ್ಣತನ ಇರುತ್ತೆ, ದ್ವೇಷ ಇರುತ್ತೆ, ಅಸೂಯೆ ಇರುತ್ತೆ, ಎಲ್ಲ ಇರುತ್ತೆ. ಅದರಿಂದ ನೀವು ರಾಮರಾಜ್ಯ ಬರಬೇಕು, ಗ್ರಾಮ ಸ್ವರಾಜ್ಯ ಅಂತ ಹೇಳುವಾಗ ನೀವು ಯಾವುದೋ ಒಂದು ಭ್ರಮಾಲೋಕದಲ್ಲಿ ಇದ್ದಾಗ ಮಾತಾಡಿದ್ದರೆ ನಮಗೆ ಅದನ್ನು ತರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಗಾಂಧೀಜಿ ಈ ವಿಚಾರದ ಬಗ್ಗೆ ನೆಹರುಗೆ ಕೂಡ ಭಿನ್ನಾಭಿಪ್ರಾಯ ಇತ್ತು ಅಂತ. ಗಾಂಧೀಜಿ ಜೊತೆ ಸುಮಾರು ಭಿನ್ನಾಭಿಪ್ರಾಯಗಳು. ಅವರ ಉಪವಾಸದ ಬಗ್ಗೆ ನೆಹರುಗೆ ಬಹಳ ಒಲವು ಇರಲಿಲ್ಲ. ಅವರು ಉಪವಾಸಗಿದ್ದು ಜೈಲಿಗೆ ಹೋಗ್ತಾರೆ, ಎಲ್ಲ ನಿಜ. ಉಪವಾಸಕ್ಕೆ ದೇವರೇ ಬಹಳ ದೊಡ್ಡ ಅಸ್ತ್ರ ಅಂತ ಒಂದು ಕಡೆ ಗಾಂಧೀಜಿ ಹೇಳಿದಾಗ ಅವರು ಅದನ್ನು ಒಪ್ಪುವುದಿಲ್ಲ. ಈ ರೀತಿ ಬಹಳ ಭಿನ್ನಾಭಿಪ್ರಾಯಗಳು ಕೂಡ ಅವರ ನಡುವೆ ಇತ್ತು. ಮೊದಲನಾಗಿ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ನನಗೆ ಅನಿಸಿತು, ನನ್ನ ಅಭಿಪ್ರಾಯ, ಗಾಂಧೀಜಿ ಮತ್ತು ಗಾಂಧೀಜಿಯವರ ಪ್ರಾಮಾಣಿಕತೆಯನ್ನು ನಾವು ಪ್ರಶ್ನೆ ಮಾಡುವುದಿಲ್ಲ. ಗಾಂಧೀಜಿಗೆ ಜಾತಿ ವ್ಯವಸ್ಥೆ ಬಗ್ಗೆ ಇದ್ದ ಅವರ ಅಭಿಪ್ರಾಯ ಇದೆ, ಅದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿದೆ. ವರ್ಣಾಶ್ರಮ ವ್ಯವಸ್ಥೆಯನ್ನು ಅವರು ಒಪ್ಪಿಕೊಂಡಿದ್ರು ಅವರು. ಆದರೆ ನನಗೆ ತಿಳಿದಾಗೆ ನೆಹರು ಅದನ್ನು ಒಪ್ಪಿಕೊಂಡಿಲ್ಲ. ಅದರಿಂದಾಗಿ ಅವರಿಗೆ ನೀವು ಮೀಸಲಾತಿಯನ್ನಾಗಲಿ, ಹಿಂದೂ ಕೋಡ್ ಬಿಲ್ ಅನ್ನಾಗಲಿ ಅನುಷ್ಠಾನಕ್ಕೆ ತರಲಿ, ಅದು ಸೆಕ್ಯುಲರಿಸಂ ಬಗ್ಗೆ ಅಂತ ಒಂದು ದಿಟ್ಟ ನಿರ್ಧಾರವನ್ನು ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ನಾನು ಹೊಸ ಆರ್ಥಿಕ ನೀತಿ ಮತ್ತು ಕೋಮುವಾದ ಇದು ಹೇಗೆ ಬೆಳೆಯಿತು ಮತ್ತು ನೆಹರು ಅವರ ಆಲೋಚನೆ ಹೇಗಿತ್ತು ಎನ್ನುವುದನ್ನು ಸಂಕ್ಷಿಪ್ತವಾಗಿ ಪೀಠಿಕೆಗೆ ಇದನ್ನು ಹೇಳ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಜವಾಹರ್ಲಾಲ್ ನೆಹರು ಅವರ ವ್ಯಕ್ತಿತ್ವವನ್ನ ಮಂಕುಗೊಳಿಸುವ ಉದ್ದೇಶದಿಂದಲೇ ಅಂತ ನಾನು ಹೇಳ್ತೇನೆ. ಇನ್ನೊಬ್ಬ ನಾಯಕನನ್ನ ನೀವು ಕೂಡ ಪಟ ಹಾಕಿದ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವರನ್ನ ಎತ್ತಿ ಕಟ್ಟುವ ಒಂದು ಪ್ರಯತ್ನ ನಡೀತಾ ಇದೆ. ಪಟೇಲ್ ಅವರು ಮಹಾನ್ ದೇಶ ಪ್ರೇಮಿಯಾಗಿದ್ದರು, ಅವರು ಕೋಮುವಾದಿ ಆಗಿರಲಿಲ್ಲ. ಆದರೆ ಕೆಲವು ವಿಚಾರದಲ್ಲಿ ಅವರಿಗೆ ಭಿನ್ನಾಭಿಪ್ರಾಯ. ಉದಾಹರಣೆಗೆ, ದೇಶ ವಿಭಜನೆ ನಡೆದಾಗ ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ನಡೀತಿರುವ ದೌರ್ಜನ್ಯ ಕಂಡಾಗ ಪಟೇಲ್ ಹೇಳಿದ್ರಂತೆ, ಇತಿಹಾಸದಲ್ಲಿ ಇದೆ ಅದು,
ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನಾವು ಕೊಡಬೇಕು ಅಂತ. ಅದನ್ನು ಉತ್ತರ ಏನನ್ನೋದು ಡಿಫೈನ್ ಮಾಡದೇ ಇದ್ರು ಭಾರತದಲ್ಲಿರುವ ಮುಸ್ಲಿಮರ ವಿರುದ್ಧನೂ ಕೂಡ ನಾವು ಈ ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ಬೋದಾ. ಆದರೆ ನೆಹರು ಅದನ್ನು ಒಪ್ಪಿರಲಿಲ್ಲ. ನಾವು ನಮ್ಮನ್ನು ಅರ್ಪಿಸಿಕೊಂಡ ಸೆಕ್ಯುಲರ್ ವಾದಕ್ಕೆ ಭಂಗ ತರುವಂತ ಯಾವುದೇ ಕೆಲಸವನ್ನು ನಾವು ಮಾಡೋದಿಲ್ಲ, ಮಾಡಬಾರದು. ನೀವು 1949ರಲ್ಲಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಮುಚ್ಚುವುದ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಲಪಂಥೀಯರು ಕಾಂಗ್ರೆಸ್ನ ಒಳಗಡೆ ನುಸುಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ತಡೆದು ನಿಲ್ಲಿಸಿದವರು ನೆಹರು. ಇಲ್ಲದಿದ್ರೆ ಕಾಂಗ್ರೆಸ್ ಪಾರ್ಟಿ ಕೂಡ ಒಂದು ಕಮ್ಯುನಲ್ ಪಾರ್ಟಿ ಆಗ್ತಾ ಇದೆ. ಈಗ ಬಹಳ ಸೆಕ್ಯುಲರ್ ಪಾರ್ಟಿ ಅಂತ ಹೇಳೋದು ಕಷ್ಟ. ಆದರೆ ಭಿನ್ನಾಭಿಪ್ರಾಯಗಳಿದೆ. ಆದರೆ ಒಟ್ಟು ಅದರ ಐಡಿಯಾಲಜಿ ಏನಿದೆ ಅದು ಸೆಕ್ಯುಲರ್ ಆಗಿದೆ. ಅದರ ಅನುಷ್ಠಾನದಲ್ಲಿ ವ್ಯತ್ಯಾಸಗಳನ್ನ ನಾವು ಹುಡುಕ್ತೇವೆ. ಅದರಿಂದ ಈ ಕೋಮುವಾದದ ವಿರುದ್ಧದ ನಿಮ್ಮ ಹೋರಾಟದಲ್ಲಿ ನೆಹರು ಚಿಂತನೆ ಕೂಡ ಒಂದು ದೊಡ್ಡ ಅಸ್ತ್ರ ಆಗ್ಬೋದು. ಸಾಮಾಜಿಕ ನ್ಯಾಯಕ್ಕಾಗಿ ನಡೆಸುವ ಹೋರಾಟದಲ್ಲಿ ನೆಹರು ಚಿಂತನೆ ಕೂಡ ಒಂದು ಅಸ್ತ್ರ ಆಗ್ಬೋದು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ನಾನು ನೆಹರು ಚಿಂತನೆಯನ್ನು ಸ್ವಲ್ಪ ಪೀಠಿಕೆಯಾಗಿ ಬಳಸಿ ನಾನು ಮುಂದೆ ಹೋಗುದಿದ್ರೆ, ನಾನು ಇಡೀ ರಾಜ್ಯದಲ್ಲಿ ನನ್ನ ಬರವಣಿಗೆ ಪಕ್ಕಕ್ಕಿಟ್ಟು ನಾನು ಬಹಳ ಓಡಾಡ್ತೇನೆ. ಇಡೀ ರಾಜ್ಯದಲ್ಲಿ ಒಂದು ತಿಂಗಳಿಗೆ ಒಂದು 3-4 ಕಡೆಯಾದರೂ ಈ ರೀತಿಯ ಭಾಷಣಗಳನ್ನು ಮಾಡ್ತಾ ಇದ್ದೇನೆ. ನನಗೆ ಜನರ ನಾಡಿಮಿಡಿತ ಗೊತ್ತಾಗುತ್ತೆ. ಕೋಮುವಾದವನ್ನ ಮತ್ತು ಈ ಕ್ರೋನಿ ಕ್ಯಾಪಿಟಲಿಸಂ ಆಗಿ ಬೆಳೆದ ಬಂಡವಾಳಶಾಹಿಯನ್ನು ಎದುರಿಸಲು ಎಷ್ಟು ಕಷ್ಟ ಎಂದು. ಇದು ಸಮಸ್ಯೆ ಏನಂದ್ರೆ, ನೀವು ಕೋಮುವಾದ ಯಾರು ಇವತ್ತು ಬಿತ್ತಾ ಇದ್ದಾರೋ, ಬೆಳೆಸ್ತಾ ಇದ್ದಾರೋ, ನೀವು ಅದನ್ನು ಕೌಂಟರ್ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕೆಂದ್ರೆ ಇದನ್ನ ಸಾಂಸ್ಕೃತಿಕ ರಾಷ್ಟ್ರೀಯತೆ ಅಂತ, ಕಲ್ಚರಲ್ ನ್ಯಾಷನಲಿಸಂ ಅಂತ ಒಂದು ಪಕ್ಷ ಹೇಳ್ತಾ ಇದೆ. ನೀವು ಅದರ ಬಗ್ಗೆ ಮಾತಾಡಿದಾಗ ಇದ್ದಕ್ಕಿದ್ದೇ ನಾನು ಹಾಗೆ ಹೇಳಿದಾಗ ಒಂದು ಹಿಂದೂ ಮತ್ತು ಮುಸ್ಲಿಮರು ಡಿವೈಡ್ ಆಗಿದೆ. ನೀವು ದೊಡ್ಡ ಮುಸ್ಲಿಂ ಭೂತವನ್ನು ಎದುರು ತಂದಿಟ್ಟು ಯಾರೋ ಎಲ್ಲೋ ಭಯೋತ್ಪಾದಕರು ಮಾಡಿದ್ದನ್ನ ಮತ್ತೊಂದು ಮಾಡಿದ್ದನ್ನ ಎದುರಿಗಿಟ್ಟು ನೋಡಿ ಇವರಿಂದ ನಿಮಗೆ ಥ್ರೆಟ್ ಇದೆ ಅಂತ ಒಂದು ಹೇಳ್ತಾನೆ ಸಮಾಜವನ್ನು ಒಡೆಯುವ ಕೆಲಸ, ಕೋಮುವಾದವನ್ನ ಬೆಳೆಸುವ ಪ್ರಯತ್ನ ನಡೀತಾ ಇದೆ. ಅದರಿಂದ ನಾನು ಅದನ್ನು ಮುಂದೆ ಬೇಕಾದ್ರೆ ಹೇಳ್ತೀನಿ. ಇದಕ್ಕೆ ವಿರುದ್ಧವಾಗಿ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಏನಿದೆ, ಸಾಂಸ್ಕೃತಿಕ ರಾಜಕಾರಣ, ಇದನ್ನ ನಾವು ಬೆಳೆಸಬೇಕಾಗಿದೆ, ಇದನ್ನು ನಡೆಸಬೇಕಾಗಿದೆ. ಇನ್ನೊಂದು, ನೀವು ಬಂಡವಾಳಶಾಹಿ ಏನಿದೆ, ಹೊಸ ಆರ್ಥಿಕ ನೀತಿಯ ಒಂದು ಕುರೂಪ, ಒಂದು ಅಗ್ಲಿ ಸೈಡ್ ಏನಿದೆ, ಕ್ರೋನಿ ಕ್ಯಾಪಿಟಲಿಸಂ, ಇದನ್ನು ಕೂಡ ಎದುರಿಸಲು ಬಹಳ ಕಷ್ಟ. ನಮ್ಮ ಬಹಳಷ್ಟು ಯುವಕರು ಇದರಿಂದ ಬಹಳ ದೊಡ್ಡ ಉದ್ಯೋಗದ ಸುರಿಮಳೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಉದ್ಯೋಗ ಬೇಡವಾ, ಕೈಗಾರಿಕೆ ಬೇಡವಾ? ನೋಡಿ, ಈ ಸರ್ಕಾರಿ ಸ್ವಾಮ್ಯದ ಬಹಳಷ್ಟು ಉದ್ಯಮಗಳನ್ನು ಸ್ಥಾಪಿಸಿದವರು ನೆಹರು. ಕರ್ನಾಟಕದಲ್ಲಿ ಬೆಂಗಳೂರು ನೋಡಿದರೆ ಒಂದು ದೊಡ್ಡ ಸಾರ್ವಜನಿಕ ಉದ್ಯಮಗಳ ರಾಜಧಾನಿ ಆಗಿದೆ. ಇವತ್ತು ಎಲ್ಲ ಮುಚ್ಚಿ ಹೋಗುವಾಗ ಏನು ಹೇಳಿದ್ರು, ಸಾರ್ವಜನಿಕ ಉದ್ದಿಮೆಗಳನ್ನು ಸಮರ್ಥನೆ ಮಾಡುವವರು ಏನು ಹೇಳಿದ್ರು, ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ. ಅದರಿಂದ ಉದ್ಯೋಗ ನಷ್ಟ ಆಗಿರ್ಬೋದು, ಅದರ ಉದ್ಯೋಗ ಸೃಷ್ಟಿಯಾಗುತ್ತೆ. ಇವತ್ತು ಖಾಸಗಿ ರಂಗದಲ್ಲಿ ಬೆಳೀತಾ ಇರೋದು ನೋಡಿದ್ರೆ ಅವರು ಹೇಳಿದ್ದಾರೆ ಉದ್ಯೋಗ ಸೃಷ್ಟಿಯಾಗಿದೆ. ಎಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ? ಸರ್ಕಾರದ ಪೋಷಣೆಯನ್ನು ಇಲ್ಲದೆ ಬೆಳೆದ ಎಷ್ಟು ಖಾಸಗಿ ಉದ್ಯಮಗಳು. ನಾನು ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇನೆ. ನಮ್ಮಲ್ಲಿ ಬಹಳ ಮಾತಾಡ್ತಾರೆ ಇದರ ಬಗ್ಗೆ ಮಾತಾಡುವಾಗ. ಈ ರೈತರಿಗೆ ಬಹಳ ಸಬ್ಸಿಡಿ ಕೊಡ್ತಾರೆ ಇವಾಗ. ನೀವು ರೈತರಿಗೆ ಕೊಡುವ ಎಲ್ಲ ಬೀಜ, ಗೊಬ್ಬರ, ನರೇಗಾ ಎಲ್ಲ ಸೇರಿದರೆ 2.5 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿಗಳು. ಇನ್ನೊಂದು ನಿಮ್ಮ ಗ್ಯಾಸ್ ಸಬ್ಸಿಡಿಗೂ 45,000 ಕೋಟಿ ಸಬ್ಸಿಡಿ. ನೀವು ಕೈಗಾರಿಕೆಗಳಿಗೆ, ದೊಡ್ಡ ದೊಡ್ಡ ಉದ್ಯಮಗಳಿಗೆ ಕೊಟ್ಟ ಟ್ಯಾಕ್ಸ್ ಹಾಲಿಡೇಗಳು ಮತ್ತು ಟ್ಯಾಕ್ಸ್ ಕನ್ಸೆಷನ್ಗಳು 42 ಲಕ್ಷ ಕೋಟಿ ರೂಪಾಯಿ. 36, ಇದು ನಾನು ಹೇಳೋದು 2001ರಿಂದ 2011ರವರೆಗಿನ
10 ವರ್ಷಗಳಲ್ಲಿ 42 ಲಕ್ಷ ಕೋಟಿ ರೂಪಾಯಿ. ಇದನ್ನ ನೀವು ಖಾಸಗಿ ರಂಗದಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಹೇಳ್ತಿರಲ್ಲ, ಇವತ್ತು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಬೇರೆನೇ ಹೇಳಿ. ಎಷ್ಟು ಉದ್ಯೋಗ? ನೀವು ಹಳ್ಳಿಗಳಿಗೆ ಹೋದ್ರೆ ಕೃಷಿಕರ ಸಂಖ್ಯೆ ಕಡಿಮೆ ಆಗಿದೆ, ಕೃಷಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಇದೆಲ್ಲ ನಾನು ಯಾಕೆ ಇದನ್ನೇ ಹೊಸ ಆರ್ಥಿಕ ನೀತಿಯ ಫಲ ಇದು. ಕೃಷಿಕರ ಸಂಖ್ಯೆ ಕಡಿಮೆ, ಕೃಷಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆಂದ್ರೆ ಭೂಮಿಯನ್ನು ಉದ್ಯಮವಾಗಿ ಕಳ್ಕೊಂಡವರು ಅವರು ಕೃಷಿ ಕಾರ್ಮಿಕರಾಗಿದ್ದಾರೆ. ಬಹಳಷ್ಟು ಮಂದಿ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ವಲಸೆ ಹೋದವರಾದ್ರೂ ಉದ್ಯೋಗ ಪಡೆದಿದ್ದಾರಾ? ಇಲ್ಲ. ಅವ್ರು ಎಲ್ಲಿ ಉದ್ಯೋಗ ಪಡೆದಿದ್ದಾರೆ? ಸರ್ವಿಸ್ ಸೆಕ್ಟರ್ ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ. ಸರ್ವಿಸ್ ಸೆಕ್ಟರ್ ಅಲ್ಲಿ ಕೂಡ ಉದ್ಯೋಗ ಕಡಿಮೆ ಆಗಿದೆ. ನಾನು ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇನೆ. ಎಲ್ಲಿದ್ದಾರೆ ಮತ್ತೆ ಅವರು? ಅಲ್ಲೂ ಕೂಡ ನಿರುದ್ಯೋಗಿಗಳಾಗಿ ಕಷ್ಟದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ನೀವು ನೋಡಿ, ಕಡಿಮೆ ಸಂಬಳಕ್ಕಾಗಿ ದುಡಿತಾ ಇದ್ದಾರೆ. ಅದರಿಂದ ಈ ಯುವ ಜನಾಂಗದಲ್ಲಿ ಒಂದು ಭ್ರಮೆ ಏನಿತ್ತು, ಅದು ನಿಧಾನವಾಗಿ ನಿರಸನ ಆಗ್ತಾ ಇದೆ. ಅಂದ್ರೆ ಹೊಸ ಆರ್ಥಿಕ ನೀತಿಯಿಂದ ಉದ್ಯಮಗಳು ಬೆಳೆಯುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ನಮಗೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ, ಸಂಬಳ ಸಿಗುತ್ತೆ ಅಂತ ಏನೋ ಒಂದು ಭ್ರಮಾಲೋಕದಲ್ಲಿ. ಇವತ್ತು IT BT ಇಂಡಸ್ಟ್ರಿಗಳಲ್ಲಿ ಎಷ್ಟು ಯಾವ ಮಟ್ಟದ ಸಂಬಳ ಇದೆ ಅಂತ ಹೋಗಿ ನೋಡಿ. ಅಷ್ಟು ಮಾತ್ರ ಅಲ್ಲ, ಇದರ ಬಹಳ ಇನ್ನೊಂದು ದೊಡ್ಡ ದುಷ್ಪರಿಣಾಮ ಏನಾಗಿದೆ ಅಂದ್ರೆ, ನೀವು ಹೊಸ ಆರ್ಥಿಕ ನೀತಿಯ ಪರಿಣಾಮ ಕೂಡ ನೀವು ಖಾಸಗಿ ರಂಗದಲ್ಲಿರುವ ಯಾವ ಉದ್ಯಮಗಳಿಗೂ ಕೂಡ ಮೀಸಲಾತಿ ಅನ್ವಯಿಸಿದೆ. ನನಗೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲೂ ಕೂಡ ನೆಹರು ಅವರದ್ದು ದೂರದ ಆಲೋಚನೆ ಇದೆ. ಸಾರ್ವಜನಿಕ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿದಾಗ ಅದು ಸರ್ಕಾರದ ನಿಯಂತ್ರಣದಲ್ಲಿರುವುದರಿಂದ ಅಲ್ಲಿ ರಿಸರ್ವೇಷನ್ ಇತ್ತು. ಬಹಳಷ್ಟು ಮಂದಿ ಕೆಲಸಕ್ಕೆ ಸೇರಿದ್ರು, ಉದ್ಯೋಗಗಳು ಇದ್ದವು. ಇವತ್ತು ಖಾಸಗಿ ರಂಗದಲ್ಲಿ ಎಲ್ಲಿದೆ? ಅದರಿಂದ ಈ ಹೊಸ ಆರ್ಥಿಕ ನೀತಿ ಮತ್ತು ಅದರ ಪರಿಣಾಮವಾದ ಕ್ರೋನಿ ಕ್ಯಾಪಿಟಲಿಸಂ, ಕೆಲವೇ ಬಂಡವಾಳಶಾಹಿಗಳನ್ನ ಬೆಳೆಸುವ ಒಂದು ನೀತಿ ಏನಿದೆ, ಇದರಿಂದ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ದಿನದಿಂದ ಹೆಚ್ಚಾಗ್ತಾ ಇದೆ. ಅಸಹನೆ ಜಾಸ್ತಿ ಆಗ್ತಾ ಇದೆ. ಇವತ್ತು ನೇಪಾಳದಿಂದ ತಿರುಪತಿವರೆಗೆ ಇನ್ನು ರೆಡ್ ಕಾರಿಡಾರ್ 150 ಜಿಲ್ಲೆಗಳಲ್ಲಿ ಸರ್ಕಾರನೇ ಇಲ್ಲದ ಪರಿಸ್ಥಿತಿ ಯಾಕಿದೆ ಅಂದರೆ, ಈ ಸರ್ಕಾರ ಇಲ್ಲ, ಅಲ್ಲಿ ಮಾವೋವಾದಿಗಳಿದ್ದಾರೆ. ಯಾಕೆ ಇದೆ ಅಂದ್ರೆ, ಈ ರೀತಿಯ ಅಂತರ ಇಂಥದೊಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ ಅಂತ. ಇದನ್ನು ಎದುರಿಸುವುದು ಬಹಳ ಕಷ್ಟ. ಆದರೆ ಇದನ್ನು ಎದುರಿಸಬೇಕಾದ್ರೆ ನಾವು ಬಹಳ ಮುಖ್ಯವಾಗಿ ನಮ್ಮ ಹೋರಾಟದ ಸ್ವರೂಪವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ನೋಡಿ, ಜವಾಹರ್ಲಾಲ್ ನೆಹರು ವಾಸ್ ಎ ರ್ಯಾಷನಲ್. ಅವರು ಬಹಳ ಪುರೋಗಾಮಿ ಚಿಂತನೆ. ನಾನು ಅವರನ್ನು ಸಂಪೂರ್ಣವಾಗಿ ನಾಸ್ತಿಕ ಅಂತ ನಾನು ಕೊಡುವುದಿಲ್ಲ, ನಾಸ್ತಿಕರಾಗಿದ್ರು ಅಂತ ಅನಿಸುತ್ತೆ ನನಗೆ. ಆದರೆ ಅವರು ಈ ದೇಶದ ಸಂಸ್ಕೃತಿ ಬಗ್ಗೆ ಅವರಿಗೆ ಬಹಳ ದೊಡ್ಡ ಅಭಿಮಾನ ಇತ್ತು. ಅವರು ಹೇಳ್ತಾರೆ, ನಮ್ಮ ಜೀವನದ ಬಹುಮುಖ್ಯ ಭಾಗವಾದ ಆಧ್ಯಾತ್ಮಿಕತೆಯನ್ನ ವೈಜ್ಞಾನಿಕತೆಯ ನಿಕಷಕ್ಕೆ ಒಡ್ಡಿ ಅದರ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಕಾಣಬೇಕಂತ. ನೀವು ನಿಮ್ಮ ಸಂಪ್ರದಾಯಗಳನ್ನ ವೈಜ್ಞಾನಿಕತೆಯ ನಿಕಷಕ್ಕೆ ಒಡ್ಡಬೇಕು ಅಂತ. ಅದರ ಅಗ್ನಿ ಪರೀಕ್ಷೆಯಲ್ಲಿ ಎದ್ದು ಬಂದಾಗ ಅದು ಅಂಥದ್ದು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾರೆ. ಬಹುಶಃ ಈ ರೀತಿಯ ಒಂದು ಆಲೋಚನೆ ನಮ್ಮಲ್ಲಿ ಇರಬೇಕಂತ ನನಗೆ ಅನಿಸುವುದು. ನಾನು ಈ ಹೋರಾಟದ ಸ್ವರೂಪಗಳು ಹೇಗೆ ಬದಲಾಗಬೇಕು ಎನ್ನುವುದರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ನೀವು ಇವತ್ತಿನ ನೀವೊಂದು ರಾಜಕೀಯವಾದ ಬದಲಾವಣೆಯನ್ನ ತರಬೇಕಾದ್ರೆ, ನನಗೆ ಅನಿಸಿದ್ದು ಒಂದು ಸಮಗ್ರವಾದ ರಾಜಕೀಯ ಬದಲಾವಣೆ ಅಂದರೆ ಅದು ಸಾಮಾಜಿಕ ಬದಲಾವಣೆ, ಆರ್ಥಿಕ ಬದಲಾವಣೆ, ಧಾರ್ಮಿಕ ಬದಲಾವಣೆ ಎಲ್ಲವೂ ಸೇರಿದಿರುವ ಒಂದು ಬದಲಾವಣೆ ಅಂತ ನನಗೆ ಅನಿಸಿದೆ. ಅದರಿಂದ ಈ ರೀತಿಯ ನೀವು ಬದಲಾವಣೆಯನ್ನು ತರಬೇಕಾದ್ರೆ ಬರೀ ರಾಜಕೀಯ ಪಕ್ಷಗಳಿಂದ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದಿದ್ದರೆ ಚುನಾವಣಾ ರಾಜಕೀಯದ ಮೂಲಕನೂ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಡೆಸಬೇಕಾಗಿರೋದು ಸಾಂಸ್ಕೃತಿಕ ರಾಜಕೀಯ. ಇದು ಇಲ್ಲಿ ನಡೀತಾ ಇದೆ. ಇವತ್ತು ನಡೀತಾ ಇರೋದು ಈ ದೇಶದಲ್ಲಿ ನೆಹರು ಅವರ ಚಿಂತನೆಯನ್ನ ಅಳಿಸಿ ಹಾಕುವ, ಅವರ ವ್ಯಕ್ತಿತ್ವವನ್ನು ಒಡೆದಾಕುವ ಪ್ರಯತ್ನ ಕೂಡ ನಡೀತಾ ಇರೋದು ಈ ರೀತಿಯ ಸಾಂಸ್ಕೃತಿಕ ರಾಜಕಾರಣದ ಮೂಲಕನೇ. ಇದನ್ನು ನಾವು ಅರಿತುಕೊಳ್ಳುತ್ತೆ. ನೀವೆಲ್ಲ ಯುವತಿಯರು, ವಿದ್ಯಾರ್ಥಿನಿಯರಿದ್ದೀರಿ.
ಬಹಳ ಬೇಗ ದಾರಿ ತಪ್ಪುವ ಅವಕಾಶಗಳಿದೆ. ನಾನು ಹೇಳ್ತೇನೆ, ಈ ಸಾಂಸ್ಕೃತಿಕ ರಾಜಕಾರಣಕ್ಕೆ ಏನೆಲ್ಲ ಬಳಕೆ ಆಗ್ತಾ ಇದೆ. ಮೊದಲನೇದಾಗಿ ಬಳಕೆ ಆಗಿದ್ದು ರಾಷ್ಟ್ರಗೀತೆ. ಒಂದೇ ಜನಗಣಮನ ಹಾಡಬೇಕು. ನಿಮಗೆ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ ಕೂಡ ಈ ಕೋಮುವಾದ ರಾಜಕಾರಣ ಕಲಿತದ್ದು ಹುಬ್ಳಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಮರ ರಾಷ್ಟ್ರಧ್ವಜ ಹಾರಿಸಲಿ ಅಂತ. ಅಂದ್ರೆ ಪ್ರತಿಯೊಬ್ಬ ಮುಸ್ಲಿಮರ ರಾಷ್ಟ್ರಧ್ವಜ ಹಾರಿಸಿ ಆತನ ದೇಶ ಪ್ರೇಮವನ್ನು ಸಾರ್ವಜನಿಕವಾಗಿ ಸಾಬೀತುಪಡಿಸಬೇಕು. ಅದು ಮಾಡದೇ ಇದ್ರೆ ನಾಗ್ಪುರದ RSS ಕೇಂದ್ರದಲ್ಲಿ ರಾಷ್ಟ್ರಧ್ವಜ ಹಾರಿಸದಿದ್ದರೂ ಪರವಾಗಿಲ್ಲ, ಹುಬ್ಳಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಮರು ಹಾರಿಸಬೇಕು ದೇಶ ಪ್ರೇಮ. ಒಂದೇ ಮಾತನ್ನು ಆಡಬೇಕು. ನಮಗೆ ಪಕ್ಕನೇನು ಅನಿಸ್ತದೆ ಅಂದ್ರೆ, ಹೌದು ರಾಷ್ಟ್ರಗೀತೆ ಆಡಿದ್ರೆ ತಪ್ಪೇನು, ಮುಸ್ಲಿಮರು ಆಡ್ಬೇಕಂತ ಹೇಳಿದ್ರೆ ತಪ್ಪೇನು. ನೀವು ಅಲ್ಲಿಗೆ ನಿಲ್ಲುವುದಿಲ್ಲ. ಇತ್ತೀಚೆಗೆ ಬಹಳ ಪ್ರಚಾರದೊಂದಿಗೆ ಪ್ರಾರಂಭವಾಗಿದ್ದ ಯೋಗದ ಬಗ್ಗೆ ಆಂದೋಲನ ನೋಡಿ. ಯೋಗ ಒಂದು ಚಿಕಿತ್ಸಾ ವಿಧಾನ ಅಂತ ನಾನು ನಂಬಿದ್ದೇನೆ. ಆದರೆ ಯೋಗವನ್ನು ಕೂಡ ಒಂದು ಸಾಂಸ್ಕೃತಿಕ ರಾಜಕಾರಣದ ಅಸ್ತ್ರವನ್ನಾಗಿ ಬಳಸುವುದಿದೆ ಅಲ್ಲ, ಇದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ನೀವು ಬರೀ ಯೋಗಾಭ್ಯಾಸಕ್ಕೆ ಸೀಮಿತ ಆಗುವುದಿಲ್ಲ. ಅಲ್ಲಿ ಓಂಕಾರ ಇರುತ್ತೆ, ಮತ್ತೆ ಭಾರತೀಯ ಸಂಸ್ಕೃತಿಯ ಪ್ರವಚನ ಇರುತ್ತೆ. ಅದರ ಮೂಲಕ ಇಡೀ ಒಂದು ಕೋಮುವಾದವನ್ನ ಬೆಳೆಸುವ ಮತ್ತು ಜನರನ್ನ ಧರ್ಮದ ಆಧಾರದಲ್ಲಿ ಪ್ರತ್ಯೇಕಗೊಳಿಸುವ ಒಂದು ಹುನ್ನಾರ ಇದೆ ಅಂತ ನನಗೆ ಅನಿಸುತ್ತೆ. ಇದು ಅಲ್ಲಿಗೆ ನಿಲ್ಲುವುದಿಲ್ಲ. ನೀವು ಯೋಗ, ವಾಸ್ತು, ಶಿಲ್ಪಕಲೆ, ಶಾಸ್ತ್ರೀಯ ಸಂಗೀತ, ಇದೆಲ್ಲವೂ ಭಾರತೀಯ ಸಂಸ್ಕೃತಿ, ಇದೆಲ್ಲವೂ ಹಿಂದೂ ಸಂಸ್ಕೃತಿ ಅಂತ ನಮಗೆ ಬಿಸ್ಮಿಲ್ಲಾ ಖಾನ್ ಮರ್ತೇ ಹೋಗ್ಬಿಡುತ್ತೆ. ಇದೆಲ್ಲವೂ ಹಿಂದೂ ಸಂಸ್ಕೃತಿ ಎನ್ನುವ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡುತ್ತಾ ನಮ್ಮನ್ನ ಡಿವೈಡ್ ಮಾಡೋ, ಪ್ರತ್ಯೇಕಗೊಳಿಸುವ ಒಂದು ಪ್ರಯತ್ನ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ವೆಜಿಟೇರಿಯನ್ ಶ್ರೇಷ್ಠ, ನಾನ್ ವೆಜಿಟೇರಿಯನ್ ಕನಿಷ್ಠ, ಸಾಂಸ್ಕೃತಿಕ ರಾಜಕಾರಣದ ಅಸ್ತ್ರಗಳು. ನೀವು ಪಠ್ಯ ಪುಸ್ತಕಗಳ ಕೇಸರೀಕರಣ, ಇತಿಹಾಸವನ್ನು ತಿರುಚುವುದು. ನಾನು ಗುಜರಾತ್ನಲ್ಲಿ ಬಹಳ ಅಡ್ಡಾಡಿದ್ದೆ. ಗುಜರಾತ್ನಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ಇನ್ಸಿಡೆಂಟ್ ಇದೆ. ಅದು ಗಾಂಧಾರಿಗೆ ಮಕ್ಕಳಾಗಿರ್ತಾ ಇರಲಿಲ್ಲ. ಅದಕ್ಕಾಗಿ ಯಾವನೊಬ್ಬ ಋಷಿಮುನಿ ಏನೋ ಅವಳಿಗೆ ಫಲವನ್ನ, ರಸವನ್ನ ಕೊಡ್ತಾನೆ. ಆದರೆ ಗಾಂಧಾರಿಯ ಹೊಟ್ಟೆಯಲ್ಲಿ ಒಂದು ಮಾಂಸದ ಗಡ್ಡೆ ಬೆಳೆಯುತ್ತೆ ಅಂತೆ. ಆ ಮಾಂಸದ ಗಡ್ಡೆಯನ್ನ ಹೊರಗೆ ತೆಗೆದು ಅದನ್ನು 100 ಪಾಲು ಮಾಡಿ ತುಪ್ಪದ ಒಂದು ಪೀಪಾಯಲ್ಲಿ ಅದನ್ನು ಹಾಕಿ, ಒಂದು 100 ಪೀಪಾಯಲ್ಲಿ ಹಾಕಿ ಅದನ್ನ ನೀರಿನಲ್ಲಿ ಅದ್ದಿ ಇಟ್ಟಿದ್ರಂತೆ ಒಂದು ತಂಪಾದ ಕೆರೆಯಲ್ಲಿ. ಅದರಿಂದ ಕೌರವರು ಹುಟ್ಟಿದ್ರು ಅಂತ. ಇದು ಗುಜರಾತಿನ ಒಂದು ಪಠ್ಯ ಪುಸ್ತಕದಲ್ಲಿ ನಾನು ಹೇಳ್ತಾ ಇರೋದು. ನಾನು ಒಂದು 7 ವರ್ಷಗಳ ಹಿಂದಿನ ಕಥೆ ಇದೆ, ಈಗಲೂ ಇರ್ಬೋದು. ಇತ್ತೀಚಿನ ಬಹಳ ದೊಡ್ಡ ಕಾಂಟ್ರವರ್ಸಿ ಏನಂದ್ರೆ, ಅಂಬೇಡ್ಕರ್ ಬಗ್ಗೆ ಇದ್ದ ಪಠ್ಯ ಪುಸ್ತಕದ ಭಾಗಗಳನ್ನು ತೆಗೆದುಹಾಕಿದ್ದಾರೆ. ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಾಗ ಏನೆಲ್ಲ ಮಾತಾಡಿದ್ರು ಎನ್ನುವುದು ಆ ಪಠ್ಯದಲ್ಲಿತ್ತು, ಅದನ್ನು ಕಿತ್ತಾಕಿದ್ದಾರೆ. ಇದು ಇತ್ತೀಚಿನದು. ಅದರಿಂದ ಇಂಥ ಪಠ್ಯ ಕೂಡ ಅಲ್ಲಿ ಇವತ್ತು ಇರಬಹುದು ಅಂತ ನನಗನ್ನಿಸಿದೆ. ಇಡೀ ವಿಜ್ಞಾನವನ್ನು ತಿರುಚುವ ಒಂದು ನೋಡಿ, ನಾನು ಮತ್ತೆ ನಿಮಗೆ ನಿಮ್ಮ ಆಳದಲ್ಲಿ ಅದು ನೆನಪಲ್ಲಿ ಇರಬೇಕು. ನೆಹರು ವೈಜ್ಞಾನಿಕತೆಯನ್ನು ಬೆಳೆಸಿದರು. ನೀವು ವಿಜ್ಞಾನವನ್ನು ಕೂಡ ಈ ರೀತಿಯ ಸಾಂಸ್ಕೃತಿಕ ರಾಜಕಾರಣಕ್ಕೆ ಬಳಸಿದರು. ನಿಮಗೆ ಗೊತ್ತಿದೆ, ಈ ದೇಶದ ಪ್ರಧಾನಿಯವರು ಬಹಳ ಬುದ್ಧಿವಂತರವರು. ಅವರು ವಿಜ್ಞಾನದ ಸಮಾವೇಶಕ್ಕೆ ಹೋಗ್ತಾರೆ. ಸ್ಟೆಮ್ ಸೆಲ್ಸ್ ಎಲ್ಲ ಇದೆಯಲ್ಲ, ಅದು ನಮಗೆ ಮೊದಲೇ ಇತ್ತು, ಪ್ಲಾಸ್ಟಿಕ್ ಸರ್ಜರಿ, ಗಣಪತಿ ನೋಡಿ ಅಂತ ಹೇಳ್ಬಿಟ್ಟು. ಇಷ್ಟು ಕಷ್ಟಪಟ್ಟು ವಿಜ್ಞಾನಿಗಳು ವೈಜ್ಞಾನಿಕತೆಯನ್ನು ಕಟ್ಟಿ ಬೆಳೆಸಿದವರು ಒಂದೇ ಟರ್ಮ್ಗೆ ನೀವೇನು ಮಾಡಿದ್ದು ಅಲ್ಲ, ಅದು ಹಿಂದೆ ಇತ್ತು ಅಂತ ಹೇಳ್ಬಿಟ್ರೆ ನಮಗೆ ಒಂದು ತರ ಹೆಮ್ಮೆ ಅನಿಸ್ತೇವೆ. ನಮ್ಮ ಪರಂಪರೆಯಲ್ಲಿ ಪುಷ್ಪಕ ವಿಮಾನ ಹಿಂದೆ ಇತ್ತು, ಈ ರೈಟ್ ಸಹೋದರರು ಏನೂ ಅಲ್ಲ, ನಮ್ಮ ಪರಂಪರೆ ನಮಗೆ ಎದೆ ಉಬ್ಬಿಸಿ ಹೇಳುವಂಥದ್ದು. ಆ ರೀತಿ ಹೇಳ್ತಾನೆ ನೀವು ಯಾವ ಕಡೆ ಹೋಗ್ತೀರಿ? ನೀವು ಸೆಕ್ಯುಲರ್ ಪರಿವಾರಕ್ಕೆ ಹೋಗ್ತೀರಾ, ಕೋಮುವಾದಿ ಪರಿವಾರಕ್ಕೆ ಹೋಗ್ತೀರಾ? ನೀವು ಆ ರೀತಿ ಹೇಳುವ ಮೂಲಕನೇ ನಿಮಗೆ ಅರಿವಿಲ್ಲದಾಗೇನೆ ನೀವು ಕೋಮುವಾದದ ಪರಿವಾರಕ್ಕೆ ಆ ಕಡೆ ಹೋಗ್ತಾರೆ. ಇದನ್ನು ಪ್ರಶ್ನೆ ಮಾಡಬೇಕು. ವಿಜ್ಞಾನ ಎನ್ನುವುದು ಪ್ರಶ್ನೆ ಮಾಡುವುದೇ ವಿಜ್ಞಾನ ಅಂತ. ನೆಹರು ಕಲಿಸಿದ್ದೇ ಇದನ್ನು. ಅವರ ಆಧುನಿಕ ಶಿಕ್ಷಣದ ಆಲೋಚನೆ ಇದೆಯಲ್ಲ, ನೀವು ಶಿಕ್ಷಣ ಅಂದ್ರೆ ಏನು?
ಈಗ ನೆಹರು ಪ್ರಣೀತ ಶಿಕ್ಷಣ ಇವತ್ತು ಏನಾಗಿದೆ, ನನಗೆ ಇದನ್ನು ಮಾತಾಡಿದಾಗ ನನಗೆ ಬಹಳ ಸರಿ ಅನಿಸುತ್ತೆ. ನೆಹರುಗೆ ಒಂದು ಆಲೋಚನೆ ಇದೆ, ಶಿಕ್ಷಣದಿಂದ ಈ ದೇಶದ ಉದ್ಧಾರ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಸುಧಾರಣೆ ಆಗುತ್ತೆ, ಮೂಢನಂಬಿಕೆಗಳು ಅಳಿಯುತ್ತೆ, ಕಂದಾಚಾರಗಳು ಅಳಿಯುತ್ತೆ, ಸೌಹಾರ್ದತೆ ಬೆಳೆಯುತ್ತೆ. ಖಂಡಿತ ಅವರಿಗೆ ಆಲೋಚನೆ ಇತ್ತು. ಅವರಿಗೆ ಆಧುನಿಕವಾದ ಶಿಕ್ಷಣವನ್ನು ಕೊಡಬೇಕು. ಯಾಕೆಂದ್ರೆ ಅವರು ಯುರೋಪ್ನಲ್ಲಿ ಕಲಿತು ಬಂದವರು. ಆಧುನಿಕವಾದ ಶಿಕ್ಷಣ ಅಲ್ಲಿ ಎಂಥ ಪ್ರಗತಿಪರರನ್ನ, ಪುರೋಗಾಮಿಗಳನ್ನ ಸೃಷ್ಟಿ ಮಾಡಿದೆ. ಅದರಿಂದ ಈ ಶಿಕ್ಷಣವನ್ನ ಕೊಟ್ಟರೆ ಆದರೆ ಶಿಕ್ಷಿತರ ಇವತ್ತು ಶಿಕ್ಷಣವನ್ನು ಪಡೆದವರ ಗತಿ ಏನಾಗಿದೆ? ನಾನು ಇದನ್ನು ಬಹಳ ಸಂದರ್ಭದಲ್ಲಿ ಹೇಳಿದ್ದೇನೆ, ಕೇಳಿದಲ್ಲಿ ರಿಪಿಟೇಷನ್ ಅಂತ ಅನಿಸ್ಬೋದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಜಲಲ್ಲೇ ಮೇಲೆ ಉರುಳಾಡುತ್ತಾ ಇರುವವರನ್ನ ಅವರ ಶಿಕ್ಷಣವನ್ನು ಪ್ರಶ್ನಿಸಿ ಎಷ್ಟು ಕಲ್ತಿದ್ದಾರೆ ಅಂತ. ಡಾಕ್ಟರ್ಗಳು, ಇಂಜಿನಿಯರ್ಗಳು, ಲಾಯರ್ಗಳು, ಪ್ರೊಫೆಸರ್ಗಳು, ನಿಮ್ಮಂಥ ಸ್ಟೂಡೆಂಟ್ಸು ಎಂಜಲಲ್ಲೇ ಮೇಲೆ ಉರುಳಾಡ್ತಾ ಇದ್ದಾರೆ. ಯಾವ ಶಿಕ್ಷಣದ ಬಗ್ಗೆ ನಾವು ಮಾತಾಡ್ತೇವೆ? ಇದು ಬಹುಶಃ ನೆಹರು ಬದುಕಿದ್ರೆ ಅವರಿಗೆ ಒಂದು ದೊಡ್ಡ ಆಘಾತ ಆಗ್ತಾ ಇತ್ತು. ನೆಹರು ಯಾಕೆ, ವಿವೇಕಾನಂದರು ಬದುಕಿದ್ರು ಅವರಿಗೆ ಆಘಾತ ಆಗ್ತಾ ಇತ್ತು. ಎಲ್ಲ ಸಮಾಜ ಸುಧಾರಕರಿಗೆ ಆಘಾತ ಆಗ್ತಾ ಇತ್ತು. ಒಂದು ಶಿಕ್ಷಣದ ಬಗ್ಗೆ ಇಷ್ಟೆಲ್ಲ ರಾಜಾರಾಮ್ ಮೋಹನ್ ರಾಯಿಂದ ಹಿಡಿದು ಎಲ್ಲರೂ ಶಿಕ್ಷಣದ ಬಗ್ಗೆ ಯಾಕೆ ಹೇಳಿದ್ರಂದ್ರೆ, ದಲಿತರು ಹಿಂದೆ ಉಳಿದರೆ ಶಿಕ್ಷಣ ಕೊಡಿ, ಮುಸ್ಲಿಮರು ಹಿಂದೆ ಉಳಿದರೆ ಶಿಕ್ಷಣ ಕೊಡಿ, ಇನ್ನುಳಿದ ಮೂಢನಂಬಿಕೆ, ಕಂದಾಚಾರ, ಶಿಕ್ಷಣ ಕೊಡಿ, ಎಲ್ಲ ಉದ್ಧಾರ ಆಗುತ್ತೆ. ನೀವು ಬೆಳಗ್ಗೆ ಎದ್ದು ಟಿವಿನಲ್ಲಿ ಜ್ಯೋತಿಷಿ ಬರ್ತಾನಲ್ಲ, ಅವನ ಎದುರಿಗೆ ಬಾಯಿ ಬಿಟ್ಟು ಕೂರುವವರು ಯಾರು ನೋಡಿ. ನಗರಗಳಲ್ಲಿ TRP ಜಾಸ್ತಿ, ಹಳ್ಳಿಗಳಲ್ಲಿ ಅಲ್ಲ. ಹಳ್ಳಿಗಳಲ್ಲಿ ಪಾಪ ಅವ್ರಿಗೆ ಕೆಲಸ ಇದೆ, ಬೇರೆ ಕೆಲಸ ಇದೆ. ಬೆಳಿಗ್ಗೆ ಹೊತ್ತು 8:30 ಗಂಟೆಗೆ ಟಿವಿ ನೋಡಿ ಕೇಳಿ ಕೂತಿದ್ದಾರೆ. ಜ್ಯೋತಿಷಿ, ವಾಸ್ತುತಜ್ಞರು, ಅವನು ಆರ್ಕಿಟೆಕ್ಟ್, ಕಾಲೇಜಿಗೆ ಹೋಗಿ ಆರ್ಕಿಟೆಕ್ಟ್ಗೆ ಪಾಠ ಮಾಡ್ತಾನೆ. ಅವನು ಮನೆ ಕಟ್ಟಿಸುವಾಗ ವಾಸ್ತುತಜ್ಞರ ಹತ್ರ ಹೋಗ್ತಾನೆ. ಜ್ಯೋತಿಷಿಗಳು, ಇದು ನಮ್ಮ ಶಿಕ್ಷಣ, ಇವತ್ತಿನ ಶಿಕ್ಷಣ ನಿರ್ಮಿಸಿದ ಸಂತತಿ. ಇದು ಸಾಂಸ್ಕೃತಿಕ ರಾಜಕಾರಣಕ್ಕೆ ಜ್ಯೋತಿಷಿಗಳನ್ನ ಅವರು ಬ್ರ್ಯಾಂಡ್ ಅಂಬಾಸಿಡರ್ಗಳು. ನೀವು ಬಹಳ ಮುಗ್ಧವಾಗಿ ಇದನ್ನೆಲ್ಲ ನೋಡುವಾಗಿಲ್ಲ. ಇದನ್ನು ನಿಮಗೆ ಗೊತ್ತಿಲ್ಲದೇನೆ ನೀವು ಅದರಲ್ಲಿ ಹೇಗೆ ಹೋಗ್ತೀರಿ. ನೀವು ನಿಮ್ಮ ವೈಚಾರಿಕವಾಗಿ ನೀವು ಗಟ್ಟಿಯಾಗಿದ್ರೆ ಮಾತ್ರ ನೆಲ ಹಿಡಿದು ನಿಲ್ಬಹುದು, ಇಲ್ಲದ್ರೆ ನಿಮ್ಮನ್ನು ಹಾರಿಸ್ಕೊಂಡು ಹೋಗ್ತಾರೆ. ನೀವು ಜ್ಯೋತಿಷಿಗಳಿಗೂ ಈ ಸಾಂಸ್ಕೃತಿಕ ರಾಜಕಾರಣಕ್ಕೆ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡೋದಿಲ್ಲ, ಬಟ್ ಸಂಬಂಧ ಇದೆ. ಅವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಗಳು. ರವಿಶಂಕರ್ ಗುರೂಜಿಯಿಂದ ಹಿಡಿದು ನೀವು ನೋಡಿ, ಅವರು ಯಾರ ಬಗ್ಗೆ ಮಾತಾಡ್ತಾರೆ, ಯಾರ ಪರವಾಗಿ ಮಾತಾಡ್ತಾರೆ, ಅವರು ಯಾವತ್ತಾದ್ರೂ ಸೆಕ್ಯುಲರಿಸಂ ಬಗ್ಗೆ ಮಾತಾಡಿದ್ದಾರೆ, ವೈಜ್ಞಾನಿಕತೆ ಬಗ್ಗೆ ಮಾತಾಡಿದ್ದಾರೆ. ಸತ್ಯ, ತರ್ಕ, ವೈಜ್ಞಾನಿಕತೆ, ವೈಚಾರಿಕತೆ, ಈ 4 ಕಂಬಗಳ ಮೇಲೆ ಶಿಕ್ಷಣ ನಿಲ್ಲಬೇಕು. ಅದು ಸತ್ಯವನ್ನು ಹೇಳಬೇಕು, ತರ್ಕವನ್ನು ಮಾಡುವ ಶಕ್ತಿಯನ್ನು ಕೊಡಬೇಕು, ವೈಜ್ಞಾನಿಕತೆಯನ್ನು ಬೆಳೆಸಬೇಕು, ವೈಚಾರಿಕತೆಯನ್ನು ಬೆಳೆಸಬೇಕು. ಈ 4 ಕಂಬಗಳ ಮೇಲೆ ಶಿಕ್ಷಣ ನಿಂತಾಗ ಅದು ನಿಜವಾದ ಶಿಕ್ಷಣ. ಆಗ ಅಂಥ ಶಿಕ್ಷಣವನ್ನು ಪಡೆದವರು ಮಾತ್ರ ನಿಜವಾದ ಶಿಕ್ಷಕರು. ನೀವು ಗ್ರಾಜ್ಯುಯೇಷನ್, ಡಬಲ್ ಗ್ರಾಜ್ಯುಯೇಷನ್, ಮಾಸ್ಟರ್ ಡಿಗ್ರಿ, ರಿಸರ್ಚ್, ಡಾಕ್ಟರೇಟ್, ನಾನು ಬಹುಶಃ ನೀವು ನೋಡಿರ್ತೀರಿ, ನಿಮ್ಮ ಪ್ರಾಧ್ಯಾಪಕರನ್ನು ನೀವು ನೋಡಿರ್ತೀರಿ, ನಿಮ್ಮ ಹಿರಿಯರನ್ನು ನೋಡಿರ್ತೀರಿ. ಇವರೆಲ್ಲ ಎಂಥ ಶಿಕ್ಷಿತರು ಎನ್ನುವುದು ನಿಮಗೆ ಗೊತ್ತಿಲ್ಲ. ನಾನು ಜನರಲೈಸ್ ಮಾಡೋದಿಲ್ಲ, ನಮ್ಮಲ್ಲೂ ಚಿಂತಕರು ಇದ್ದಾರೆ, ಜನರಲೈಸ್ ಮಾಡೋದಿಲ್ಲ. ಆದರೆ ಶಿಕ್ಷಣ ಪಡೆದವರೆಲ್ಲರೂ ಆ ರೀತಿ ಆಗಿದ್ದಾರೆ ಅಂತ, ವಿಚಾರವಂತರಾಗಿದ್ದಾರೆ ಅಂತ ನನಗೇನು ಅನಿಸೋದಿಲ್ಲ. ಸಾಂಸ್ಕೃತಿಕ ರಾಜಕಾರಣ ಯಾವ ರೀತಿ ನಡೀತಾ ಅಂದ್ರೆ, ನೀವು ನೋಡಿ, ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ನಡೀತು. ಕೆಲವು ಕಾಲೇಜುಗಳಲ್ಲಿ ಸೀರೆ ಉಟ್ಕೊಂಡೇ ಬರಬೇಕು. ಸಭಾ ಕಮಿಟಿ ಹಾಕಿದ್ದು ಸೀರೆ ಉಟ್ಕೊಂಡು ಬರಬೇಕು. ದೊಡ್ಡದು ಪ್ರಜಾವಾಣಿಯಲ್ಲಿ ದೀರ್ಘವಾದ ಚರ್ಚೆ ನಡೆಯಿತು. ಅದು ಮೊದಲಿಗೆ ಪ್ರಾರಂಭ ಆಗಿದ್ದು ನನ್ನ ಸ್ನೇಹಿತರೊಬ್ಬರ ಹಾಸನದಲ್ಲಿದ್ದಾರೆ, ಸತೀಶಿಲೆ ಅಂತ. ಅವರ ಪತ್ನಿ ಭಾರತಿ ದೇವಿ ಅಂತ ಕವಯಿತ್ರಿ, ಅವರು ನಿಮ್ಮ ಕಾರ್ಕಳದ ಕಡೆ ಬರ್ತಾರೆ. ಅವರ ಕಾಲೇಜಿನಲ್ಲಿ ನನ್ನ ಹತ್ರ ಇಳ್ಕೊಂಡ್ರು. ನಾನು ಹೇಳಿದೆ, ಒಂದು ವಿವಾದ ಚರ್ಚೆ ಪ್ರಾರಂಭ ಮಾಡಿ, ಒಂದು ವಾಚಕರವಾಣಿಗೆ ಬರೆದುಬಿಡಿ. ಅದ್ರ ನಂತರ ಬಹಳ ದೊಡ್ಡ ಚರ್ಚೆ ನಡೀತಿ. ಈಗ ತಣ್ಣಗಾಗಿದೆ, ಅದು ಬೇರೆ. ಆದರೆ ಸಾಂಸ್ಕೃತಿಕ ರಾಜಕಾರಣದ ಬಳಕೆ, ಯಾವ ರೀತಿಯ ಸೀರೆ ಉಡಬೇಕು, ಸೀರೆನೇ ಉಡ್ಬೇಕು. ನೀವು ಸೀರೆ ಉಡುವುದರಿಂದ ಕಷ್ಟಗಳೇನಿದೆ ಅಂತ ಅವ್ರ ಹೆಣ್ಮಕ್ಕಳಿಗೆ ಗೊತ್ತಿದೆ. ಆಮೇಲೆ ಸೀರೆ ಬಹಳ ಸೀರೆಯನ್ನು ಎಷ್ಟು ಸೆಕ್ಸಿಯಾಗಿ ಉಡಲಿಕ್ಕೆ ಸಾಧ್ಯ, ಸಲ್ವಾರ್ ಕಮೀಜನ್ನು ಸೆಕ್ಸಿಯಾಗಿ ಉಡಲಿಕ್ಕೆ ಆಗುತ್ತೆ. ಹಾಗೆ ನೋಡಿದ್ರು ಭಾರತೀಯ ಸಂಸ್ಕೃತಿಯ ರಕ್ಷಕರ ದೃಷ್ಟಿಯಿಂದಲೇ ನೀವು ನೋಡಿದಾದ್ರೆ, ನಾನು ಸೆಕ್ಸಿಯಾಗಿ ಬಹಳ ಸುಂದರವಾಗಿ ಬಿಟ್ಟರೆ ತಪ್ಪೇನಲ್ಲ. ಸೌಂದರ್ಯ ಅವರವರ ಹಕ್ಕದು. ಅವರಿಗೆ ಅವರಲ್ಲಿದ್ದ ಸೌಂದರ್ಯವನ್ನು ತೋರಿಸಬೇಕಂದ್ರೆ ಒಂದು ಹೆಣ್ಮಗಳು
ಇಚ್ಛೆ ಪಟ್ಟರೆ ಅವಳಿಗೆ ತೋರಿಸುವ ಹಕ್ಕು ಇರಬೇಕಾಗ. ಅವಳು ಆಗಿಟ್ಟ ಕಾರಣಕ್ಕೆ ಅವಳನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದು ಇದೆಯಲ್ಲ, ಅದು ಮೂಢತನ. ಅದರಿಂದ ಸಾಂಸ್ಕೃತಿಕ ರಾಜಕಾರಣಕ್ಕೆ ಯಾವ್ದು ಬಳಕೆ ಆಗ್ತಾ ಇದೆ. ಇತ್ತೀಚೆಗೆ ಇನ್ನೊಂದು ಪ್ರಯತ್ನ ನಡೀತದೆ. ಅದು ನಮ್ಮ ಬಹಳಷ್ಟು ಸಮಾಜ ಸುಧಾರಕರನ್ನ ಹೈಜಾಕ್ ಮಾಡ್ತಾ ಇದೆ. ನೆಹರುವನ್ನು ಸೇರಿದಾಗ ನೆಹರುವನ್ನು ನೇರವಾಗಿ ಮುಟ್ಟುವುದಿಲ್ಲ ಅವರು. ನಾನು ಮತ್ತು ಮೋಹನ್ ಅದನ್ನು ಮತ್ತೊಮ್ಮೆ ಮಾತಾಡಿದೆ. ಗಾಂಧೀಜಿಯನ್ನ ಎತ್ತಿಕೊಳ್ಳುವ ಮೂಲಕನೇ ನೆಹರುವನ್ನು ಮುಗಿಸುವ. ಇವತ್ತಿನ ನಮ್ಮ ಪ್ರಧಾನಿಗಳ ನಾನು ಹೆಸರು ಹೇಳಬಾರದಂತ ನಾನು ಸುಮ್ಮನೆ ಪರೋಕ್ಷವಾಗಿ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ವಿದೇಶ ಯಾತ್ರೆಯನ್ನು ನೋಡ್ತಾ ಇದ್ದಾಗ ಇವತ್ತು ಈ ದೇಶಕ್ಕೆ ಬಹಳ ಒಂದು ದೀರ್ಘಕಾಲದ ಒಂದು ವಿದೇಶಾಂಗ ನೀತಿಯನ್ನ ಮತ್ತು ಇಡೀ ಎಲ್ಲ ರಾಷ್ಟ್ರಗಳಲ್ಲಿ ಭಾರತದ ಬಗ್ಗೆ ಗೌರವ ಹುಟ್ಟುವಂತ ಒಂದು ವಿದೇಶಾಂಗ ವ್ಯವಹಾರದಲ್ಲಿ ಕೆಲಸ ಮಾಡಿದವರು ಯಾರಾದ್ರೆ ಅದು ಜವಾಹರ್ಲಾಲ್ ನೆಹರು. 18 ವರ್ಷ ಪ್ರಧಾನಿಯಾಗಿ ಅವರು ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲೇ ದೇಶ ಸುತ್ತಿದವರು. ಅವರಿಗೊಂದು ಆಲೋಚನೆ ಇದೆ, ನಿಮಗೆ ಗೊತ್ತಿದೆ, ಅವರು ಪಂಚಶೀಲ ತತ್ವ, ಇನ್ನು ಅಲಿಪ್ತ ನೀತಿ, ಇದೆಲ್ಲ ಅವರ ಕೊಡುಗೆ ಆಗಿದೆ. ಇವತ್ತು ಇಂಥ ಒಬ್ಬೊಬ್ಬರ ನಾಯಕರನ್ನ ಆಯ್ದುಕೊಂಡು ನೀವು ಅಂಬೇಡ್ಕರ್ ಆಚರಣೆಗೆ ಬಹಳ ದೊಡ್ಡ ಸಮಿತಿ ಮಾಡಿದ್ದಾರೆ. ನಮ್ಮ ಎಲ್ಲರ ಪ್ರೀತಿಯ ಕವಿ ಸಿದ್ದಲಿಂಗಯ್ಯನವರು ಇಡೀ ದಕ್ಷಿಣ ಭಾರತದ ಏಕೈಕ ಸದಸ್ಯರಾಗಿ ಪ್ರಧಾನಿ ನೇತೃತ್ವದ ಸಮಿತಿಯಲ್ಲಿದ್ದಾರೆ. ಸಂತೋಷ ಪಡುವುದಕ್ಕೆ ಟೀಕೆಗಳಿದೆ, ಆದ್ರೆ ಅವ್ರು ಏನು ಹೇಳ್ತಾರೆ ಅಲ್ಲಿ ಹೋಗಿ ಗೊತ್ತಿಲ್ಲ ನನಗೆ. ಅರುಣ್ ಶೌರಿ ಬರೆದ ಪುಸ್ತಕದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ, ಅದರ ಬಗ್ಗೆ ನಿಲುವು ಏನಂತ ಯಾರಾದ್ರೂ ಕೇಳಬೇಕಲ್ಲ. ವರ್ಷಿಪಿಂಗ್ ದಿ ಫಾಲ್ಸ್ ಗಾಡ್ ಅಲ್ವಾ? ಅದರ ಬಗ್ಗೆ ಅರುಣ್ ಶೌರಿ ಬರೆದಾಗ RSS ಏನ್ ರಿಯಾಕ್ಟ್ ಮಾಡಿದೆ, ಸಂಘ ಪರಿವಾರ ಏನು ಅದನ್ನು ವಿರೋಧಿಸಿದೆ ಅಂತ ಸಿದ್ದಲಿಂಗಯ್ಯನವ್ರು ಕೇಳಬೇಕಾಗುತ್ತೆ. ಅವ್ರು ಕೇಳ್ತಾರೆ, ನನ್ಗೇನು ಅನ್ಸೋದಿಲ್ಲ. ಅಂಬೇಡ್ಕರ್ ಅವರನ್ನ ಎತ್ಕೊಳ್ಳುತ್ತೆ, ಬುದ್ಧನನ್ನ ಎತ್ಕೊಳ್ಳುತ್ತೆ, ಕರ್ನಾಟಕದಲ್ಲಿ ಬಸವಣ್ಣನನ್ನು ಎತ್ಕೊಳ್ಳುತ್ತೆ, ನಿಮ್ಮ ಕರಾವಳಿಯಲ್ಲಿ ನಾರಾಯಣ ಗುರುವನ್ನು ಎತ್ಕೊಂಡಿದೆ. ನಾವು ವಿವೇಕಾನಂದರನ್ನು ಎತ್ಕೊಂಡಿದೆ, ಭಗತ್ ಸಿಂಗ್ನನ್ನು ಎತ್ಕೊಂಡಿದೆ. ಇವರೆಲ್ಲರೂ ಸೆಕ್ಯುಲರಿಸಮ್ಗೆ ತಮ್ಮನ್ನ ಅರ್ಪಿಸಿಕೊಂಡರು. ಬಹಳ ಎಚ್ಚರಿಕೆಯಿಂದ ನೀವು ನೋಡಬಹುದು. ಬುದ್ಧ, ಬಸವ, ಅಂಬೇಡ್ಕರ್, ನಾರಾಯಣಗುರು ಎಲ್ಲರೂ ಕೂಡ ಸೆಕ್ಯುಲರಿಸಮ್ಗೆ ತಮ್ಮನ್ನು ಅರ್ಪಿಸಿಕೊಂಡರು. ಇವತ್ತು ಅದನ್ನು ಅಪಹರಣ ಮಾಡಿ ತಮ್ಮ ಐಕಾನ್ಗಳಾಗಿ ಇತಿಹಾಸವನ್ನು ತಿರುಚುವ ಮೂಲಕ ತಮ್ಮ ಐಕಾನ್ಗಳನ್ನಾಗಿ ಮಾಡಿ ರಾಜಕಾರಣ ನಡೆಸುವ ಬೆಳವಣಿಗೆ ನಮಗೆ ಕಾಣುತ್ತೆ. ಇದನ್ನ ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸಬೇಕು ಅಂತ. ಇದು ಈ ರೀತಿಯ ಸಾಂಸ್ಕೃತಿಕ ದಬ್ಬಾಳಿಕೆಯಿಂದ ಇದರ ನೇರ ಪರಿಣಾಮ ಬೇರೆಯವರ ಮೇಲೆ ಎಷ್ಟಾಗ್ತದೆ ಗೊತ್ತಿಲ್ಲ. ಅದು ಮೊದಲು ಆಗೋದು ಯುವಕರು, ಯುವತಿಯರು, ವಿದ್ಯಾರ್ಥಿನಿಯರು. ಮಂಗಳೂರಿನ ಮಟ್ಟಿಗೆ ಈ ಸಾಂಸ್ಕೃತಿಕ ರಾಜಕಾರಣದ ಕಷ್ಟಗಳೇನು, ದುಃಖಗಳೇನು, ನಂತಗಳೇನೇನು ಅದು ನಿಮಗೆಲ್ಲರಿಗೂ ಗೊತ್ತಿದೆ. ನಿಮ್ಮೇಲೆ ಕೆಲವರು ಅನುಭವಿಸಿದವರೇ ಇರ್ಬೋದು. ಒಂದು ಕಡೆ ನಿಂತು ಒಬ್ಬ ಮುಸ್ಲಿಂ ಯುವಕ, ಒಬ್ಬ ಹಿಂದೂ ಯುವತಿ ಮಾತಾಡಲಾಗದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ರೆ ಇದಕ್ಕೆಲ್ಲ ಈ ಹಿನ್ನೆಲೆ ಇದೆ, ಈ ಡಿವಿಷನ್ನ ಹಿನ್ನೆಲೆ ಇದೆ. ಆ ರೀತಿ ನಮ್ಗೆ ಗೊತ್ತಿಲ್ಲದಾಗೆ ನಮ್ಮ ಮೆದುಳಿಯ ಒಳಗೆ ಕೈ ಹಾಕಿ ನಮ್ಮನ್ನು ಬದಲಾವಣೆ ಮಾಡ್ತಾರೆ. ಅವರು ನೇರವಾಗಿ ಒಂದು ಸಿದ್ಧಾಂತದ ಬಗ್ಗೆ ಮಾತಾಡೋದಿಲ್ಲ. ಇದರ ಬಗ್ಗೆ ನಾವು ಏನು ತಿನ್ಬೇಕು, ಏನು ಓದಬೇಕು, ಏನು ಹಾಡಬೇಕು, ಏನು ಕೇಳಬೇಕು, ಏನನ್ನು ಧರಿಸಬೇಕು, ಇವೆಲ್ಲವನ್ನು ಬೇರೆ ಯಾರು ನಿಯಂತ್ರಣ ಮಾಡುವಂತ ಒಂದು ಸಾಂಸ್ಕೃತಿಕ ರಾಜಕಾರಣ. ಆ ಹಕ್ಕು ನಮ್ಮ ಕೈಯಲ್ಲಿರ್ಬೇಕು. ಅದನ್ನು ಮತ್ತೊಬ್ಬರ ಕೈ ಎತ್ಕೊಳ್ಬಾರದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ನನಗೆ ಯಾರು ಸ್ನೇಹಿತರಾಗಬೇಕು ಎನ್ನುವುದನ್ನು ನಾನು ಡಿಸೈಡ್ ಮಾಡಬಹುದು. ಅದನ್ನು ಮತ್ತೊಬ್ಬರು ನನಗೆ ಹೇಳುವುದಲ್ಲ. ಇಂಥವರ ಜೊತೆ ನೀವು ಸ್ನೇಹ ಮಾಡಬಹುದು, ಇಂಥವ್ರನ್ನು ದ್ವೇಷಿಸಬೇಕು ಅಂತ. ಅದು ನನ್ನ ಆಯ್ಕೆ. ಇದು ಪ್ರಜಾಪ್ರಭುತ್ವ ಇದೆ. ಇವತ್ತು ಯುವಕರು ಬಹಳ ಮುಕ್ತವಾಗಿ ಚಿಂತನೆ ಮಾಡುವರು, ಬಹಳ ಲಿಬರಲ್ ಆಗಿರುವರು. ನೀವು ದಕ್ಷಿಣ ಕನ್ನಡದ ಒಂದು ಇಡೀ ಇತಿಹಾಸವನ್ನು ನೋಡಿ. ನಾನು ಹಿಂದೆ ಕಳೆದ ಬಾರಿ ಅಸೆಂಬ್ಲಿ ಚುನಾವಣೆಗೆ ಇಲ್ಲಿ ಸಮೀಕ್ಷೆಗೆ ಬಂದಾಗ ನಾನು ಅದನ್ನು ಬರೆದಿದ್ದೆ. ನಾನು ಸುರತ್ಕಲ್ನ ಗೋವಿಂದಾಸ್ ಕಾಲೇಜಿನ ಸ್ಟೂಡೆಂಟ್. ನಾನು
ಅಲ್ಲಿ ಒಂದು ಹೆಣ್ಮಗಳ ಮೇಲೆ ಏನೋ ಈ ರೀತಿ ಮೋರಲ್ ಪೊಲೀಸಿಂಗ್ ನಡೆದು ಏನೇನೋ ಆಯ್ತು. ನಾನು ನೀವು ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ನೀವು ಆಧುನಿಕತೆಗೆ ಇಡೀ ರಾಜ್ಯದಲ್ಲಿ ಮೊದಲು ತೆರೆದುಕೊಂಡದ್ದೇ ದಕ್ಷಿಣ ಕನ್ನಡ ಜಿಲ್ಲೆ. ಯಾಕೆಂದ್ರೆ ಇಲ್ಲಿಗೆ ಕೊಲ್ಲಿ ರಾಷ್ಟ್ರಗಳ ಸಂಪರ್ಕ ಇತ್ತು, ಬಾಂಬೆಯ ಸಂಪರ್ಕ ಇತ್ತು, ಬಹಳ ಆಧುನಿಕ. ನನ್ನ ಕ್ಲಾಸ್ಗಳಲ್ಲೇ ಮಿನಿ ತೊಟ್ಕೊಂಡು ಬಂದ ಹುಡುಗಿಯರಿದ್ರು. ನಾನು ಹೇಳ್ತಾ ಇರೋದು 81 ಆ 82 ಆ ಕಾಲದಲ್ಲಿ ಇದ್ರು. ಆ ಕಾಲದಲ್ಲಿ ನಾನು ಒಬ್ರು ನನ್ನ ಕ್ಲಾಸ್ಮೇಟ್ ಆಗಿದ್ದ ಹೆಣ್ಮಗಳನ್ನು ಕೇಳಿದೆ, ಇವತ್ತು ನಿಮಗೆ ಏನು ಅನಿಸುತ್ತೆ? ಇವತ್ತು ನೀವು ಅದನ್ನು ಹೊತ್ಕೊಂಡು ಬಂದಿದ್ದೀರಿ, ನಮ್ಗೇನದು ಆಶ್ಚರ್ಯ ಅಂತ ಕಾಣಲಿಲ್ಲ. ಆದ್ರೆ ಅದೇ ಡ್ರೆಸ್ ಅನ್ನ ಇವತ್ತು ನಿಮ್ಮ ಮಗಳು ಉಟ್ಕೊಂಡು ಬೀದಿಗೆ ಹೋದಾಗ ಏನ್ ಅನಿಸುತ್ತೆ ಅಂತ ನನಗೆ ಭಯ ಆಗ್ತದೆ ಅಂತ ಹೇಳ್ತಾರೆ. ಇತಿಹಾಸದ ಚಕ್ರ ಯಾಕೆ ಹೇಗೆ ಹಿಂದಕ್ಕೆ ತಿರುಗ್ತಾ ಇದೆ ಅಂತ. ನಾವು ಇತಿಹಾಸದ ಚಕ್ರವನ್ನು ಅದು ಮುಂದಕ್ಕೆ ಹೋಗ್ತಾ ಇರ್ಬೋದು, ಅದು 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 ಹಿಂದಕ್ಕೆ ಹೋಗಬಾರ್ದು ಯಾವತ್ತು. ಇತಿಹಾಸದ ಚಕ್ರವನ್ನು ಮುಂದಕ್ಕೆ ತಗೊಂಡು ಹೋದವರಲ್ಲಿ ದಕ್ಷಿಣ ಕನ್ನಡಿಗರು ಮೊದಲಿಗರು. ಅದು ವ್ಯಾಪಾರವಿರ್ಬೋದು, ಉದ್ದಿಮೆ ಇರ್ಬೋದು, ಶಿಕ್ಷಣ ಇರ್ಬೋದು, ಆಧುನಿಕವಾದ ಆಲೋಚನೆಗಳಿರ್ಬೋದು. ಆದರೆ ಇಡೀ ದಕ್ಷಿಣ ಕನ್ನಡದಲ್ಲಿ ಇವತ್ತು ನಾನು ಅನ್ಡಿವೈಡೆಡ್ ದಕ್ಷಿಣ ಕನ್ನಡದ ಬಗ್ಗೆನೇ ಹೇಳ್ತೇನೆ, ಅದು ಹಿಂದಕ್ಕೆ ಹೋಗ್ತಾ ಇದೆ. ಇವತ್ತು ನಿಮಗೆ ಗೊತ್ತಾಗೋದಿಲ್ಲ. ನಾವು ಬೆಂಗಳೂರಲ್ಲಿಯೋ ಡೆಲ್ಲಿಯಲ್ಲೋ ಕೂತು ಮಾತಾಡುವಾಗ ನಾನು ಮಂಗಳೂರಿನವನಂತ ಮೊದಲು ಏನು ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ನಾನು ಇವತ್ತು ಮಂಗಳೂರಿನವನಂತ ಹೇಳಿದರೆ ನಿಮ್ಮಲ್ಲಿ ಎಲ್ಲ ಪಂಪ್ ಅಟ್ಯಾಕ್ ಆಗಿತ್ತು ಅಂತ ಹೇಳಿ, ನಿಮ್ಮಲ್ಲೇ ಮೋರಲ್ ಪೊಲೀಸಿಂಗ್ ನಡೀತಾ ಇದೆ. ಒಂದು ಕಾಲದಲ್ಲಿ ನಿಮ್ಮವರೇ ಬ್ಯಾಂಕ್ ಮಾಡಿದ್ರಲ್ಲ, ನಿಮ್ಮವರೇ ಹೋಟೆಲ್ಗಳನ್ನು ಮಾಡಿದ್ರಲ್ಲ, ನೀವು ಬಹಳ ಎಂಟರ್ಪ್ರೀನಿಯರ್ ಅಂತೆ, ನೀವು ಬಹಳ ಬುದ್ಧಿವಂತರಂತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ತಾಲಿಬಾನಿಗಳಂತ ಹೇಳಿ. ಇದು ನಾನು ಹಿಂದೆ ಬರೆದಿದ್ದೆ, ಕೂಡಿ ಕಟ್ಟಿದ್ದನ್ನು ಒಡೆದು ಮುರಿದು ಹಾಕಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಕೂಡಿ ಒಂದು ಕಟ್ಟಿದ್ದಾರೆ ಈ ದಕ್ಷಿಣ ಕನ್ನಡವನ್ನು. ಕ್ರಿಶ್ಚಿಯನ್ರ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಮುಸ್ಲಿಮರ ವ್ಯಾಪಾರ, ಇದರ ಮೂಲಕ ಇಲ್ಲಿ ಒಂದು ಮನಿ ಆರ್ಡರ್ ಇಕಾನಮಿ ಇದೆ. ಇಲ್ಲಿ ಹೊರ ದೇಶಗಳಲ್ಲಿ, ಹೊರ ರಾಜ್ಯಗಳಲ್ಲಿ ಇಲ್ಲದ ಒಬ್ಬ ವ್ಯಕ್ತಿ ಇಲ್ಲದ ಒಂದು ಮನೆ ಕೂಡ ನಿಮಗೆ ಸಿಗಲಿಕ್ಕಿಲ್ಲ. ಎಲ್ಲ ಮನೆಗಳಲ್ಲಿ ಒಬ್ಬ, ಕನಿಷ್ಠ ಒಬ್ಬ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶದಲ್ಲಿ ಒಂದು ರೀತಿಯ ಕೂಡು ಸಂಸ್ಕೃತಿ, ಬಹು ಸಂಸ್ಕೃತಿ, ಅದನ್ನ ಒಡೆದಾಕಿದ್ದಾರೆ. ನೀವು ನೆಹರು ಅವರ ಸೆಕ್ಯುಲರಿಸಂ ಬಗ್ಗೆ ನೀವು ಮಾತಾಡುವಾಗ ಇದನ್ನ ಇಟ್ಕೊಂಡೇ ನೀವು ಮಾತಾಡ್ಬೇಕಂತ. ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಕೋಮುವಾದವನ್ನು ಎದುರಿಸುವುದು ಹೇಗೆ ಅಂತ ಬಹಳ ತಲೆ ಕೆಡಿಸಿಕೊಳ್ಳುವ ಪ್ರಮೇಯ ಏನಿಲ್ಲ. ನೆಹರುವನ್ನು ಹೇಳಿ ಯುವಕರಿಗೆ ಅಷ್ಟೇ, ಯುವಕರಿಗೆ ನೆಹರು ಚಿಂತನೆಯನ್ನು ಹೇಳಿ ಅಷ್ಟೇ. ನೀವು ಅದಕ್ಕೆ ಬಹಳ ದೊಡ್ಡ ಕ್ರಾಂತಿಕಾರಿಗಳ ವಿಚಾರಗಳನ್ನ, ಮಾವನನ್ನ, ಲೆನಿನನ್ನ ಈ ತರಬೇಕಾಗಿಲ್ಲ. ನೀವು ಅಂಬೇಡ್ಕರ್ ಬಗ್ಗೆ ನಿಮಗೆ ನಾನು ಹೇಳ್ತಾ ಇದ್ದೇನೆ, ನನಗೆ ಈ ಲೀಡರ್ಗಳಲ್ಲಿ ಗಾಂಧೀಜಿ, ಅಂಬೇಡ್ಕರ್ ಜೊತೆಗೇನೆ ನಾನು ಬಹಳ ಇಷ್ಟಪಡುವ ಒಬ್ಬ ಲೀಡರ್ ಅಂದ್ರೆ ರಾಮ್ ಮನೋಹರ್ ಲೋಹಿಯಾ. ನಮ್ಮ ಮೋಹನ್ ಪಿ ಇಲ್ಲಿದ್ದಾರೆ, ಅವ್ರ ಹತ್ರನೇ ಕೇಳ್ತಾ ಇದ್ದಾರೆ. ನಮ್ಮ ತೋಳ್ಪಾಡಿ ಇದ್ದಾರೆ, ಇವರೆಲ್ಲ ಲೋಹಿಯಾ ಫಾಲೋವರ್ಸ್ಗಳು. ಅಂದ್ರೆ ಲೋಹಿಯಾನೇ ಪಠನೆ ಇಲ್ಲ ಇದು ಯಾಕೆ ಇದು? ಯಾಕೆಂದ್ರೆ ಲೋಹಿಯಾ ನೆಹರುನ ಕಟ್ಟು ಟೀಕಾಕಾರರಾಗಿದ್ದರು. ನೆಹರು ಶ್ರೀಮಂತಿಕೆಯನ್ನ ಸಿಕ್ಕಾಪಟ್ಟೆ ಗೇಲಿ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಎಲ್ಲೂ ವೈಯಕ್ತಿಕವಾದ ಕ್ಲಾಸ್ಗಳು ಇರಲಿಲ್ಲ. ಅಂದ್ರೆ ಇವತ್ತು ಭಯ ಏನಂದ್ರೆ, ಲೋಹಿಯಾನನ್ನು ತಂದುಬಿಟ್ರೆ ಕಾಂಗ್ರೆಸ್ನ ಲೀಡರ್ಗಳು ಏನಾದ್ರೂ ಹೇಳ್ತಾರೆ. ಕಾಂಗ್ರೆಸ್ ಇವತ್ತು ಏನು ಹೇಳ್ತಾ ಇದೆ ಅದನ್ನ ನೆಹರು ಏನು ಹೇಳಿ, ನೆಹರುನ ಆ ರೀತಿಯ ಚಿಂತನೆಗಳಿಗೆ, ನೆಹರು ಚಿಂತನೆ ಮತ್ತು ಲೋಹಿಯಾ ಚಿಂತನೆ ನಡುವ ವ್ಯತ್ಯಾಸ ಇಲ್ಲೇ ಇಲ್ಲ ನನ್ನ ಪ್ರಕಾರ. ಆದ್ರೆ ನಾವು ಲೋಹಿಯಾನನ್ನು ಮಾಡ್ಕೊಳ್ತೇವೆ. ಇವತ್ತು ನಾನು ಕಲ್ಚರಲ್ ಪೊಲಿಟಿಕ್ಸ್ ಬಗ್ಗೆ ನೀವು ಮಾತಾಡುವಾಗ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಕಲ್ಚರಲ್ ಪೊಲಿಟಿಕ್ಸ್ ಅನ್ನ ನೀವು ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಲೋಹಿಯಾನಿಗಿಂತ ಇನ್ನೊಂದು ದೊಡ್ಡ ಮಾಡಲ್ ಇಲ್ಲ ಲೋಹಿಯಾ ಅವರು. ನಾನು ಆಗ್ಲೇ ಅಲ್ಲಿ ಹೊರಗಡೆ ಕೂತಾಗ ಹೇಳ್ತಾ ಇದ್ದೆ, ಕಪ್ಪಿಗೆ ಕೂಡ ಒಂದು ಸೌಂದರ್ಯ ಇದೆ, ಬ್ಲ್ಯಾಕ್ ಇಸ್ ಬ್ಯೂಟಿ ಅಂತ ಹೇಳಿದ ಒಂದು ಲೋಹಿಯಾ. ನಾವೆಲ್ಲ ಆ ಕಪ್ಪು ಜನಾಂಗದವರೇ, ನಾವೇನು ಬಹಳ ಬಿಳಿಯಾಗಿ ಇರುವವರಲ್ಲ. ಬಹಳಷ್ಟು ಹೆಣ್ಮಕ್ಳು ಈ ಕಪ್ಪು ಬಣ್ಣಕ್ಕೋಸ್ಕರ ಕೀಳರಿಮೆಯಿಂದ ಬಳಲ್ತಾ ಇದ್ದಾಗ ಮೊದಲ ಬಾರಿ ಲೋಹಿಯಾ ಹೇಳಿದೆ, ಕಪ್ಪುಗೆ ಒಂದು ಸೌಂದರ್ಯ ಇದೆ. ಎಂತ ಒಂದು ಆತ್ಮವಿಶ್ವಾಸವನ್ನು ಕೊಡುತ್ತೆ ಒಂದು ಹೆಣ್ಮಕ್ಳಿಗೆ. ನನ್ನ ಗಂಡ್ಮಕ್ಳು ಇರಲಿ, ಅವ್ರಿಗೆ ಇರುತ್ತೆ ಅದು ಆತ್ಮವಿಶ್ವಾಸ. ಅದ್ರ ಒಬ್ಬ ಹೆಣ್ಮಕ್ಳಿಗೆ ಎಂತ ಒಂದು ಆತ್ಮವಿಶ್ವಾಸವನ್ನು ಕೊಡುತ್ತೆ. ಕಲ್ಚರಲ್ ಇವತ್ತು
ನಾನು ಇದನ್ನು ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡುವಾಗಲೇ ಇದನ್ನು ಹೇಗೆ ಎದುರಿಸಬೇಕು ಎನ್ನುವುದನ್ನು ಕೂಡ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಅಂತ ನನಗೆ ಅನಿಸಿದೆ. ಮೊದಲನೇದಾಗಿ ನೀವು ಧರ್ಮವನ್ನ ಹೊರಗೆ ಇಟ್ಟು ಕೋಮುವಾದವನ್ನು ಎದುರಿಸಲಿಕ್ಕಾಗಲ್ಲ. ಆ ತಪ್ಪನ್ನು ನೆರವು ಕೂಡ ಮಾಡಿಲ್ಲ ಅವರು. ಅದಕ್ಕಾಗಿ ಅವರು ಬಹಳ ದೊಡ್ಡ ನಾನು ಎಥಿಸ್ಟ್ ನಾಸ್ತಿಕ ಅಂತ ಹೇಳ್ಕೊಳ್ಳಿದ್ರು. ಅವ್ರ ವೈಜ್ಞಾನಿಕ ಆಲೋಚನೆ ಅವರ ಒಳಗಡೆ ಇತ್ತು. ನಮ್ಗೆ ಬೇಕಾಗಿರೋದು ಅಂಥದ್ದು. ನಾವು ರಾಮ ಪಾಪಿ, ಕೃಷ್ಣ ಪಾಪಿ, ಅವನು ದುರಾತ್ಮ ಅಂತ ಹೇಳಿದ್ರೆ ನಮ್ಮ ಮನೆಯೊಳಗೇನೆ ನಮ್ಮನ್ನೊಳಗೆ ಬಿಡುದಿಲ್ಲ ನಾವು ಅದಕ್ಕೆ ಬೇರೆಯಾದ ಸ್ಟ್ರಾಟಜಿ ಇರ್ತದೆ. ನೀವು ಕರ್ನಾಟಕ ಸರ್ಕಾರ ಮೂಢನಂಬಿಕೆ ನಿಷೇಧ ಕಾಯ್ದೆಯನ್ನು ತರಲಿಕ್ಕೆ ಹೊರಟಾಗ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹ್ಯಾಂಡ್ ಬಿಲ್ಗಳನ್ನು ಹಾಕಿದ್ರು. ನಾಳೆಯಿಂದ ಬೂತರ ಕೋಲ ನಡೆಸಲಿಕ್ಕಿಲ್ಲ, ಅದನ್ನು ಎದುರಿಸಲಿಕ್ಕೇ ಆಗಿಲ್ಲ ಒಂದು ಪಕ್ಷಕ್ಕೆ. ಯಾಕೆಂದ್ರೆ ನಾವು ಬಹಳ ಹೇಳ್ಕೊಂಡಿದ್ದೇವೆ. ನಮ್ಮ ಬುದ್ಧಿಜೀವಿಗಳು ಏನಿದ್ದಾರೆ ಬಹಳಷ್ಟು ಮಂದಿ ನನ್ನ ಸ್ನೇಹಿತರು, ಅವರಿಗೆ ಈ ರೀತಿಯ ಒಂದು ಪ್ರಗತಿಪರ ಆಲೋಚನೆಗಳನ್ನ ಅನುಷ್ಠಾನಕ್ಕೆ ಯೋಜನೆಗಳು ತರಬೇಕೆನ್ನುವ ಉದ್ದೇಶಕ್ಕಿಂತಲೂ ಹೆಚ್ಚಾಗಿ ನಾವು ಹೆಚ್ಚು ಬುದ್ಧಿಜೀವಿಗಳು, ನಾವು ಹೆಚ್ಚು ಪ್ರಗತಿಪರರು ಅಂತ ತೋರಿಸಿಕೊಳ್ಳುವ ಒಂದು ಹುಚ್ಚಿ ಇರುತ್ತೆ. ಇದು ಬಹಳ ದೊಡ್ಡ ಡ್ಯಾಮೇಜ್ ಮಾಡುತ್ತೆ. ದೇವರಾಜ ಅರಸು ಮೀಸಲಾತಿಯನ್ನು ತರುವಾಗ ಬಹಳ ಹೇಳಿಕೊಳ್ಳಿಲ್ಲ, ಭೂ ಸುಧಾರಣೆಯನ್ನು ತರುವಾಗ ಬಹಳ ಹೇಳಿಕೊಳ್ಳಿಲ್ಲ, ಆದರೆ ಅವರು ಅನುಷ್ಠಾನಕ್ಕೆ ಬಂದಿದ್ರು. ಸಾಧ್ಯ ಇದೆ. ಮೂಢನಂಬಿಕೆ ನಿಷೇಧ ಕಾಯ್ದೆ ವೈಫಲ್ಯಕ್ಕೆ ನಾನು ಪ್ರತಿಭಟನೆಯನ್ನು ದೂರಲಿಲ್ಲ. ನಾನು ಯಾಕೆಂದ್ರೆ ಐ ವಾಸ್ ಪಾರ್ಟ್ ಆಫ್ ದ್ಯಾಟ್ ಆಕ್ಟಿವಿಟಿ. ನಾನು ಹೇಳಿದ್ದೆ ಅದನ್ನು ಬಹಳ ದೊಡ್ಡ ಪ್ರಚಾರ ಕೊಡೋದು ಬೇಡ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂಥದ್ದು ಒಂದು ಜನಾಭಿಪ್ರಾಯವನ್ನ ರೂಪಿಸಿ ಆನಂತರ ತರಬೇಕು ಅಂತ. ಬಟ್ ನಮ್ಮ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಅತ್ಯುತ್ಸಾಹದಲ್ಲಿ ಮಾಡಿದ್ರು. ಅವರ ಉದ್ದೇಶ ಪ್ರಾಮಾಣಿಕವಾಗಿತ್ತು, ಸ್ಟ್ರಾಟಜಿ ರಾಂಗ್. ಅದಕ್ಕಾಗಿ ನೀವು ಧರ್ಮವನ್ನ ಹೊರಗಿಟ್ಟು ನಾನು ಬಹಳ ನಾಸ್ತಿಕ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ನಮ್ಮ ಮನೆಯೊಳಗೆ ನಮ್ಮನ್ನು ನಮ್ಮ ಮಾತು ಕೇಳುವುದಿಲ್ಲ. ದೇವರು ನೀವು ಇದರ ಬಗ್ಗೆ ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ್ರೆ ನೀವು ಕೋಮುವಾದಿಗಳಾಗ್ತಾ ಇದ್ರಿ, ಈ ಕೋಮುವಾದದ ಸಾಂಸ್ಕೃತಿಕ ರಾಜಕಾರಣದ ನೀವು ದಾಳಗಳಾಗ್ತಾ ಇದ್ರಿ ಅಂತ ಅವ್ರಿಗೆ ನೀವು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ್ರೆ ನೀನು ದೇವರು ಇಲ್ಲದೆ ಅಂತ ಹೇಳುವನು ನಿಮ್ಗೇನು ಹೇಳೋದೇ ಅಧಿಕಾರ ಇದೆ, ಹಕ್ಕಿದೆ ಅಂತ ಹೇಳ್ತಾರೆ. ಅದರಿಂದ ನೀವು ನೋಡಿ, ಈ ದೇಶದಲ್ಲಿ ಬದಲಾವಣೆಗಳು ಎರಡು ರೀತಿಯಲ್ಲಿ ನಡೆದಿದೆ. ಒಂದು ಧರ್ಮದ ಚೌಕಟ್ಟಿನ ಒಳಗಡೆ ನೀವು ನಿಂತು ಬದಲಾವಣೆ ಮಾಡಿದ್ರು. ಬುದ್ಧ, ಬಸವ, ನಾರಾಯಣ ಗುರು, ನೀವು ಇವರೆಲ್ಲರೂ ಧರ್ಮದ ಚೌಕಟ್ಟಿನೊಳಗಡೆ ನಿಂತು ಮಾಡಿದರು. ಧರ್ಮದ ಚೌಕಟ್ಟನ್ನು ಬಿಟ್ಟು ಕೂಡ ಮಾಡಿದ್ದಾರೆ, ಆದರೆ ಅವರು ಧರ್ಮವನ್ನು ನೇರವಾಗಿ ನಿರಾಕರಿಸಿದ್ದಾರೆ. ಅದು ಗಾಂಧೀಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಲೋಹಿಯಾ ಇರ್ಬೋದು. ಅವರು ಧರ್ಮವನ್ನು, ಅವರ ಚಿಂತನೆಯ ಕೇಂದ್ರ ವಸ್ತು ಧರ್ಮ ಆಗಲಿಲ್ಲ. ಆದರೆ ಧರ್ಮವನ್ನು ಅಂಬೇಡ್ಕರ್ ಮಾಡಿದರು. ಅಫ್ಕೋರ್ಸ್ ಅದು ಬಹಳ ಕೇಂದ್ರ ಸ್ಥಾನದಲ್ಲಿ ಉಳಿದವರು, ಲೋಹಿಯನ ಇದರಲ್ಲಿ ಇರಲಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಇದನ್ನು ಹೇಗೆ ಕೌಂಟರ್ ಮಾಡಬೇಕಂದ್ರೆ ನಾವು ಅವರನ್ನ ಸಂಪೂರ್ಣವಾಗಿ ಕೈಬಿಟ್ಟು. ಇದು ಇನ್ನೊಂದು ಉದಾಹರಣೆ ನಾನು ಕೊಡ್ತೇನೆ. ಇವತ್ತು ಕೋಮುವಾದದ ಬಗ್ಗೆ ಚರ್ಚೆ ನಡೆದಾಗ, ನಾನು ದಕ್ಷಿಣ ಕನ್ನಡ ಜಿಲ್ಲೆ ಆದ್ರಿಂದ ಇದರ ಬಗ್ಗೆ ಸ್ವಲ್ಪ ಹೆಚ್ಚು ಮಾತಾಡ್ತಾ ಇದ್ದೇನೆ. ಬಹುಶಃ ನಿಮಗೆಲ್ಲ ಒಪ್ಪಿಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ. ಕೋಮುವಾದದ ಬಗ್ಗೆ ಮಾತಾಡುವಾಗ ಇವತ್ತು ನಾನು ಮೊನ್ನೆ ದಾವಣಗೆರೆಯಲ್ಲಿ ಇಂಥದೇ ಪೊಲಿಟಿಕಲ್ ಆಕ್ಟಿವಿಸ್ಟ್ಗಳ ಒಂದು ಸಮಾವೇಶದಲ್ಲಿ ಹೇಳ್ತಾ ಇದ್ದೆ. ನಾನು ಇಲ್ಲೂ ಹೇಳಿದ್ದೇನೆ, ಮಂಗಳೂರಲ್ಲಿ ಒಂದು ಕಡೆ ಹಿಂದೂ ಕೋಮುವಾದ ಮತ್ತು ಮುಸ್ಲಿಂ ಕೋಮುವಾದ ಏನು ಇವತ್ತು ನಮ್ಮ ಎದುರಿನ ದೊಡ್ಡ ಸವಾಲು ಆಗಿ ಏನು ನಿಂತಿದೆ, ಇದನ್ನು ಹೇಗೆ ಎದುರಿಸಬೇಕು? ಕೋಮುವಾದ ಒಂದು ವಾದ ಇದೆ, ಎಲ್ಲಾ ಕೋಮುವಾದಗಳು ಕೂಡ ಒಂದೇ ರೀತಿ. ನಾವು ಅದನ್ನು ಕಣ್ಣು ಮುಚ್ಚಿ ಅದನ್ನು ಎದುರಿಸ್ಕೊಡ್ಬೇಕು, ಅದನ್ನು ವಿರೋಧಿಸಬೇಕು ಅಂತ. ಆದರೆ ಈ ರೀತಿ ವಿರೋಧ ಮಾಡುವುದರಿಂದ ನೀವು ನಿಜವಾದ ಸೌಹಾರ್ದತೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾವುದನ್ನಾದರೂ ವಿರೋಧಿಸುವ ಮೊದಲು ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಂದೂ ಕೋಮುವಾದ ಎನ್ನುವುದು ಯಾಕೆ ಹುಟ್ಟುತ್ತದೆ ಮತ್ತು ಮುಸ್ಲಿಂ ಕೋಮುವಾದ ಎನ್ನುವುದು ಯಾಕೆ ಹುಟ್ಟುತ್ತದೆ? ಪಾಕಿಸ್ತಾನದಲ್ಲಿ ಇರುವ ಹಿಂದೂಗಳಿದ್ದಾರಲ್ಲ, ಅವರನ್ನು ಅಲ್ಲಿಯ ಮುಸ್ಲಿಮರು ಕೋಮುವಾದಿಗಳಂತಿರ್ತಾರೆ. ಯಾಕೆಂದ್ರೆ ಒಂದು ಸಣ್ಣ ಗುಂಪರು ಅವರು ಅಭದ್ರತೆಯಿಂದ, ಅಸುರಕ್ಷತೆಯಿಂದ ಬಳಲ್ತಾ ಇರ್ತಾರೆ. ಅವರೇ ಒಂದು ಗುಂಪಾಗ್ಬಿಡ್ತಾರೆ, ಭಯ ಆಗ್ತಾರೆ. ಅದೇ ರೀತಿ ಭಾರತದಲ್ಲಿ ಕೂಡ ಅಲ್ಪಸಂಖ್ಯಾತರಾಗಿರುವ ಮುಸ್ಲಿಮರು ಬಹಳ ಆ ಅಭದ್ರತೆಯನ್ನ, ಆ ಅಸುರಕ್ಷತೆಯನ್ನ ದುರ್ಬಳಕೆ ಮಾಡಿಕೊಂಡು ಅದೇ ಧರ್ಮದಲ್ಲಿ ತಮ್ಮ ರಾಜಕೀಯಕ್ಕೆ ಬಳಸುವವರು ಕೂಡ ಇದ್ದಾರೆ. ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಹುಟ್ಟುಕೊಂಡದ್ದು ಯಾಕೆ?
ಆದರೆ ಹಿಂದೂ ಕೋಮುವಾದವನ್ನು ಹುಟ್ಟುಕೊಂಡಿರೋದು ಅಭದ್ರತೆಯಿಂದಾಗಲಿ ಅಸುರಕ್ಷತೆಯಿಂದಾಗಲಿ ಅಲ್ಲ, ಅದು ತಾನು ಬಹುಸಂಖ್ಯಾತರ ಎನ್ನುವ ಒಂದು ಅಹಂಕಾರದಿಂದ ಹುಟ್ಟುಕೊಂಡಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅದು ಈ ಸಮಾಜದಲ್ಲಿರುವ ಒಂದು ಜಾತಿ ವ್ಯವಸ್ಥೆ ಏನಿದೆ ಇದರ ಪರಿಣಾಮವನ್ನ ಮುಚ್ಚಿ ಹಾಕಲಿಕ್ಕೆ ನಾನು ಬಹಳ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೇನೆ, ಜಾತಿಯ ಹುಣ್ಣನ್ನ ಒಳಗಡೆ ಇಟ್ಟು ಮೇಲೆ ಧರ್ಮದ ಮುಲ ಮುಚ್ಚುವ ಪ್ರಯತ್ನ ಇದೆ. ನನ್ನ ಮೈಕ್ ಸರಿಯಾಗಿದೆ, ಅದರಿಂದ ನಾನು ಮಾತಾಡ್ತಾ ಇದ್ದೆ. ಅದರಿಂದ ಇದರ ಬಗ್ಗೆ ಮುಸ್ಲಿಂ ಕೋಮುವಾದ ಮತ್ತು ಹಿಂದೂ ಕೋಮುವಾದ ಇದನ್ನ ನಾವು ವಿರೋಧಿಸುವ ಮೊದಲು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡದೇ ಇದ್ರೆ ನಾವು ಬೇರೆ ಯಾರೋ ಆಟಕ್ಕೆ ನಾವು ಗಾಢವಾಗುವ ಸಾಧ್ಯತೆ ಇದೆ ಅಂತ ನನಗೆ ಅನಿಸುತ್ತೆ. ಇದೇ ರೀತಿ ನಾನು ಸಾಮಾಜಿಕ ನ್ಯಾಯದ ಬಗ್ಗೆನೇ ನಾನು ಮಾತಾಡ್ಲಿಕ್ಕೆ ಇರುವುದರಿಂದ ಸಾಮಾಜಿಕ ನ್ಯಾಯದ ಇನ್ನೊಂದು ಬಹಳ ದೊಡ್ಡ ಅಸ್ತ್ರ ಇವತ್ತು ಮೀಸಲಾತಿ, ರಿಸರ್ವೇಷನ್ ಪಾಲಿಸಿ. ನೀವು ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಎನ್ನುವುದನ್ನು ಕೂಡ ನೀವು ಬಹಳ ಆಕ್ಟಿವಿಸ್ಟ್ಗಳಲ್ಲಿ ಕತ್ತಲೆ ಇದ್ರೆ ಮಾತಾಡೋದು ಬಹಳ ಸುಲಭ. ಅಂದ್ರೆ ನಮ್ಮ ಎದುರಿಗೆ ಲಕ್ಷಾಂತರ ಜನ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡೋದು, ಬೆಳಕು ಬಂದ ಕೂಡಲೇ ಇಷ್ಟೇ ಜನ ಅಂತ ಅನಿಸುತ್ತೆ, ಬಹಳ ಸಂಖ್ಯೆಯಲ್ಲಿದೆ ನನ್ನ ತಮಾಷೆಗೆ. ಅದರಿಂದ ಮೀಸಲಾತಿ ಎನ್ನುವುದು ಒಂದು ಸಾಮಾಜಿಕ ನ್ಯಾಯದ ಎರಡು ಅಸ್ತ್ರ, ಭೂ ಸುಧಾರಣೆ ಮತ್ತು ಮೀಸಲಾತಿ ಅಂತ ನಾನು ಹೇಳಿದೆ. ನೀವು ಮೀಸಲಾತಿ ಬಗ್ಗೆ ಕೂಡ ಮೀಸಲಾತಿಯನ್ನು ಕೂಡ ನಮ್ಮನ್ನ ಡಿವೈಡ್ ಮಾಡಲಿಕ್ಕೆ ಅದನ್ನು ಬಳಸ್ತಾ ಇದ್ದಾರೆ. ಇವತ್ತು ನೋಡಿ, ಸಾಮಾಜಿಕ ನ್ಯಾಯ ಎನ್ನುವುದು ಒಂದು ಗೇಲಿಯ ವಸ್ತು ಆಗಿದೆ. ನೀವು ರಿಸರ್ವ್ ಕ್ಯಾಂಡಿಡೇಟ್ಗಳನ್ನ ಬಹಳ ಒಂದು ಅವಮಾನಕಾರಿಯಾಗಿ ನೋಡುವ ಒಂದು ಪ್ರಯತ್ನ ಒಂದು ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ನಾನು ಮೀಸಲಾತಿ ಇರಬೇಕು, ಅದು ಮುಂದುವರಿಯಬೇಕು, ಎಲ್ಲಿವರೆಗೆ ಇರಬೇಕಂತ ಹೇಳಿದ್ರೆ ಎಲ್ಲಿವರೆಗೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರುತ್ತೆ ಅಲ್ಲಿಯವರೆಗೆ ಅದು ಇರಬೇಕು ಎನ್ನುವುದರಲ್ಲಿ ನಾನು ಒಬ್ಬ. ಆದರೆ ನಾವಿವತ್ತು ಮೀಸಲಾತಿಯಿಂದ ನಮಗೆ ಬೇಕಾದ ಎಲ್ಲವೂ ಸಿಗುತ್ತೆ ಅಂತ ಯಾರಾದರೂ ತಿಳ್ಕೊಂಡಿದ್ರೆ, ಅಂದ್ರೆ ಉದ್ಯೋಗ, ಶಿಕ್ಷಣ ಎಲ್ಲವೂ ಸಿಗುತ್ತೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈ ಹೊಸ ಆರ್ಥಿಕ ನೀತಿ ಸೃಷ್ಟಿಸಿದ ಅವಾಂತರ ಏನಿದೆ ಅಂದ್ರೆ ಖಾಸಗೀಕರಣ ಏನಾಗ್ತಾ ಇದೆ. ನೀವು ಮೀಸಲಾತಿ ಯಾರಿಗೆ ಅಪ್ಲೈ ಆಗುತ್ತೆ? ಮೀಸಲಾತಿ ಅಪ್ಲೈ ಆಗ್ತಾ ಇರುವುದು ಸರ್ಕಾರಿ ಉದ್ಯೋಗಗಳಿಗೆ ಮಾತ್ರ. ಇವತ್ತು ಸರ್ಕಾರದಲ್ಲಿ ಉದ್ಯೋಗಗಳ ಸಂಖ್ಯೆನೇ ಕಡಿಮೆ ಆಗ್ತದೆ. ನಾವು ಇಲ್ಲದ ಉದ್ಯೋಗಗಳಿಗೆ ಮೀಸಲಾತಿಯನ್ನು ಇಟ್ಕೊಂಡು ನಾವು ಗುದ್ದಾಡ್ತಾ ಇದ್ರೆ ಯಾರಿಗೂ ಉದ್ಯೋಗ ಇಲ್ಲ, ಅದರಿಂದ ನೀವು ಯಾವ ಸುಧಾರಣೆ ಯಾವ ಅಭಿವೃದ್ಧಿನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಅಂದ್ರೆ ಮೀಸಲಾತಿಯ ಆಚೆಗೆ ನೋಡುವ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಮೀಸಲಾತಿಯ ಆಚೆಗೆ ನೋಡಿದ್ರೆ ಇವತ್ತು ಸೋಷಿಯಲ್ ಕ್ಯಾಪಿಟಲ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನೀವು ಸೋಷಿಯಲ್ ಕ್ಯಾಪಿಟಲ್ ಅಂದ್ರೆ ಉದಾಹರಣೆಗೆ ಪ್ರಜಾವಾಣಿಯ ಇವತ್ತು ಪ್ರಜಾವಾಣಿ ಏನಿದೆ ಅದರ ಮಾಲೀಕರು ಒಂದು ಕಾಲದಲ್ಲಿ ಅಬ್ಕಾರಿ ಕಾಂಟ್ರಾಕ್ಟರ್ ಆಗಿದ್ದರು. ಇಟ್ ಬಿಲಾಂಗ್ಸ್ ಟು ಸಮ್ ಬ್ಯಾಕ್ವರ್ಡ್ ಕಮ್ಯುನಿಟಿ. ಅವರು ಅಬ್ಕಾರಿ ಕಾಂಟ್ರಾಕ್ಟರ್ ಆಗಿದ್ದರು. ಆಗ ಅವರು ಗುರುಸ್ವಾಮಿ ಅಂತ ಮನುಷ್ಯ ಇದ್ದಕ್ಕಿದ್ದಾಗೆ ನನಗೊಂದು ಮಾಧ್ಯಮ ಸಂಸ್ಥೆಯನ್ನು ಕಟ್ಟಬೇಕಂತ ಪ್ರಯತ್ನ ಕಟ್ತಾರೆ. ನನಗೆ ತಿಳಿದಾಗ ಒಂದು 10-15 ವರ್ಷ ಆ ಸಂಸ್ಥೆ ಲಾಸ್ ಅಲ್ಲಿ ನಡೀತು. ಅವರು ಅಷ್ಟೇ ದುಡ್ಡನ್ನು ಅಬ್ಕಾರಿಗೆ ಹಾಕಿದ್ರೆ ಅದಕ್ಕಿಂತ ಹೆಚ್ಚು ದುಡ್ಡು ಬರ್ತಾ ಇತ್ತು. ಆದ್ರೆ ಆ ಮನುಷ್ಯ ಮಾಧ್ಯಮ ಸಂಸ್ಥೆಯನ್ನು ಕಟ್ಟಬೇಕು, ಒಂದು ಕಂಪನಿ ಮಾಡಬೇಕು, ಪತ್ರಿಕೆ ನಡೆಸಬೇಕಂತ ಯೋಚನೆ ಮಾಡಿದ್ರಿಂದ ಇವತ್ತು ಒಂದು ಶೂದ್ರರ ಕೈಯಲ್ಲಿ ಒಂದು ಪತ್ರಿಕೆ ಇದೆ. ಇವತ್ತು ನಾವು ಅದನ್ನು ಆಲೋಚನೆ ಬಹಳಷ್ಟು ಮಂದಿ ಮೀಸಲಾತಿಯನ್ನೇ ನಂಬಿ ಅದಕ್ಕೆ ನೇತಾಡುವವರು ಇದರ ಆಚೆ ಕಟ್ಟು ಚಾಚಲಿಕ್ಕೆ ಹೋಗುವುದಿಲ್ಲ. ಇವತ್ತು ದಲಿತ್ ಕ್ಯಾಪಿಟಲಿಸ್ಟ್ ಅಂತ ಒಂದು ಆ ಶಬ್ದದ ಬಳಕೆ ಬಗ್ಗೆ ನನಗೂ ಅಸಮಾಧಾನ ಇದೆ, ವಿರೋಧ ಇದೆ, ಭಿನ್ನಾಭಿಪ್ರಾಯ ಇದೆ. ಆದರೆ ದಲಿತ್ ಎಂಟರ್ಪ್ರೀನಿಯರ್ಶಿಪ್ ಅನ್ನು ಬೆಳೆಸುವ ಒಂದು ಪ್ರಯತ್ನ ನಡೀತಾ ಇದೆ. ಅದರಿಂದ ಅದರ ಆಚೆಗೆ ನೋಡುವ ಒಂದು ಇದರ ಜೊತೆಗೇನೆ, ಯಾಕೆಂದ್ರೆ ನೀವು ಇದಕ್ಕೆ ಎರಡು ವಿಚಾರಗಳಿಗೆ ಸಂಬಂಧಿಸಿದಾಗಿ ನಾನೊಂದು ಮಾತಾಡ್ತೇನೆ. ಇವತ್ತು ನೀವೆಲ್ಲ ಸೇರಿದಿರಲ್ಲ, ಬಹಳಷ್ಟು ಮಂದಿ ಇತ್ತೀಚಿನ ಬೆಳವಣಿಗೆ ಏನಂದ್ರೆ ಬಹಳಷ್ಟು ನಮ್ಮ ಯುವತಿಯರಿಗೆ ಪ್ರಜಾಪ್ರಭುತ್ವದ ಮೇಲೆ, ಈ ಸರ್ಕಾರದ ಮೇಲೆ, ಸಂಸದೀಯ ಪ್ರಜಾಪ್ರಭುತ್ವದ ಮೇಲೆ ಮುಖ್ಯವಾಗಿ ನಂಬಿಕೆ ಕಡಿಮೆ ಆಗ್ತದೆ. ನೀವು ಅದು ಅಣ್ಣಾ ಹಜಾರೆ ಚಳವಳಿಯ ಕಾಲದಲ್ಲಿ ನೀವು ನೋಡಿದರೆ
ಆಮ್ ಆದ್ಮಿ ಪಾರ್ಟಿಯ ಕ್ಯಾಂಪೇನ್ಗಳಲ್ಲಿ ನೀವು ನೋಡಿದ್ರೆ, ಅದರಲ್ಲಿ ಇರುವವರನ್ನು ನೀವು ಮಾತಾಡಿಸಿದರೆ ಅವರು ರಾಜಕಾರಣವನ್ನ ದ್ವೇಷಿಸುವವರು, ಪ್ರಜಾಪ್ರಭುತ್ವವನ್ನೇ ಪ್ರಶ್ನೆ ಮಾಡುವ ರೀತಿಯಲ್ಲಿ ಇದೆ. ಅದಕ್ಕೆ ಕಾರಣ ಇದೆ. ನಾನು ಒಬ್ಬ ಐಟಿಯಲ್ಲಿ ಕೆಲಸಕ್ಕಿದ್ದ ಒಬ್ಬ ಆಮ್ ಆದ್ಮಿಯ ಕಾರ್ಯಕರ್ತರನ್ನು ನಿಲ್ಲಿಸಿ ಕೇಳಿದೆ, ನಿಮ್ಗೆ ಯಾಕೆ ಸರ್ಕಾರದ ಮೇಲೆ, ಅಂದ್ರೆ ಸಂಸದೀಯ ಪ್ರಜಾಪ್ರಭುತ್ವದ ಮೇಲೆ ನೀವು ಯಾಕೆ ನಿಮಗೆ ದ್ವೇಷ? ಅವನು ಹೇಳಿದ, ಈ ಸರ್ಕಾರಕ್ಕೂ ನನಗೂ ಏನು ಸಂಬಂಧ ಇದೆ? ಏನ್ ಸಂಬಂಧ? ನಾನು ಮನೆ ಕಟ್ಟಿರೋದು ಖಾಸಗಿ ಒಬ್ಬ ಲೇಔಟ್ನ ತಗೊಂಡ ಸೈಟ್ನಲ್ಲಿ. ನನ್ನ ಮನೆಗೆ ನೀರು ನಾನು ತೋಡಿದ ಬೋರ್ವೆಲ್ ಅಲ್ಲಿ ಬರುತ್ತೆ, ಕುಡಿಲಿಕ್ಕೆ ನಾನು ಮಿನರಲ್ ವಾಟರ್ ತರ್ತೇನೆ. ನನ್ನ ಮಕ್ಕಳನ್ನ ಖಾಸಗಿ ಸ್ಕೂಲ್ಗಳಿಗೆ ಕಳಿಸ್ತೇನೆ. ನಾನು ನಿನ್ನ ಗವರ್ಮೆಂಟ್ ಸಾರಿಗೆ ಸಂಸ್ಥೆಯನ್ನು ಅವಲಂಬಿಸಿಲ್ಲ, ನನ್ನ ಕಾರಲ್ಲಿ ಹೋಗ್ತೇನೆ. ನನಗೆ ಕಾಯಿಲೆ ಆದಾಗ ನಾನು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತೇನೆ. ಮತ್ತೆ ನಿನ್ನ ಸರ್ಕಾರ ಯಾಕೆ ಬೇಕು ನನಗೆ? ನೀವು, ನಾನು ಆಗಲೇ ಹೇಳಿದೆ ಅಲ್ಲ, ಹೊಸ ಆರ್ಥಿಕ ನೀತಿಯಿಂದ ಉದ್ಭವದ ಖಾಸಗೀಕರಣ ಇದು ಈ ಅವಧಿಯಲ್ಲಿ ಉತ್ಪನ್ನವಾದ ಯುವ ಸಮುದಾಯ ಇದೆಲ್ಲ, ಇದು ಕೇಳುವ ಪ್ರಶ್ನೆ. ಸರ್ಕಾರ ಯಾಕೆ ಬೇಕು? ಅವನು ಹೇಳ್ತಾನೆ, ಸರ್ಕಾರ ಎನ್ನುವುದು ನನಗೆ ಮುಖಾಮುಖಿ ಆಗಿದ್ದು, ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಟ್ರಾಫಿಕ್ ರೂಲ್ ವೈಲೇಟ್ ಮಾಡಿದ್ರೆ ಪೊಲೀಸ್ ಬರ್ತಾನಲ್ಲ, ಆಗ ಅವನು ನನಗೆ ಸರ್ಕಾರ ತರ ಕಾಣ್ತಾನೆ. ಅವನು ನಂತರ ಲಂಚ ಕೇಳ್ತಾನೆ. ಅದರಿಂದ ಈ ಸರ್ಕಾರ ಲಂಚಕೋರ ಸರ್ಕಾರ. ನಾನು ಆಸ್ತಿಯನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹೋದಾಗ ನನಗೆ ಎದುರು ಕಾಣ್ತಾನಲ್ಲ ಸಬ್ ರಿಜಿಸ್ಟರ್ ಆಫೀಸ್, ಅವನು ಲಂಚ ಕೇಳ್ತಾನೆ. ಅದರಿಂದ ಈ ಸರ್ಕಾರ ಲಂಚ ಕೋರುತ್ತದೆ. ಒಂದು ಕಡೆ ಇಡೀ ಯುವ ಸಮುದಾಯ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಕಳೆದುಕೊಳ್ಳಿಕ್ಕೆ, ನಾನು ಆಗಲೇ ಪ್ರಾರಂಭದಲ್ಲಿ ಏನು ಹೇಳಿದೆ, ಎರಡು ಅನಿಷ್ಟಕಾರಿ ಬೆಳವಣಿಗೆ. ಒಂದು ಹೊಸ ಆರ್ಥಿಕ ನೀತಿಯಿಂದ ಹುಟ್ಟಿಕೊಂಡ ಈ ಕ್ರೋನಿ ಕ್ಯಾಪಿಟಲಿಸಂ ಮತ್ತು ಖಾಸಗೀಕರಣ ದುಷ್ಪರಿಣಾಮ, ಇನ್ನೊಂದು ಕೋಮುವಾದ. ಅದರ ಲೈನಲ್ಲೇ ಇದನ್ನು ಹೇಳ್ತಾ ಇದೆ. ಇದರಿಂದ ಇವತ್ತು ಸಾಮಾಜಿಕ ನ್ಯಾಯದ ಮೀಸಲಾತಿ ಮತ್ತು ಭೂ ಸುಧಾರಣೆ ಈ ಎರಡು ಅಪಾಯದಲ್ಲಿದೆ. ಈ ಭೂ ಸ್ವಾಧೀನ ಕಾಯ್ದೆ ಬಗ್ಗೆ ನನಗಾಗಲೇ ಚೀಟಿ ಬಂದಿದೆ, ಅದರಿಂದ ಅದನ್ನು ವಿಸ್ತಾರವಾಗಿ ನಾನು ಮಾತಾಡಲಿಕ್ಕೆ ಹೋಗ್ತೇನೆ. ಭೂ ಸುಧಾರಣೆಯನ್ನ ದೇವರಾಜ ಅರಸು ತಂದ ಭೂ ಸುಧಾರಣೆ ಮತ್ತು ಕರ್ನಾಟಕದಲ್ಲಿ ಈಗಿರುವ ಭೂ ಸುಧಾರಣೆ ಕಾಯ್ದೆಯನ್ನು ಯಾರಾದರೂ ಹೋಲಿಕೆ ಮಾಡಿದ್ರೆ, ನಿಮ್ಮ ವಿದ್ಯಾರ್ಥಿಗಳಿಗೆ ಯಾರಾದರೂ PhD ಮಾಡಬೇಕು, ಅದನ್ನು ಹೇಗೆ ಅದನ್ನು ಡಿಸ್ಟಾರ್ಟ್ ಮಾಡಿ ಅದರ ಅಸ್ಥಿ ಪಂಜರವನ್ನಷ್ಟೇ ಉಳಿಸಿದ್ದಾರೆ. ಇವತ್ತು ಮೀಸಲಾತಿ, ಕರ್ನಾಟಕದಲ್ಲಿ ಮೀಸಲಾತಿ ಅಂದ್ರೆ ಎಲ್ಲರೂ 92% ಜನ ಇಲ್ಲಿಯವರು ಇವತ್ತು ಮೀಸಲಾತಿಗೆ ಅರ್ಹರಾಗಿದ್ದಾರೆ. ಅದು ನಮ್ಮ ರಾಮಕೃಷ್ಣ ಹೆಗಡೆಯವರ ಬಹಳ ದೊಡ್ಡ ಕೊಡುಗೆ. ಇದು ಹೇಗೆ ಡಿಸ್ಟಾರ್ಷನ್ ಆಗಿದೆ. ಅದರಿಂದಾಗಿ ಇವತ್ತು ನಾವು ಸ್ಟ್ರಾಟಜಿಯನ್ನು ಕೂಡ ಇದನ್ನು ಕೌಂಟರ್ ಮಾಡುವಾಗ, ಉದಾಹರಣೆಗೆ ಅನ್ಟಚಬಿಲಿಟಿ, ಅಸ್ಪರ್ಶತೆ. ನಾವು ಅಸ್ಪರ್ಶತೆ ಅಂತ ಏನು ತಿಳ್ಕೊಳ್ಳಿದೆ, ನಮ್ಮ ಮನೆ ಒಳಗೆ ಬಿಡುವುದಿಲ್ಲ, ನಮ್ಮ ಜೊತೆ ಊಟ ಮಾಡೋದಿಲ್ಲ, ದೇವಸ್ಥಾನಕ್ಕೆ ಒಳಗೆ ಹೋಗಿ ಬಿಡುವುದಿಲ್ಲ. ಇವತ್ತು ಆ ಅಸ್ಪರ್ಶತೆ ಕಡಿಮೆ. ನಿಮ್ಮ ಮನೆ ಒಳಗಡೆನೆ ಬಿಟ್ಕೊಡ್ತಾರೆ, ನಿಮ್ಮ ಜೊತೆಯಲ್ಲೇ ಊಟ ಮಾಡ್ತಾರೆ, ದೇವಸ್ಥಾನದ ಒಳಗಡೆನೆ ಬೇಕಾದ್ರೆ ನಿಂತ್ಕೊಂಡು ಹೋಗ್ತಾರೆ. ಅಂದ್ರೆ ಅಸ್ಪರ್ಶತೆ ನಾಶ ಆಗಿದೆಯಾ? ಖಂಡಿತ. ನೀವು ಯೂನಿವರ್ಸಿಟಿಗಳಲ್ಲಿ ರಿಸರ್ವ್ ಪೋಸ್ಟ್ಗಳು ಯಾಕೆ ಫಿಲಪ್ ಆಗ್ತಾ ಇಲ್ಲ ಅಂತ ಯಾರಾದರೂ ಒಂದು ತನಿಖೆ ಮಾಡಿ. ಯಾಕೆಂದ್ರೆ ಇದರ ಹಿಂದೆ ಕೂಡ ಒಂದು ದೊಡ್ಡ ಹುನ್ನಾರ ಆಗಿದೆ. ಬ್ಯಾಕ್ಲಾಗ್ ಪೋಸ್ಟ್ಗಳು ಯಾಕೆ ಫಿಲಪ್ ಆಗ್ತಾ ಇಲ್ಲ? ಯಾಕೆಂದ್ರೆ ಇಂಥ ಪ್ರಶ್ನೆ ಬಂದಾಗ ಜೊತೆಯಲ್ಲೇ ಕೂತು ಊಟ ಮಾಡಿಸೋರು, ಮನೆ ಒಳಗಡೆನೆ ಕರೆದು ಮಾತಾಡುವವರು, ಇಂಥ ಉದ್ಯೋಗದ ಪ್ರಶ್ನೆ ಬಂದಾಗ ಅಲ್ಲೇ ಕತ್ತರೆ ಹಾಕೊಳ್ತಾರೆ. ಆಗ ಅವರಿಗೆ ಬೇಕಾದವರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇಲ್ಲದಿದ್ದರೆ ಅಂತ ಅಪಾಯಿಂಟ್ಮೆಂಟ್ ಆಗದಾಗೆ ನೋಡ್ಕೊಳ್ತಾರೆ. ಒಂದು ಹೊತ್ತಿನ ಅನ್ನ ನಿರಾಕರಣೆ ಮಾಡಿದ್ರೆ ಬಹಳ ದೊಡ್ಡ ಅಪರಾಧ ಅಲ್ಲ, ಅದೇ ಒಂದು ಬದುಕನ್ನೇ ಕಿತ್ಕೊಂಡು ಹೋಗ್ತಾರೆ. ಇದು ನಾನು ಆಗಲೇ ಬಹಳ ಸಂದರ್ಭದಲ್ಲಿ ಇದನ್ನೂ ಹೇಳಿದ್ದೀನಿ, ಇದು ಅಗೋಚರವಾದ ಅಸ್ಪರ್ಶತೆ. ನೀವು ಗೋಚರ ಅಸ್ಪರ್ಶತೆ ಇದೆಯಲ್ಲ, ನಿಮಗೆ ಕಣ್ಣಿಗೆ ಕಾಣುತ್ತೆ. ನೀವು ಮನೆಗೆ ಕರೆದು ಊಟ ಹಾಕದಿದ್ರೆ ಅನ್ನಭಾಗ್ಯದಲ್ಲಿ ಅಕ್ಕಿ ಸಿಗುತ್ತೆ ನಾನು ಚಿಂತನೆ ಅಂತ ಹೇಳ್ಬೋದು. ಆದ್ರೆ ಉದ್ಯೋಗ ಈ ರೀತಿಯ ಅಗೋಚರವಾದ ಅಸ್ಪರ್ಶತೆ ಏನಿದೆ, ಇದರ ಬಗ್ಗೆ ನಾವು ಒಂದು ಕೌಂಟರ್ ಸ್ಟ್ರಾಟಜಿಯನ್ನು ಮಾಡುವ ಇದು ಇರಬೇಕು. ಕೊನೆಯದಾಗಿ ನಾನು ಒಂದು ಮಾತು ಹೇಳ್ತೇನೆ. ಇದನ್ನು ಹೇಳುವಾಗ ನಾನು ಸರ್ಕಾರದ ಪ್ರತಿನಿಧಿ ಮತ್ತೊಂದು ಈ ಕಾರಣಕ್ಕಾಗಿ ನಾನು ಹೇಳ್ತಾ ಇಲ್ಲ. ನಾನು ಇದೇ ಮಂಗಳೂರಲ್ಲಿ ಇದನ್ನು ಇನ್ನೇನು ಹೇಳಿದ್ದೆ, ರಿಪಿಟೇಷನ್ ಅನಿಸ್ಬೋದು, ಹೊಸಬರು ಇದ್ದಾರೆ, ಅದಕ್ಕೆ ಚರ್ಚೆಗೆ ಇರಲಿ ಅಂತ. ನಾವು ನಮ್ಮ ಎಲ್ಲ ಹೋರಾಟಗಳು, ಇವತ್ತು ಪೊಲಿಟಿಕಲ್ ಆಕ್ಟಿವಿಸ್ಟ್ಗಳು ಇರ್ಬೋದು, ಎಲ್ಲ ಹೋರಾಟಗಳು ಒಂದು ಸರ್ಕಾರದ ವಿರುದ್ಧ, ರಾಜಕಾರಣಿಗಳ ವಿರುದ್ಧ ಇರುತ್ತೆ. ಇವತ್ತು ಸಂಸದೀಯ ಪ್ರಜಾಪ್ರಭುತ್ವ ಇದನ್ನ ಕಟ್ಟಿ ಬೆಳೆಸಿದವರು ನೆಹರು. ಆದ್ರೆ ಇವತ್ತು ಸಂಸದೀಯ ಈ ಸರ್ಕಾರ ಕೂಡ ಇದೆಯಲ್ಲ, ಇದು ನೀವು ಆರಿಸಿದ ಪ್ರತಿನಿಧಿಗಳ ಕೈಯಲ್ಲೇ ಇದೆ ಎನ್ನುವ ಭ್ರಮೆ ಬೇಡ ನಿಮಗೆ. ಖಂಡಿತ ಆ ಭ್ರಮೆ ಬೇಡ.
ಇವತ್ತು ಕಣ್ಣಿಗೆ ಕಾಣದ ಶಕ್ತಿಗಳು ನಮಗೆ, ನಾನು ಅದನ್ನು ಗೋಚರವಾದ ಸರ್ಕಾರ ಮತ್ತು ಅಗೋಚರವಾದ ಸರ್ಕಾರ ಅಂತ ಹೇಳ್ತೇನೆ. ಇವತ್ತು ಇಡೀ ಸರ್ಕಾರವನ್ನ ನಿಯಂತ್ರಣದಲ್ಲಿಟ್ಕೊಂಡು ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇದು ಸ್ಪಷ್ಟವಾಗಿ ಕಾಣ್ತದೆ. ಈಗಾಗಲೇ ಕಾಣ್ತಾ ಇದೆ ನಿಮಗೆ, ಮುಂದಿನ ದಿನಗಳಲ್ಲಿ ಕಾಣುತ್ತೆ, ಇನ್ನೂ ಕಾಣುತ್ತೆ. ಅಗೋಚರವಾದ ಶಕ್ತಿಗಳು ಹೇಗೆ ಈ ಸರ್ಕಾರವನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತೇವೆ. ನಿಮ್ಮ ಎದುರಿಗೆ ಒಬ್ಬ ರಾಜಕಾರಣಿಯನ್ನ ಒಂದು ಸರ್ಕಾರವನ್ನು ವಿಲನ್ ಆಗಿ ರೂಪಿಸ್ತಲೇ ಅದರ ಹಿಂದೆ ಅವರು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ಧಾರ್ಮಿಕ ಗುರುಗಳಿರ್ಬೋದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೂ ಇರ್ಬೋದು, ಧಾರ್ಮಿಕ ಗುರುಗಳಿದ್ದಾರೆ, ಉದ್ಯಮಪತಿಗಳಿದ್ದಾರೆ. ಇದ್ರದ್ದೊಂದು ನೆಕ್ಸಸ್ ಏನಿದೆ, ಇವತ್ತು ಒಬ್ಬ ಧಾರ್ಮಿಕ ಗುರುವಿನ ಅವನು ಕಟ್ಟಿದ ಒಂದು ದೊಡ್ಡ ಸಂಸ್ಥಾನದ ಬಗ್ಗೆ ನೀವು ಎದುರು ಮಾತಾಡುವ ಶಕ್ತಿ ಇಲ್ಲ. ಅಲ್ಲಿ ಹತ್ಯೆಗಳಾಗ್ತಾ ಇದೆ, ಮಾನಭಂಗಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ, ಅಕ್ರಮಗಳಾಗ್ತಾ ಇದೆ, ಭೂಮಿಯನ್ನು ನುಂಗ್ತಾ ಇದ್ದಾರೆ. ನೀವು ಎದುರು ದನಿ ಎತ್ತುವಾಗಿಲ್ಲ. ಸರ್ಕಾರಗಳು ಸಹಾಯಕರಾಗುತ್ತೆ. ಉದ್ಯಮಪತಿಗಳ ವಿರುದ್ಧ ನೀವು ನೋಡಿ, ಇಲ್ಲಿ MRPL ಅಲ್ಲಿ ಏನೆಲ್ಲ ಆಗ್ತಾ ಇದೆ, ನೀವು ಸ್ಪೆಷಲ್ ಇಕಾನಮಿಕ್ ಝೋನ್ ನಲ್ಲಿ ಏನಾಗ್ತಾ ಇದೆ, ಇದು ಸರ್ಕಾರ ಕೂಡ ಏನು ಮಾಡುವ ಸ್ಥಿತಿಯಲ್ಲಿ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ಈ ಎಲ್ಲ ಎಚ್ಚರಿಕೆಗಳು ಇವತ್ತಿನ ಹೋರಾಟಗಾರರು ಇರಬೇಕು ಮತ್ತು ನಮ್ಮ ಚಿಂತನಶೀಲರೆನಿಸಿಕೊಂಡ ಯುವಕರಲ್ಲೂ ಕೂಡ ಇದು ಇರಬೇಕು. ಈ ರೀತಿಯ ಒಂದು ಚರ್ಚೆ ನಡೆಯಬೇಕು ಮತ್ತು ಅದಕ್ಕೆ ಒಂದು ಪೀಠಿಕೆ ರೂಪದಲ್ಲಿ, ನಾನೇನು ಬಹಳ ಆಳವಾಗಿ ನಾನು ಮಾತಾಡಿದೆ ಅಂತ ನನಗೆ ಅನಿಸ್ತಿಲ್ಲ. ನಾನು ಅಲ್ಲಿ ಮಾತಾಡಿದ್ದೇ ಇದು, ಕೆಲವು ಹೊಸ ವಿಚಾರಗಳು ಬಂದಿರ್ಬೋದು, ಕೆಲವು ಹಳೆ ವಿಚಾರಗಳಿದೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಬಹಳ ಶಾಂತಚಿತ್ತರಾಗಿ ಆಲಿಸಿದ ನಿಮ್ಗೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಪ್ರಶ್ನೆ ಕೇಳುವವರಿಗೆ ಒಂದು ಕಿವಿ ಮಾತು, ಆದಷ್ಟು ಸಂಕ್ಷಿಪ್ತವಾಗಿ ನಾವು ಯಾವ ಪ್ರಶ್ನೆಯನ್ನು ಕೇಳ್ತೇವೆ ಅನ್ನೋದ್ರ ಬಗ್ಗೆ ಮೊದಲೇ ಯೋಚನೆ ಮಾಡಿ ಪ್ರಶ್ನೆ ಕೇಳಬೇಕು. ಅದನ್ನು ನೀವು ಬರೆದು ಅದನ್ನು ಓದಿದ್ರೂ ತೊಂದರೆ ಇಲ್ಲ. ಯಾಕಂದ್ರೆ ನನ್ನ ಪ್ರಕಾರ ಪ್ರಶ್ನೆ ಕೇಳುವುದು ಭಾಷಣ ಮಾಡುವಷ್ಟೇ ಕಷ್ಟದ ವಿಷಯ. ಹಾಗಾಗಿ ಈ ಚರ್ಚೆಯ ಅವಧಿ ಸುಮಾರು ಒಂದು 30 ನಿಮಿಷ ಅಂತ ನಾನು ಅಂದ್ಕೊಳ್ತೇನೆ. ಈ ಅವಧಿಯಲ್ಲಿ ಹೆಚ್ಚಿನ ಪ್ರಶ್ನೆಗಳು ಬರಬೇಕು ಮತ್ತು ಸಂಕ್ಷಿಪ್ತ, ಎಲ್ಲರಿಗೂ ಅನೇಕರಿಗೆ ಉತ್ಸಾಹ ಇದೆ, ಸಂಕ್ಷಿಪ್ತವಾದ ತಮ್ಮ ಪ್ರಶ್ನೆಗಳನ್ನು ಮತ್ತು ಅವರಿಗೆ ಕೇಳಬೇಕು ಅಂತ ವಿನಂತಿಸ್ತೇನೆ. ಸರ್ ನಮಸ್ತೆ. ನೆಹರೂರವರ ಅಭಿವೃದ್ಧಿಯ ಕಲ್ಪನೆಯಲ್ಲಿ ನನಗೆ ತುಂಬಾ ಸಮಸ್ಯೆ ಕಾಣಿಸ್ತಾ ಇದೆ. ನಾನು ಗ್ರಹಿಸಿದಂತೆ ಅದು ಇವತ್ತು ಜಾಗತೀಕರಣ ಪ್ರತಿಪಾದಿಸ್ತಾ ಇರುವ ಅಭಿವೃದ್ಧಿಯ ಪೂರ್ವಭೂಮಿಕೆಯಾಗಿ ಕಾಣಿಸ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಯಾರ ಅಭಿವೃದ್ಧಿ ಮತ್ತು ಯಾಕೆ ಎನ್ನುವ ಪ್ರಶ್ನೆಗಳಿಗೆ ನೆಹರು ಅಭಿವೃದ್ಧಿ ಮಾದರಿ ಪರಿಣಾಮಕಾರಿಯಾದ ಪರಿಹಾರಗಳನ್ನು ಸೂಚಿಸೋದಿಲ್ಲ. ಆದ್ದರಿಂದ ಸಮಾಜವಾದಿಗಳಾದ ಲೋಹಿಯಾ ಮೊದಲಾದವರು ಈ ಅಭಿವೃದ್ಧಿಯ ಮಾದರಿಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲೆಕ್ಚರರ್ಗಳಿಗೆ 1 ಗಂಟೆ ಪಾಠ ಮಾಡಿ ಕಾಲು ನೋವಿದೆ, ನನ್ನ ಕಾಲು ನೋವಿದೆ. ನಾನು ಅದಕ್ಕೆ ಆಗಲೇ ಹೇಳಿದ್ದೇನೆ, ನೆಹರು ಅವರದ್ದು ನೆಹರು ಅವರ ಆರ್ಥಿಕ ಚಿಂತನೆ ನನ್ನ ಪ್ರಕಾರ ಅವರ ಮೇಲೆ ರಷ್ಯಾದ ಪ್ರಭಾವ ಕೂಡ ಇತ್ತು ಅಂತ. ಆ ಕಾಲದಲ್ಲಿ ರಷ್ಯಾದ ಒಂದು ಮಾಡೆಲ್ ಅವರ ಎದುರಿಗೆ ಇತ್ತು ಅಂತ. ಅದರಿಂದ ಅದನ್ನು ಸಂಪೂರ್ಣವಾಗಿ ಅದು ಮಿಕ್ಸೆಡ್ ಇಕಾನಮಿ. ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಸಾರ್ವಜನಿಕ ಉದ್ದಿಮೆಗಳಿಗೆ ಅವಕಾಶ ಕೊಡೋ ಜೊತೆಗೆ ಅಲ್ಲಿ ಖಾಸಗಿ ರಂಗಕ್ಕೂ ಕೂಡ ಅವಕಾಶ ಇರಬೇಕು ಅಂತ. ನೀವು ಸಾರ್ವಜನಿಕ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಖಾಸಗಿ ರಂಗಕ್ಕೆ ಅವಕಾಶ ಕೊಡೋದಿದೆಯಲ್ಲ, ಇದು ಬಹಳ ಅಪಾಯಕಾರಿಯಾದ್ದು ಅಂತ. ನೀವು ಮನಮೋಹನ್ ಸಿಂಗ್ ಪ್ರಣೀತ ಆರ್ಥಿಕ ನೀತಿ ಏನಿದೆ, ಇಂಥ ಒಂದು ಬೆಳವಣಿಗೆಗೆ ಕಾರಣ ಆಗಿದೆ ಅಂತ. ನೀವು ನೆಹರು ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪಿಸಿದ್ರು, ಸ್ಟೀಲ್ ಫ್ಯಾಕ್ಟರಿಗಳನ್ನು ಮಾಡಿದ್ರು, ಬೇರೆ ಬೇರೆ ಫ್ಯಾಕ್ಟರಿಗಳನ್ನೆಲ್ಲ ಅವರು ಮಾಡಿದ್ದಾರೆ, ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಕಟ್ಟಿದ್ರು. ಆದ್ರೆ ಅವರು ಖಾಸಗಿಯವರಿಗೆ ಕೂಡ ಅಷ್ಟೇ ಅವಕಾಶವನ್ನು ಕೊಟ್ಟುಬಿಟ್ರು. ಆದ್ರೆ ನೀವು ಸಾರ್ವಜನಿಕ ಉದ್ದಿಮೆಗಳು ಎಲ್ಲವೂ ಅದು ನಷ್ಟದಲ್ಲಿವೆ, ಇಲ್ಲದಿದ್ರೆ ಅದು ಜನವಿರೋಧಿ ಆಗಿರುವಂತದ್ದು, ಅಂದ್ರೆ ನಮ್ಮ ತೆರಿಗೆ ಹಣವನ್ನ ಅದು ಪೋಲು ಮಾಡ್ತಾ ಇದೆ ಅಂತ ಹೇಳಿ ಖಾಸಗಿ ರಂಗಕ್ಕೆ ಅವಕಾಶ ಕೊಡೋದು ಎಷ್ಟು ತಪ್ಪು. ಅದೇ ರೀತಿ ಸಾರ್ವಜನಿಕ ಉದ್ದಿಮೆಗಳದು ಎಷ್ಟೇ ನಷ್ಟದಲ್ಲಿರಲಿ
ಅದನ್ನು ಪೋಷಿಸ್ತಾ ಹೋಗ್ಬೇಕು ಎನ್ನುವುದು ಕೂಡ ಅಷ್ಟೇ ತಪ್ಪು. ನೀವು ನೆಹರು ಪ್ರಣೀತ ಆರ್ಥಿಕ ನೀತಿಯನ್ನು ವಿರೋಧಿಸುವವರು ಅವರು ಖಾಸಗಿ ರಂಗಕ್ಕೆ ಕೂಡ ಹೆಚ್ಚು ಅವಕಾಶ ಕೊಟ್ಟರು ಎನ್ನುವ ಅರ್ಥದಲ್ಲಿ ಅದನ್ನು ಹೇಳ್ಬೋದು. ಆದರೆ ನೀವು ಸ್ಟಡಿ ಮಾಡಿ, ನೆಹರು ಅವರ ಕಾಲದಲ್ಲಿ ಖಾಸಗಿ ರಂಗದ ಟಾಟಾ ಬಿರ್ಲಾ ಅವರು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿದ್ದರು. ಮತ್ತೆ ಅವರು ಗಾಂಧೀಜಿ ಅವರನ್ನ ಬೆಳೆಸಿದವರು. ಅದು ಬಿಟ್ರೆ ನೀವು ಪಟೇಲ್ ಅವರಿಗಿದ್ದ ಈ ರೀತಿಯ ಉದ್ಯಮಿಗಳ ಜೊತೆಗಿನ ಸ್ನೇಹ ನೀವು ಇತಿಹಾಸ ತಗೊಳ್ಳಿ, ಅದು ನೆಹರು ಅವರಿಗೆ ಇರಲಿಲ್ಲ. ಅಂದ್ರೆ ಒಂದು ಫಾರ್ಮಲ್ ಆದ ಪರಿಚಯ ಬೇರೆ, ಬಟ್ ಅವರ ಜೊತೆಗಿನ ಒಂದು ನಂಟು. ನೀವು ಪಟೇಲ್ ಅವರು ಬಹಿರಂಗವಾಗಿ ಹೇಳ್ತಾರೆ ನಮಗೆ ಖಾಸಗಿ ಬಂಡವಾಳ ಹರಿದು ಬರ್ಬೇಕಂತ, ನೆಹರು ಅವರನ್ನು ವಿರೋಧಿಸ್ತಾರೆ. ಅದರಿಂದ ಇದನ್ನು ಹೇಳುವವರು ಎಲ್ಲೋ ಒಂದು ಗೊಂದಲದಲ್ಲಿದ್ದಾರೆ ಅಂತ ನನಗೆ ಅನಿಸುತ್ತೆ. ಲೋಹಿಯಾ ಟೀಕೆ ಮಾಡಿರುವುದು ಬೇರೆ ಬೇರೆ ಕಾರಣಗಳಿಗಾಗಿ ಆ ಕಾಲದಲ್ಲಿ ಮಾಡಿದ್ದಾರೆ. ಬಟ್ ಇವತ್ತಿನ ಬದಲಾದ ಜಾಗತಿಕ ಪರಿಸ್ಥಿತಿಯಲ್ಲಿ ಕೇವಲ ಸಾರ್ವಜನಿಕ ಕ್ಷೇತ್ರಗಳನ್ನು ಇಟ್ಕೊಂಡು ಮಾತ್ರ ಹೋಗ್ಲಿಕ್ಕೂ, ಇಲ್ಲದೆ ಖಾಸಗಿ ರಂಗದ ಕ್ಷೇತ್ರಗಳನ್ನು ಮಾತ್ರ ನಾವು ಪೋಷಿಸ್ತಾ ಹೋಗೋದು ಬಹಳ ಕಷ್ಟ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಇದನ್ನು ಬಹುಶಃ ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅಂತ ತಿಳ್ಕೊಂಡಿದ್ದೇನೆ. ಒಂದು, ತಮ್ಮ ತತ್ವ ಸಿದ್ಧಾಂತಗಳನ್ನು ವಿರೋಧಿಸುತ್ತಾರೆ ಎಂಬ ಕಾರಣಕ್ಕಾಗಿ ಅನಂತಮೂರ್ತಿಯವರ ಸಾವನ್ನು ಸಂಭ್ರಮಿಸಿದ ಮನಸ್ಥಿತಿಯನ್ನು ಏನೆಂದು ಅರ್ಥ ಮಾಡಿಕೊಳ್ಳಬೇಕೆಂಬುದು. ಇನ್ನೊಂದು, ಕರಾವಳಿ ಕರ್ನಾಟಕದಲ್ಲಿನ ಕೋಮುವಾದವನ್ನು ತೊಡೆದುಹಾಕಲು ಏನೇನು ಕ್ರಮ ಕೈಗೊಳ್ಳಬಹುದು ಅಂತ. ನಮ್ಮ ಯುವ ಸಮುದಾಯದ ಒಂದು ದೊಡ್ಡ ಸಮಸ್ಯೆ ಇದೆ. ಏನಂದ್ರೆ ಯುವ ಜನರಿಗೆ ಇತಿಹಾಸದ ನೆನಪುಗಳಿರುವುದಿಲ್ಲ. ನಾವು ವರ್ತಮಾನದಲ್ಲಿ ಇರುತ್ತೇವೆ. ನಾನು ನಿಮ್ಮ ವಯಸ್ಸಿನವನಿರುವಾಗ, ನಾನು ಬಹಳ ವಯಸ್ಸಾದವನಿನ್ನಲ್ಲ, ಆದರೆ ನಿಮ್ಮ ವಯಸ್ಸಿನಲ್ಲಿರುವಾಗ ನನಗೂ ಕೂಡ ಅದು ಸಮಸ್ಯೆ. ನನಗೆ ಬಹಳ ಮಂದಿ ಕೇಳ್ತಾರೆ, ನೀವು ನರೇಂದ್ರ ಮೋದಿ ಅವರನ್ನು ಯಾಕೆ ಇಷ್ಟೊಂದು ದ್ವೇಷಿಸ್ತೀರಿ ಅಂತ. ನಾನು ದ್ವೇಷಿಸ್ತಿಲ್ಲ, ವಿರೋಧಿಸ್ತೇನೆ. ಯಾಕೆ ವಿರೋಧಿಸ್ತೇನೆ ಅಂದ್ರೆ, ನಾನು ಗುಜರಾತ್ ಗಲಭೆಯನ್ನು ಒಬ್ಬ ಪತ್ರಕರ್ತನಾಗಿ ಕವರ್ ಮಾಡಿದ್ದೇನೆ. ನಾನು ಗೋಧ್ರಾ ಹತ್ಯಾಕಾಂಡದ ವಿಕ್ಟಿಮ್ಗಳನ್ನು ನೋಡಿದ್ದೇನೆ. ಇಡೀ ಗುಜರಾತ್ ಅಡ್ಡಾಡಿದ್ದೇನೆ. ನನಗೆ ಅದನ್ನು ಆ ಕಾಲದಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದ್ದ ಒಬ್ಬ ವ್ಯಕ್ತಿ ಇವತ್ತು ಸೆಕ್ಯುಲರಿಸಂ ಬಗ್ಗೆ ಮಾತಾಡಿದಾಗ ನನಗೆ ಅದೇ ಗೋಧ್ರಾ ಆಲಂಶಾ ಕ್ಯಾಂಪ್ಗಳು ನೆನಪಾಗುತ್ತೆ. ನನಗೆ ಇತಿಹಾಸದ ನೆನಪುಗಳಿದೆ. ನನ್ನ ತಪ್ಪಿರ್ಬೋದು, ನನ್ನ ಸಮಸ್ಯೆ ಇರ್ಬೋದು. ಇವತ್ತಿನ ಯುವ ಸಮುದಾಯದಲ್ಲಿ ಏನಿದೆ ಅಂದ್ರೆ, ನಾನು ಹೇಳಿದೆ 91ರ ನಂತರದ ಪ್ರೊಡಕ್ಟ್ ಇವರು, 90ರ ದಶಕದ ನಂತರದ ಪ್ರೊಡಕ್ಟ್ ಇವರು. ಇವರಿಗೆ ಇತಿಹಾಸದ ನೆನಪುಗಳೇ ಇಲ್ಲ. ಹೊಸ ಆರ್ಥಿಕ ನೀತಿ, ಮನಮೋಹನ್ ಸಿಂಗ್ ಬಂದ್ರು, ದೊಡ್ಡದು ಬಂತು, ಕೋಮುವಾದ, ಮುಸ್ಲಿಂ ಭೂತ ತೋರಿಸಿದ್ರು, ಹಿಂದೂಗಳು ಸಂಸ್ಕೃತಿ ಇದನ್ನು ಮೆರೆಸಿದ್ರು. ನಾವು ಇದರಲ್ಲಿ ತೇಲಿ ಹೋಗ್ತೇವೆ. ನಾವು ಮತ್ತೆ ಅದಕ್ಕಿಂತ ಆಚೆ, ಯಾಕಂದ್ರೆ ನಾವು ಬೆಳೆದಾಗ, ನಾವು ಆಲೋಚನೆಗೆ ತೊಡಗಿದಾಗ ಈ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ಇತ್ತಂದ್ರೆ, ಇಲ್ಲಿ ಒಂದು ಕಡೆ ರೈತ ಚಳವಳಿ ನಡೆದಿತ್ತು, ಒಂದು ಕಡೆ ಭಾಷಾ ಚಳವಳಿ ನಡೆದಿತ್ತು, ಒಂದು ದಲಿತ ಚಳವಳಿ ನಡೆದಿತ್ತು. ಕುವೆಂಪು ಇನ್ನು ಜೀವಂತವಾಗಿದ್ರು, ಲಂಕೇಶ್ ಇನ್ನು ಪ್ರಖರವಾಗಿ ಬರೀತಾ ಇದ್ರು. ನಮಗೆಲ್ಲ ಆ ಇನ್ಫ್ಲುಯೆನ್ಸ್ಗಳಿದೆ. ಆ ಇನ್ಫ್ಲುಯೆನ್ಸ್ಗಳು ಇದ್ದ ಕಾರಣಕ್ಕಾಗಿ ನಾವು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತಿನ, ನಾನು ನಿಮ್ಮನ್ನು ದೂರುದಿಲ್ಲ, ನಾನು ಯುವ ಸಮುದಾಯವನ್ನ ಈಗ ಇದನ್ನು ತೊಡೆದಾಕುವುದು ಹೇಗೆ ಅಂತ, ತಪ್ಪು ನಿಮ್ಮದಲ್ಲ. ಅದು ಅಂದ್ರೆ ನಿಮ್ಮದಂದ್ರೆ ಯುವಕರಲ್ಲಿ ಅದರಲ್ಲಿ ಭಾಗಿಯಾದವರು ತಪ್ಪೇನಲ್ಲ. ನಾನು ಆಗ್ಲೇ ಹೇಳಿದಾಗೆ ಯುವಕರು ಈ ಪರಿಸರದ ಕೂಸೋರು. ನೀವು ಆ ಪರಿಸರವನ್ನ ನಿರ್ಮಾಣ ಮಾಡೋದು ಯಾರು? ಪರಿಸರವನ್ನು ನಿರ್ಮಾಣ ಮಾಡೋದು ಇವತ್ತಿನ ತಲೆಮಾರಲ್ಲ, ಅದು ಹಿಂದಿನ ತಲೆಮಾರು ನಿರ್ಮಾಣ ಮಾಡೋದು. ತಪ್ಪು ನಮ್ಮದು. ಸ್ವಲ್ಪ ನಿಮ್ಮಿಂದ ಹಿರಿಯರು ಇರಿಸಿಕೊಂಡವರು, ಇಲ್ಲಿದ್ದರೆ ನನಗಿಂತಲೂ ಹಿರಿಯರಾದವರು ತಪ್ಪದು. ಅಂತ ಒಂದು ಪರಿಸರವನ್ನ, ಈಗ ನಾನು ಚಳವಳಿಗಳ ಒಂದು ಪರಿಸರ, ಆ ರೀತಿಯ ಕುವೆಂಪು, ಲಂಕೇಶ್ ಇಂಥವರ ಚಿಂತನೆ ಪರಿಸರ ಆ ಹಿರಿಯರು ಮಾಡಿದ್ರೆ ಅದರಿಂದ ನಾವು ಪ್ರಭಾವಿತರಾಗಿ ಬಂದರು. ಆದರೆ ನೀವು ಇವತ್ತಿನ ಯುವ ಸಮುದಾಯದ ಮೇಲೆ ಅಂಥ ಪ್ರಭಾವಗಳಿಲ್ಲ. ಅದು ಸಮಸ್ಯೆ ಆಗಿದೆ. ಇದನ್ನು ತೊಡೆದಾಕಲಿಕ್ಕೆ ನೋಡಿ, ಮೊದಲು ನೀವು ಈಗ ನೀವು ಭ್ರಷ್ಟ ಆಗುವುದಕ್ಕೆ ನೀವು ಸಮರ್ಥನೆಗಳನ್ನು ಹುಡುಕಿದ್ರೆ 100 ಸಿಗುತ್ತೆ. ಅವನು ಭ್ರಷ್ಟ ಆಗಿಲ್ಲ, ಇವನು ಭ್ರಷ್ಟ ಆಗಿಲ್ಲ, ಅವನಾಗಿಲ್ಲ, ಅವನು. ಅದೇ ರೀತಿ ನೀವು ಯಾವುದನ್ನಾಗಲಿ, ಕೋಮುವಾದವನ್ನಾಗಲಿ, ಭ್ರಷ್ಟಾಚಾರವನ್ನಾಗಲಿ ನೀವು ನೋಡಿದ್ರೆ ವೈಯಕ್ತಿಕವಾಗಿ ನಾನು ಕೋಮುವಾದವನ್ನು ವಿರೋಧಿಸ್ತೇನೆ ಎನ್ನುವ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ನಾನು ಒಬ್ಬ ಸ್ನೇಹಿತನನ್ನು ಅವನ ಜಾತಿಯ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ ಅವನಿಂದ ಭೇದ ಭಾವ ಮಾಡೋದಿಲ್ಲ ಎನ್ನುವುದನ್ನು ನಾವು ತೀರ್ಮಾನ ಮಾಡಬೇಕು. ಮೂರನೇದಾಗಿ, ನಮ್ಮಲ್ಲಿ ಒಂದು ಮಾತಿದೆ, ಅಂದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಇದು ಶುದ್ಧ ಸುಳ್ಳು, ಇದನ್ನು ನಂಬೇಡಿ. ಮೌನ ಯಾವತ್ತೂ ಅಪಾಯಕಾರಿ. ಜನ ಮಾತಾಡಬೇಕು. ಮಾತಾಡಿದಾಗ ಮಾತ್ರ ನಿಮಗೆ ಇದರ ವಿರುದ್ಧ ಒಂದು ಹೋರಾಟವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಬಾಯಿ ಮುಚ್ಕೊಂಡು ಕೂತ್ರೆ ಇಂಥದ್ದು ನಿಮ್ಮ ಕಣ್ಣೆದುರಿಗೆ ನಡೆಯುತ್ತಾನೆ ಹೋಗುತ್ತೆ. ನಾನು ಇನ್ನೇನು ಬಹುಶಃ ಅನಂತಮೂರ್ತಿಯವರೇ ಸತ್ತಾಗ ನಾನು ಒಂದು ಪೋಸ್ಟ್ ಹಾಕಿದೆ,
ಸಜ್ಜನರು ಬಹುಸಂಖ್ಯೆಯಲ್ಲಿ ಈ ಸಮಾಜದಲ್ಲಿದ್ದಾರೆ. ಅದಕ್ಕೆ ಕಾರಣಕ್ಕಾಗಿ ಈ ಸಮಾಜ ಇಷ್ಟೊಂದು ಸಹನೀಯವಾಗಿದೆ ಅಂತ. ಆದರೆ ಅವರು ಮಹಾಮೌನಿಗಳು. ದುರ್ಜನರು ಇದ್ದಾರೆ, ಅವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಆದರೆ ಅವರು ಕೂಗುಮಾರಿಗಳು. ಅವರು ಬೊಬ್ಬೆ ಹಾಕ್ತಾರೆ, ಜಗಳ ಮಾಡ್ತಾರೆ, ಗಲಭೆ ಸೃಷ್ಟಿಸ್ತಾರೆ, ಪಟಾಕಿ ಸಿಡಿಸ್ತಾರೆ. ನೀವು ಹೇಳಿ ಅರ್ಥ ಮಾಡಿ, ಅನಂತಮೂರ್ತಿಯವರು ಸತ್ತಾಗ ಅದಕ್ಕೆ ದುಃಖಿಸಿದವರ ಸಂಖ್ಯೆ ಜಾಸ್ತಿಯಾ ಅಲ್ಲ ಅದನ್ನು ಸಂಭ್ರಮಿಸಿದವರ ಸಂಖ್ಯೆ ಜಾಸ್ತಿಯಾ? ಅದಕ್ಕೆ ಏನು ಸರ್ವೆ ನಡೆಯಬೇಕಾಗಿಲ್ಲ, ಅದಕ್ಕೆ ದುಃಖಿಸಿದವರ ಸಂಖ್ಯೆ ಜಾಸ್ತಿ. ಆದರೆ ನಾವು ಸಂಭ್ರಮಿಸಿದವರ ಸಂಖ್ಯೆ ಜಾಸ್ತಿ ಎನ್ನುವ ರೀತಿಯಲ್ಲಿ ನಮಗೊಂದು ಭೀತಿ ಉಂಟು. ಅದಕ್ಕೆ ಕಾರಣ ದುಃಖಿಸಿದವರು ದುಃಖ ಮಾಡ್ತಾ ಮನೆಯೊಳಗೆ ಕೂತರು, ಇದನ್ನು ಬೀದಿಗಿಳಿದು ಪ್ರತಿಭಟನೆ ಮಾಡಲಿಲ್ಲ. ಇದು ಸಮಸ್ಯೆ. ನೀವು ಕೋಮುವಾದವನ್ನು ಎದುರಿಸಬೇಕಾ, ಎಲ್ಲ ರೀತಿಯ ಅನ್ಯಾಯ, ಅತ್ಯಾಚಾರ, ಅಕ್ರಮಗಳನ್ನು ಎದುರಿಸಬೇಕಾದ್ರೆ ಬೀದಿಗೆ ಬರಬೇಕು, ಮಾತಾಡಬೇಕು. ಯುವಕರು ಅದನ್ನು ಮಾಡಿದಾಗ ಮಾತ್ರ ಗಾಂಧೀಜಿ ಮಾತಾಡಿದ್ರು, ನೆಹರು ಮಾತಾಡಿದ್ರು, ಅಂಬೇಡ್ಕರ್ ಮಾತಾಡಿದ್ರು. ಅವರು ಅಂಬೇಡ್ಕರ್ಗೆ ಕೊಲಂಬಿಯಾ, ಈ ದೇಶದ ಎಲ್ಲ ವಿದೇಶಗಳ ಪದವಿ ಗಳಿಸಿದ್ರು ಕೂಡ ಅವ್ರು ಎಲ್ಲೋ ಒಂದು ಕಡೆ ಹೋಗಿ ಪ್ರಾಧ್ಯಾಪಕರಾಗಿ ಲಕ್ಷಗಟ್ಟಲೆ ಸಂಬಳ ತಗೊಂಡು ಆರಾಮಾಗಿರ್ಬೋದು, ನಮ್ಮ ಇವತ್ತಿನ UGC ಸ್ಕೇಲ್ ಪಡ್ಕೊಂಡೋಗಿರುವ ಪ್ರಾಧ್ಯಾಪಕರ ರೀತಿಯಲ್ಲಿ. ಆದರೆ ಅವರು ಅದನ್ನು ಮಾಡಲಿಲ್ಲ. ಅವರು ಬೀದಿಗಿಳಿ ಜನರ ಹತ್ರ ಹೋಗಿದ್ರು. ಆ ಕೆಲಸವನ್ನು ಮಾಡಿದಾಗ ಇದನ್ನು ತಡಿಬಹುದು ಅಂತ ನಮ್ಗೆ ಅನಿಸುತ್ತೆ. ಹೇಳಿ ಹೇಳಿ. ಗ್ರಾಮೀಣ ಪ್ರದೇಶದ ನಾನು ಈಗಿನ ಪ್ರೆಸೆಂಟ್ ಅನ್ನು ನಂಬುವಂತ ವ್ಯಕ್ತಿ. ನೀವು ಇಂತಹ ಕಾರ್ಯಕ್ರಮವನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಿದರೆ ಉತ್ತಮ. ಯಾಕೆಂದ್ರೆ ಗ್ರಾಮೀಣ ಮಟ್ಟದವರು ಕೃಷಿಕರು ಆಗಿರ್ತಾರೆ ಹೆಚ್ಚಾಗಿ. ಇವರಿಗೆ ಜಾತ್ಯತೀತ ಏಕತೆ ಬಗ್ಗೆ ಅರಿವು ಮೂಡಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಇದರಿಂದಾಗಿ ಕೋಮುವಾದ ದಕ್ಷಿಣ ಜಿಲ್ಲೆಯಲ್ಲಿ ವಿಪರೀತವಾಗಿ ಹೆಚ್ಚುತ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೆಲವರು ಚುನಾವಣಾ ಸಂದರ್ಭದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ, ದನಕರುಗಳ ಬಗ್ಗೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಮತ್ತೆ ಇದರ ಬಗ್ಗೆ ಮೌನವಾಗಿರ್ತಾರೆ. ಇದಕ್ಕೆ ಎಲ್ಲ ಕಾರಣ ಏನಿರ್ತಾರೆ? ಮತ್ತೊಂದು ಹೇಳ್ತೀನಿ, ನಮ್ಮ ಸಮಾಜದಲ್ಲಿ ಕೋಮುವಾದ ಪ್ರಬಲವಾಗಲು ಕಾರಣ ನನ್ನ ಅಭಿಪ್ರಾಯ ಇದೆ. ಈ ಬಜರಂಗ ದಳವರು ಅಂತ ಇದ್ದಾರೆ, ಅವರು ದನಗಳ ಬಗ್ಗೆ ಹೆಚ್ಚು ಕಾಳಜಿ ಇದ್ದಾರೆ. ಇವರ ಮನೆಯಲ್ಲಿ ಎಷ್ಟು ದನಗಳಿವೆ ಒಂದು ಪ್ರಶ್ನೆ. ಮತ್ತೊಂದು, ಇವರ ಮನೆಯಲ್ಲಿ ಹೆಣ್ಣುಗಳು ಮಾತ್ರ ಹುಟ್ಟುತ್ತಿಲ್ಲ, ಗಂಡುಗಳು ಇಲ್ಲ ಇದೆ. ಇಂಥ ಭಾವನೆ ನಮಗೆ ಮೂಡ್ತದೆ. ಯಾಕಂದ್ರೆ ನಮಗೆ ಗ್ರಾಮೀಣದಲ್ಲಿ ಇಂಥ ಪ್ರಶ್ನೆ ಉದ್ಭವ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯವನ್ನು ಅವರ ಮನೆಯಲ್ಲಿ ಎಷ್ಟು ದನ ಕರು ಇದೆ ಅಂತ ಹೇಳಿದ್ರೆ ಕಾಣಿಸ್ ಮಾಡಿ ನಡೆಸಬೇಕು. ಅದನ್ನು ನಮಗೆ ಆಗೋದಿಲ್ಲ ಹೇಳಲಿಕ್ಕೆ, ಸುಮ್ಮನೆ ಲೈಫ್ ಆಗಿ. ನೀವು ಹೇಳಿದ ಅಭಿಪ್ರಾಯವನ್ನು ನಾನು ಒಪ್ತೇನೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಜನರೇ ಹೆಚ್ಚು ಕೋಮುವಾದಿಗಳು, ನಗರ ಪ್ರದೇಶದಲ್ಲಿ ಇರುವ ಜಾತ್ಯತೀತರು ಅಂತ ಒಂದು ಜನರಲೈಸ್ ಮಾಡೋದು ಕೂಡ ತಪ್ಪು. ಗ್ರಾಮೀಣ ಪ್ರದೇಶದಲ್ಲಿ ನನಗೆ ತಿಳಿದಾಗೆ ನಗರ ಪ್ರದೇಶದಲ್ಲಿರುವಷ್ಟು ಕೋಮುವಾದಿಗಳಲ್ಲ. ಅದು ನಾನು ಅದನ್ನು ಒಪ್ಪುದಿಲ್ಲ. ನಾನು ಹಳ್ಳಿಯಿಂದ ಬಂದವನು. ಆದರೆ ಇವತ್ತು ಅಲ್ಲೂ ಕೂಡ ಅದನ್ನು ಬಿತ್ತುವ ಕೆಲಸ ನಡೀತಾ ಇದೆ. ಇದನ್ನು ಏನ್ ಮಾಡ್ಬೇಕಂದ್ರೆ, ನಿಮ್ಮಂತ ಶಿಕ್ಷಿತರು ಏನಿದ್ದಾರೆ, ಈಗ ಇವತ್ತು ಇಲ್ಲಿ ಸೆಮಿನಾರ್ ಅಲ್ಲಿ ಭಾಗವಹಿಸಿದ್ರೆ ಆಯ್ತು, ಚೆನ್ನಾಗಿ ಕೇಳಿದ್ರಿ, 2 ಪ್ರಶ್ನೆ ಕೇಳಿದ್ರಿ, ನಾನೇನೋ ಉತ್ತರ ಕೊಟ್ಟೆ, ನಾನು ಹೋದೆ, ಅಷ್ಟಲ್ಲ. ಅದು ನೀವು ಇವತ್ತು ಏನು ವಿಚಾರವನ್ನು ತಿಳ್ಕೊಂಡಿದ್ರಿ ಅದನ್ನು ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು. ಮೊದಲು ಇಲ್ಲಿ ಸಿಕ್ಕಾಪಟ್ಟೆ ದಕ್ಷಿಣ ಕನ್ನಡದಲ್ಲಿ ಯುವಕ ಸಂಘಗಳಿತ್ತು. ಇವತ್ತು ಯುವಕ ಸಂಘಗಳು ಹೋಗಿ ಬೇರೆ ಬೇರೆ ದಳಗಳು, ಬ್ರಿಗೇಡ್ಗಳೆಲ್ಲ ಉಟ್ಕೊಂಡಿತ್ತು. ನೀವು ಅದರ ಸ್ಥಾನದಲ್ಲಿ ಮತ್ತೆ ಯುವಕ ಸಂಘಗಳನ್ನ ರಿಜ್ಯೂನೇಟ್ ಮಾಡಿದ್ರೆ, ನೀವು ಅಲ್ಲಿ ಸೇರಿಸಿ. ನಾನು ಅದನ್ನು ಮಾಡಿದ್ದೇನೆ ನನ್ನ 30 ವರ್ಷಗಳ ಹಿಂದೆ ಮಟ್ಟುವಲ್ಲಿ ಶಾಂಭ ಯುವ ಸಂಗಮ ಅಂತ ಕಟ್ಟಿ ಊರಿನ ಜನರನ್ನು ಮೊದಲು ವಿಶ್ವಾಸ ತಗೊಂಡಿದ್ದೀವಿ. ಅವರಿಗೆ ಮೊದಲೇ ಹೋಗಿ ನೀವು ಕೋಮುವಾದದ ವಿರುದ್ಧ ಅಂತ ಹೇಳಿದ್ರೆ ಹೋಗಯ್ಯ ಅಂತ ಹೇಳ್ತಾರೆ. ಆ ಊರಿನ ರಸ್ತೆ ಬಗ್ಗೆ ಮಾತಾಡಿ, ಆ ಊರಿನ ಆಸ್ಪತ್ರೆ ಬಗ್ಗೆ ಮಾತಾಡಿ, ಶಾಲೆಗಳ ಬಗ್ಗೆ ಮಾತಾಡಿ, ಅವರ ಕಷ್ಟಗಳ ಬಗ್ಗೆ ಮಾತಾಡಿ, ಅವರ ವಿಶ್ವಾಸವನ್ನು ತಗೊಳ್ಳಿ. ಅದರ ನಂತರ ಅವರನ್ನು ಪರಿವರ್ತನೆ ಮಾಡಲಿಕ್ಕೆ, ಇಲ್ಲದಿದ್ದರೆ ಬೇರೆಯವರು ಪ್ರವೇಶ ಮಾಡೋದಕ್ಕೆ ತಡೆಯಬಹುದು. ಅದನ್ನು ಮಾಡಬೇಕು. ಅಲ್ಲ, ನನ್ಗೇನಿಲ್ಲ, ನಾನು ಸಂಜೆವರೆಗೆ ಬೇಕಾದ್ರೆ ಮೀಟ್ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಪ್ರಶ್ನೆ ಕೇಳಿ. ನೀವು ಕೋಮುವಾದದ ಬಗ್ಗೆ ಮಾತಾಡುವಾಗ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟಚ್ ಮಾಡಿದ್ದೀರಿ. ಸಾಂಸ್ಕೃತಿಕ ರಾಜಕೀಯ, ಕಲ್ಚರಲ್ ಪೊಲಿಟಿಕ್ಸ್. ಮತ್ತೊಂದು ವಿಚಾರ, 90s ಅಲ್ಲಿ ಏನು ಕ್ರೋನಿಕ್ ಕ್ಯಾಪಿಟಲಿಸಮ್ ಮತ್ತೆ ಏನು ಬಾಬರ್ ಮಸ್ಜಿದ್ ಇನ್ಸಿಡೆಂಟ್ ಆಗಿದೆ, ಒಂದು ದೊಡ್ಡ ಹೊಡೆತ ನಮ್ಮ ಭಾರತ ದೇಶಕ್ಕೆ ಬಿತ್ತು. ಇದು ಎಲ್ಲಿಯೋ ಈ ಕ್ರೋನಿಕ್ ಕ್ಯಾಪಿಟಲಿಸಮ್ ನಮ್ಮ ಕೋಮುವಾದವನ್ನು ಯೂಸ್ ಮಾಡ್ತಾ
ಅವರ ಕ್ಯಾಪಿಟಲಿಸ್ಟಿಕ್ ಇಂಟೆನ್ಷನ್ಗೆ ಅದನ್ನು ಜೀವಿತವಾಗಿ ಇರಿಸ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಮ ಅನಿಸಿಕೆ? ಇಲ್ಲ, ನಾನು ಹೇಳಿದ್ದನ್ನೇ, ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ. ಮತ್ತು ಕೋಮುವಾದವನ್ನ ಕ್ರೋನಿ ಕ್ಯಾಪಿಟಲಿಸಂ ಬೆಳೆಯುತ್ತೆ, ಕ್ರೋನಿ ಕ್ಯಾಪಿಟಲಿಸಂ ಕೋಮುವಾದವನ್ನು ಬೆಳೆಯುತ್ತೆ. ಅದರ ಬೆನಿಫಿಷಿಯರಿ ಯಾರು ಅಂತ ನೀವು ತಗೊಳ್ಳಿ. ಕೋಮುವಾದದ ಬೆನಿಫಿಷಿಯರಿ ಯಾರು ಮತ್ತು ಕ್ರೋನಿ ಕ್ಯಾಪಿಟಲಿಸಂ ಬೆನಿಫಿಷಿಯರಿ ಯಾರು ಅಂತ ನಿಮಗೆ ಅದಕ್ಕೆ ಸಂಬಂಧಗಳು ಗೊತ್ತಾಗುತ್ತೆ ಬಹಳ ಸ್ಪಷ್ಟವಾಗಿ. ಕೋಮುವಾದದ ಬೆನಿಫಿಷಿಯರಿ ಯಾರು? ನಾನು ಅದನ್ನ ನನ್ನ ಮಾತಲ್ಲಿ ಬಿಡಿಸಿ ಹೇಳೋದಿಲ್ಲ. ಒಂದು ಸೆಕ್ಷನ್ ಅದರ ಬೆನಿಫಿಷಿಯರಿ ಇದೆ. ಕ್ರೋನಿ ಕ್ಯಾಪಿಟಲಿಸಂನ ಬೆನಿಫಿಷಿಯರಿ ಕೂಡ ಅವರೇ. ಸಂಬಂಧ ಇದೆ, ಖಂಡಿತ ಇದೆ. ಮತ್ತೊಂದು ವಿಚಾರ ಸರ್, ನಮ್ಮ ಕಲ್ಚರ್ ಪೊಲಿಟಿಕ್ಸ್ ಇವಾಗ ಏನು ನಡೀತಾ ಇದೆ ಅದು ಎಲ್ಲ ಜಾತಿಯಲ್ಲಿ ನಡೀತಾ ಇದೆ, ಮುಸ್ಲಿಮ್ಸಲ್ಲೂ ನಡೀತಾ ಇದೆ. ಇವಾಗಲೇ ನಮ್ಮ ಮುಖ್ಯಮಂತ್ರಿಯವರು ಕೆಲವು ಟೈಮ್ ಹಿಂಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಏನೋ ಕಾರ್ಯಕ್ರಮ ಟಿವಿಗಳಲ್ಲಿ ಬರುವ ಕಾರ್ಯಕ್ರಮ ಒಂದು ಒಳ್ಳೆ ಸ್ಟೆಪ್. ಅದು ನಾನು ಏನು ಕೇಳ್ತಾ ಇದ್ದೇನೆ, ಈ ಕಲ್ಚರಲ್ ರಾಜಕೀಯ ನಡೀತಾ ಇದೆ ಸರ್, ಅದೊಂದು ಬಹಳ ದೊಡ್ಡ ಇಫೆಕ್ಟ್ ಜನರ ಮೇಲೆ ಬೀಳ್ತಾ ಇದೆ. ಇದನ್ನು ನಿಲ್ಲಿಸಲಿಕ್ಕೆ ನಾವೇನು ನೆಹರು ಚಿಂತಕರು ಅಥವಾ ಕಾಂಗ್ರೆಸ್ ಅಥವಾ ಏನು ಜಾತ್ಯತೀತವಾದಿಗಳಿದ್ದಾರೆ, ಇದಕ್ಕೆ ನಾವು ಕೌಂಟರ್ ಯಾವ ರೀತಿ ಮಾಡಬಹುದು ಅಂತ ನಿಮ್ಮೊಂದು ಅನಿಸಿಕೆ ಸರ್? ನೀವು ರಾಜಕೀಯದಲ್ಲಿದ್ದೀರಲ್ಲ, ಮೊದಲು ನಮ್ಮ ರಾಜಕಾರಣಿಗಳ ಮೆದುಳನ್ನು ತೊಳೆಯುವ ಕೆಲಸ ಮಾಡಬಹುದು. ನೀವು ದಕ್ಷಿಣ ಕನ್ನಡದ ಕೋಮುವಾದವನ್ನು, ನಾನು ಇದನ್ನು ಹೇಳ್ತಾನೆ ಇದ್ದೇನೆ, ದಕ್ಷಿಣ ಕನ್ನಡದಲ್ಲಿ ಕೋಮುವಾದವನ್ನು ಕೌಂಟರ್ ಮಾಡಲಿಕ್ಕೆ ಯಾರು ಬೇಕಾಗಿಲ್ಲ. ಒಬ್ಬ ಸಮಾಜ ಸುಧಾರಕ ಸಾಕು, ಅವರ ಹೆಸರು ನಾರಾಯಣಗುರು. ನೀವು ನಾರಾಯಣಗುರು ಚಿಂತನೆಯನ್ನ ಯಾರಾದರೂ ಅದನ್ನ ಓದಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದ್ರೆ ನೀವು ಇಡೀ ದೇಶದ ಕೋಮುವಾದವನ್ನು ಅಳಿಸಾಕ್ಕೊಡ್ಬೋದು. ಆದರೆ ಏನಾಗಿದೆ ಅಂದ್ರೆ ಅವರು ಏನೋ ಹೇಳಿದ್ದಾರೆ, ಅವರ ಫಾಲೋವರ್ಗಳು ಇನ್ನೇನೋ ಮಾಡ್ತಾರೆ. ಅವರು ಇದು ಪರಿಸ್ಥಿತಿ. ನಿಮಗೆ ನೋಡಿ, ಒಂದು ಕಾಲದಲ್ಲಿ ಇಂಟೆಲೆಕ್ಚುಯಲ್ಸ್ ಅಂದ್ರೆ ಯಾರು? ಇಂಟೆಲೆಕ್ಚುಯಲ್ಸ್ ಅಂದ್ರೆ ಅವ್ರು ಲೆಫ್ಟಿಸ್ಟ್ ಇಲ್ಲದ್ರೆ ಸೋಷಿಯಲಿಸ್ಟ್. ನೀವು ಯಾರು ಕೂಡ ನಾನು ರೈಟಿಸ್ಟ್ ಇಂಟೆಲೆಕ್ಚುಯಲ್ ಅಂತ ಹೇಳ್ತಾ ಇರಲಿಲ್ಲ. ಒಬ್ಬ ಲೆಫ್ಟಿಸ್ಟ್ ಆದವನು, ಅವನ ಹರಿದ ಜುಬ್ಬ ಕಿತ್ತುವುದು ಚಪ್ಪಲಿ ಇದ್ರು ನಾನು ಲೆಫ್ಟಿಸ್ಟ್ ಅಂತ ಬುದ್ಧಿ ಹೇಳ್ತಾ ಇದ್ದೆ, ಅದು ಇತ್ತದು. ಬಟ್ ಇದ್ದಕ್ಕಿದ್ದಾಗಿ ಬಲಪಂಥೀಯ ಬುದ್ಧಿಜೀವಿಗಳು ಎಮರ್ಜ್ ಆಗ್ತಾ ಇದೆ. ಯಾವನೊಬ್ಬ ಚಕ್ರವರ್ತಿಗಳಂತೆ ಅವ್ರದ್ದು ಆ ಬೆಲೆ ಈ ಬೆಲೆ ಇಂಥವರೆಲ್ಲ ಉಳ್ಕೊಂಡ್ಬಿಡ್ತಾರೆ. ಇವರು ಮಾನ ಮರ್ಯಾದೆ ಬಿಟ್ಟು ಎದುರಿಗೆ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಹೇಗೆ ಕೌಂಟರ್ ಮಾಡಬೇಕಂದ್ರೆ, ನಾನು ಹೇಳಿದಲ್ಲ, ನಮ್ಮ ಐಕಾನ್ಗಳನ್ನು ಮೊದಲು ಅವರು ಹೈಜಾಕ್ ಮಾಡಿದಾರಲ್ಲ, ಅವ್ರನ್ನ ವಾಪಸ್ ತಗೊಳ್ಬೇಕು. ನಾವು ಭಗತ್ ಸಿಂಗ್ ಒಬ್ಬ ಕಮ್ಯುನಿಸ್ಟ್, ಅವರು ನಾಸ್ತಿಕ, ಅವನು. ನಾವನ್ಬಿಟ್ಟು ವಿವೇಕಾನಂದ ಏನು ಹೇಳಿಲ್ಲ. ವಿವೇಕಾನಂದರ ಬಗ್ಗೆ ನಾನೊಂದು ಅಂಕಣ ಬರೆದಾಗ ನನ್ನ ಮೇಲೆ ಬಿದ್ದುಬಿಟ್ಟು ಸತ್ಯ ಹೇಳಿದಾಗ ಅವನನ್ನು ಇವತ್ತು ಹಿಂದೂ ಧರ್ಮದ ಹಿಂದುತ್ವದ ಅಂಬಾಸಿಡರ್ ಅಂತ. ಹಿಂದುತ್ವಲ್ಲ, ಅವನು ಹಿಂದುತ್ವದ ವಿರುದ್ಧ ಅವನಷ್ಟು ಕಟುವಾಗಿ ಮಾತಾಡಿದ ಮತ್ತೊಬ್ಬ ಸಮಾಜ ಸುಧಾರಕ. ಮೊದಲು ನಿನ್ನ ದೇವರು, ಆಮೇಲೆ ಮೊದಲು ಅವನಿಗೆ ಹಸಿದವನಿಗೆ ರೊಟ್ಟಿ ಕೊಡು ಅಂತ ಹೇಳಿದವನು. ಅದರಿಂದ ನಾವು ಆ ಐಕಾನ್ಗಳನ್ನ ತಗೊಳ್ಳೋದು. ಮೊದಲು ನನಗೆ ಅನಿಸುದು, ಯಾರು, ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಇಲ್ಲ, ಪೊಲಿಟಿಕಲ್ ಆಕ್ಟಿವಿಸ್ಟ್ಗಳು ಯಾರು ಕೋಮುವಾದವನ್ನು ವಿರೋಧಿಸ್ತಾರೆ, ಈ ರೀತಿಯ ಕ್ರೋನಿ ಕ್ಯಾಪಿಟಲಿಸಂ ವಿರೋಧಿಸ್ತಾರೆ, ಇಂಥದಕ್ಕೆ ನೋಡಿ ಲೆಫ್ಟ್ ಪಾರ್ಟಿಗಳಲ್ಲಿ ಈ ರೀತಿಯ ಸ್ಟಡಿ ಸರ್ಕಲ್ಗಳು ಇದೆಲ್ಲ ನಡೆಯುತ್ತೆ. ಬಟ್ ಅವರ ರಾಜಕೀಯ ಅಲ್ಲಿಯೇ ಅದು ಕಾರ್ಮಿಕ ಸಂಘಗಳಿಗೆ ಸೀಮಿತ ಆಗುತ್ತದೆ. ಯಾರು ಅಧಿಕಾರಕ್ಕೆ ಬರುವ ಸನ್ನಾಹದಲ್ಲಿದ್ದಾರೆ, ಆ ರೀತಿಯ ಶಕ್ತಿ ಇದ್ದವರು, ಅವರಲ್ಲಿ ಇಂಥ ಸ್ಟಡಿ ಸರ್ಕಲ್ಗಳು, ಇವರದ್ದು ಚಿಂತನೆ ಕೂಟಗಳು ನಡೀತಾ ಇದೆ. ನಾವು ಅಲ್ಲಿ ಸೋತಿದ್ದೆ, ಅವರನ್ನು ಕೌಂಟರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿಕ್ಕೆ ಹೊಸ ಜನರೇಷನ್ ಬರ್ತಾ ಇದೆ. ಅವರಿಗೆ ಇದನ್ನೆಲ್ಲ ಹೇಳ್ಬೇಕು. ಯೋಗ ನಮ್ದು ಹಿಂದೂ ಧರ್ಮದ ಸಂಸ್ಕೃತಿ, ಹಿಂದೂ ಧರ್ಮಕ್ಕೆ ಅದಕ್ಕೆ ಏನ್ ಸಂಬಂಧ ಇದೆ? ನಾನು ಹಿಂದೂ ಕೋಮುವಾದವನ್ನು ಪಕ್ಕಕ್ಕಿಟ್ಟು ಕೂಡ ನಾನು ಯೋಗ ಮಾಡ್ತೇನೆ, ನಾನು ಅದು ಹಿಂದೂ ಆಗಲಿ, ಒಬ್ಬ ಮುಸ್ಲಿಮನು ಮಾಡ್ಬೋದು ಅದನ್ನು. ನೀವು ಅದನ್ನ ಹೇಳಬೇಕು. ಆ ರೀತಿ ಐಕಾನ್ಗಳನ್ನ ಮತ್ತೆ ತಂದು, ಮೊದಲೇ ನನಗೆ ಪೊಲಿಟಿಕಲ್ ಆಕ್ಟಿವಿಸ್ಟ್ಗಳಿಗೆ ಈ ರೀತಿ ಒಂದು ಟ್ರೈನಿಂಗ್ ಬಹಳ ಅಗತ್ಯ ಇದೆ. ಗಾಂಧೀಜಿಯನ್ನ, ಅಂಬೇಡ್ಕರನ್ನ, ಲೋಹಿಯನ್ನ. ನಮಗೆ ಈ ನೋಡಿ, ನಮ್ಮಲ್ಲಿ ಅಸ್ತ್ರಗಳ ಕೊರತೆ ಏನಿಲ್ಲ, ಅದನ್ನ ಎತ್ಕೊಳ್ಬೇಕಷ್ಟೇ. ಅವರಿಗೆ ಅಸ್ತ್ರಗಳು, ಅವ್ರು ಸುಳ್ಳು ಹೇಳಬೇಕು, ನಾವು ಸತ್ಯ ಹೇಳೋದು ಅಷ್ಟೇ. ಅವರು ಇವತ್ತು ಏನೇ ಹೇಳ್ತಾ ಇದ್ರೆ ಎಲ್ಲ ಸುಳ್ಳುಗಳು. ಅದನ್ನು ನೀವು ಮನಸ್ಸು ಮಾಡಿದರೆ ಒಡೆದಾಕ್ಬೋದು. ವಿವೇಕಾನಂದರ ಬಗ್ಗೆ ಎಷ್ಟೋ ವರ್ಷಗಳ ಸುಳ್ಳು ಹೇಳ್ತಾ ಬಂದ್ರು, ನಾನು ಒಂದು 800 ಶಬ್ದದ ಒಂದು ಅಂಕಣದ ಮೂಲಕ ಅದನ್ನು ಒಡೆದಾಕ್ಬೋದು ಅಷ್ಟೇ. ನೀವು ಆಮೇಲೆ ಮಾತಾಡಲಿ ಅವರು ನೋಡುವ. ಈಗಲೂ ನಾನು ಹೇಳ್ತೇನೆ, ಅವನು ಚಕ್ರವರ್ತಿಯ ಮತ್ತೊಬ್ಬನ ನೆಹರು ಮೈದಾನದಲ್ಲೇ ಒಂದು ದೊಡ್ಡ ಸಭೆ ಮಾಡಲಿ, ನಾನು ಮಾತಾಡ್ತೇನೆ ವಿವೇಕಾನಂದರ ಬಗ್ಗೆ, ಅವನು ಮಾತಾಡ್ತಾನೆ. ನೀವು ಆ ರೀತಿಯ ಚಾಲೆಂಜ್ ಹಾಕಿದ್ರೆ ಮಾತ್ರ ಅದು ನೀವು ಭೌತಿಕವಾಗಿ ಬೆಳೆಯಬೇಕು. ನಮ್ಮಲ್ಲಿ ರಾಜಕೀಯದಲ್ಲಿ ಏನಾಗಿದೆ ಗೊತ್ತಾ? ನಿಮ್ಗೆ ಗೊತ್ತಿದೆ,
ರಾಜಕೀಯದಲ್ಲಿ ದುಡ್ಡಿಗೆ ಮೊದಲ ಸ್ಥಾನ, ಬುದ್ಧಿಗೆ ಕೊನೆಯ ಸ್ಥಾನ. ಇದು ಬದಲಾಗದೆ. ಬುದ್ಧಿಗೆ ಮೊದಲ ಸ್ಥಾನ, ದುಡ್ಡಿಗೆ ಕೊನೆಯ ಸ್ಥಾನ ಬಂದಾಗ ರಾಜಕೀಯ ಬದಲಾಗುತ್ತೆ. ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ ಸರ್ಕಾರಕ್ಕೆ ಸಂಬಂಧಿಸಿದ. ಯಾಕೆಂದ್ರೆ ನೀವು ಅದನ್ನ ಮುಟ್ಲಿಕ್ಕೆ ಹೋದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಂತ ಒಪ್ಪಾಗ್ತದೆ. ನನ್ನ ವಿರುದ್ಧನೇ ನಿಮಗೆ ಕೆಲವರಿಗಾದ್ರೂ ಗೊತ್ತಿರ್ಬೋದು, ಫೇಸ್ಬುಕ್ ಅಲ್ಲಿ ನನ್ನ ಮೇಲೆ ಬಹಳ ವಲ್ಗರ್ ಆದ ದಾಳಿ ನಡೆಯಿತು. ನಾನು ಹಿಂದೇನು ಬಹಳ ಸುಮ್ಮನೆ ಇದ್ದೆ. ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟು ಕೆಲವರು ಸರೆಂಡರ್ ಆದ್ರು, ಕೆಲವರು ನಾನೇನು ಅವರು ಅರೆಸ್ಟ್ ಮಾಡಿ ಒಳಗಡೆ ಹಾಕಿಸ್ಬೋದಿತ್ತು. ನಾನು ಅದನ್ನು ಮಾಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಇಂಥದ್ದು ಮಾಡಬಹುದು ಅಂತ ತೋರಿಸ್ತದೆ ನಾನು. ಆದ್ರೆ ಅದರ ನಂತರ ಯಾರು ಕೂಡ ಅಂತ ಕಂಪ್ಲೇಂಟ್ ಕೊಡ್ಲಿಲ್ಲ. ನೀವು ಆ ಧೈರ್ಯ ಮಾಡಬೇಕು. ನಾನು ಆಗ್ಲೇ ಹೇಳಿದೆ ಅಲ್ಲ, ನೀವು ಮೌನ ಬಂಗಾರ ಅಂತ ಸುಮ್ಮನೆ ಕೂತ್ರೆ ಇದು ನಡೀತಾ ಇರುತ್ತೆ. ಈಗ ಸೋಷಿಯಲ್ ಮೀಡಿಯಾ ಒಂದು ಕಾಲದಲ್ಲಿ ಅವರ ಕೈಯಲ್ಲೇ ಇದೆ. ನಾನು ಹೆಸರು ಹೇಳಿದೆ, ಅವರು ಇವರಂತಲೇ ಮಾತಾಡೋದು ಒಳ್ಳೇದಂತ ಅನಿಸ್ತು. ಅವರ ಕೈಯಲ್ಲಿ ಇವತ್ತು ಅಂದ್ರೆ ನಾನು ಹೇಳೋದು ಸೆಕ್ಯುಲರ್ ಆಗಿ ಯೋಚನೆ ಮಾಡುವುದು, ಪ್ರಗತಿಪರವಾಗಿ ಯೋಚನೆ ಮಾಡುವುದು, ಪ್ರಾಮಾಣಿಕವಾಗಿ ಬಡವರ ಬಗ್ಗೆ ಕಾಳಜಿ ಇರೋರು, ಇಂಥ ಒಂದು ಯುವ ಸಮುದಾಯ ಏನಿದೆ ಅವರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವರು ಇನ್ನೊಂದು ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು. ಆದ್ರೆ ನಾವು ಅವರ ಭಾಷೆಯನ್ನೇ ಬಳಸಿ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಕೂಡ ಕೆಲವರು ತಪ್ಪು ಮಾಡ್ತಾರೆ. ಅವರ ಭಾಷೆಯಲ್ಲಿ ಬಳಸಿ ಉತ್ತರ ಕೊಟ್ಟಾಗ ನೈತಿಕವಾಗಿ ನಮಗೆ ಅವರನ್ನು ಎದುರಿಸೋದು ಕಷ್ಟ ಆಗುತ್ತೆ. ಸರ್ಕಾರ ಇದನ್ನು ಮಾಡ್ಲಿಕ್ಕೆ, ಉದಾಹರಣೆಗೆ ನೀವು IT ಆಕ್ಟ್ ನ 66A ಇದೆ, ಅದು ಎಂತ ದೊಡ್ಡ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ. ಅದ್ರ ದುರುಪಯೋಗಗಳು ಆಗ್ತಾ ಇದೆ. ನಾನು 66A ಪ್ರಕರಣ ನಾನು ಕೂಡ ಕಂಪ್ಲೇಂಟ್ ಕೊಟ್ಟದ್ದು. ಬಾಲ್ ಠಾಕ್ರೆ ಸತ್ತಾಗ ಇಬ್ರು ಹೆಣ್ಮಕ್ಳನ್ನ ಅರೆಸ್ಟ್ ಮಾಡಿದ್ರಲ್ಲ, ಅದು ಕೂಡ 66A ಮೂಲಕನೇ ಕೊಟ್ಟದ್ದು. ಈಗ ನನ್ನ ಮೇಲೆ ನಾನ್ ಮಾಡಿದಕ್ಕೆ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಅಂತ ಹೇಳಿದ್ರು. ಅದೇ ಮೋದಿ ಬಗ್ಗೆ ಮೋದಿ ವಿರುದ್ಧ ಮಾತಾಡಿದ್ದಕ್ಕೆ 3 ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು, 3 ಇನ್ಸಿಡೆಂಟ್ಗಳಲ್ಲಿ. ಅವನು ಪ್ರತಾಪ್ ಸಿಂಹನ ಬಗ್ಗೆ ಏನೋ ಮಾತಾಡಿದ ಅಂತ ದಾವಣಗೆರೆಯಲ್ಲಿ ಒಬ್ಬ ಮೌರ್ಯ ಅಂತ ಹುಡುಗ ಅವನ ಪ್ರೆಸ್ ಅನ್ನೇ ಅಟ್ಯಾಕ್ ಮಾಡಿಬಿಟ್ಟ. ನಿಮ್ಮ ಇಲ್ಲಿಯೇ ಒಬ್ಬ ವೆಬ್ ಪೇಪರ್ನ ಒಬ್ಬ ಹುಡುಗ ಕಂಪ್ಲೇಂಟ್ ಮಾಡಿದ, ನನ್ನ ಸ್ನೇಹಿತ ಅವನು ಶ್ರೇಯಸ್ ಬಗ್ಗೆ ಅವರು ಅದೇ ಕಂಪ್ಲೇಂಟ್. ಪ್ರಶ್ನೆ ಏನಂದ್ರೆ ಇದು ನನಗೆ ಯಾಕೆ ಸೂಕ್ಷ್ಮದ ಅಂತ ಹೇಳ್ತಾರೆ. ನಾನು ಒಂದು ಮಾಧ್ಯಮ ಸಲಹೆಗಾರನಾಗಿ ಒಬ್ಬ ಪತ್ರಕರ್ತನಾಗಿ ಕೂಡ ಇದನ್ನು ನನ್ನ ವಿರುದ್ಧ ಒಂದು ಕ್ಯಾಂಪೇನ್ ನಡೀತು. ಒಂದು ಪತ್ರಿಕೆಯಲ್ಲಿ ಸೀರೀಸ್ ಆಫ್ ಆರ್ಟಿಕಲ್ ಬರೆದರು, ಮಾಧ್ಯಮ ಸಲಹೆಗಾರರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಮಾಡಿದರು. ಇದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಆದ್ರೆ ಅದನ್ನು ಕೌಂಟರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಗೆ ಅಂತ. ಸೋಷಿಯಲ್ ಮೀಡಿಯಾ ಅದು ಒಂದು ಸೆಕ್ಷನ್ಗೆ ರಿಸ್ಟ್ರಿಕ್ಟ್ ಆಗಿರೋದು ಅಂತದ್ದಲ್ಲ. ಆಮೇಲೆ ಮಾಧ್ಯಮಗಳು ನೀವು ಕೋಮುವಾದವನ್ನು ಬೆಳೆಯುತ್ತೆ ಅಂತ ಹೇಳ್ತಾರಲ್ಲ, ಅವರು ಆಗ್ಲೇ ಪ್ರಶ್ನೆ ಮಾಡಿದ್ರಲ್ಲ, ಕ್ರೋನಿ ಕ್ಯಾಪಿಟಲಿಸಂ ಮತ್ತು ಕೋಮುವಾದ ಅದರ ಒಂದು ಅನ್ಹೋಲಿ ನೆಕ್ಸಸ್ ಇದೆ. ಇವತ್ತು ರಿಲಯನ್ಸ್ನವರು 5,000 ಕೋಟಿ ರೂಪಾಯಿಯನ್ನ ಮೀಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಆಯ್ತಾ? ನೀವು ಕಲರ್ಸ್, ETV ಆಪೋಷನ್ ತಗೊಂಡ್ರು, CNN IPN ಆಪೋಷನ್ ತಗೊಂಡ್ರು, ಸರ್ದೇಸಾಯನ್ನು ಓಡಿಸಿಬಿಟ್ರು. ಇಂಥ ದೊಡ್ಡ ಪ್ರಯತ್ನ ನಡೆದಿದೆ. ಇದನ್ನು ಎದುರಿಸುವುದು ಅಷ್ಟು ಸುಲಭ ಏನಿಲ್ಲ. ಯಾದ್ರೆ ಎದುರಿಸಬೇಕಾಗುತ್ತೆ. ಮಾಧ್ಯಮದ ನಿಯಂತ್ರಣ ನಿಧಾನವಾಗಿ ಅವರ ಕೈಯಲ್ಲೇ ಹೋಗುತ್ತೆ. ನೀವು ಕರ್ನಾಟಕದಲ್ಲಿ ಇರಲಿ, ಇಡೀ ದೇಶದಲ್ಲಿ ಇರಲಿ, ಅದು ಹೋಗ್ತಾ ಇದೆ. ಅದಕ್ಕೆ ನಾನು ಹೇಳುದು, ಈ 2 ಅನಿಷ್ಟಗಳ ಜೊತೆ ನಮ್ಮ ಹೋರಾಟವನ್ನು ರೂಪಿಸಿಕೊಂಡಾಗ ಇದು ಸಾಧ್ಯ ಆಗ್ಬೋದು. ಅಲ್ಲ, ಒಂದು ನಿಮಿಷ, ಒಂದು ಲೇಡೀಸ್ ಫಸ್ಟ್ ಒಂದು ಕಲ್ಲಡ್ಕ ಹೇಳಿ. ಗಾಂಧಿ, ಅಂಬೇಡ್ಕರ್, ನೆಹರು ಅವರು. ಸೊ ಸಂವಿಧಾನವನ್ನು ರೂಪಿಸಿದ ನಂತರ ಶಿಲ್ಪಿಯಾಗಿದ್ದ ಅಂಬೇಡ್ಕರ್ ಅವರು ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಎಲ್ಲರೂ ಈಗ ಪ್ರಜಾಪ್ರಭುತ್ವ ಸಮಾಜದಲ್ಲಿ. ಸೊ ಅಂಬೇಡ್ಕರ್ ಮರಣ ದಿನವನ್ನು ವಿಜಯ ದಿನವನ್ನಾಗಿ ಆಚರಿಸುವುದು ಇದು ಸಾಂಸ್ಕೃತಿಕ ಪ್ರಜಾಪ್ರಭುತ್ವ ರಾಜಕಾರಣ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣವನ್ನು ಅದೇ ದಿವಸ ಆಚರಣೆ ಮಾಡುವುದು ಯಾಕೆ? ಸೊ ಎಂಥ ವ್ಯವಸ್ಥೆ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ಅದು ಸ್ಫೋಟ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೂ ಹಾಗೆ ಅನಿಸ್ತಾ ಇದೆ.
ಇಂಥದ್ದು ಬೇಡ ಅಂತ. ಇಂಥದ್ದು ಬೇಕಾ? ಭವನ ಬೇಕಾ ಸರ್? ಯಾವುದು? ಅಂಬೇಡ್ಕರ್ ಭವನ ಬೇಕಾ? ಹಾಗೆ ನಾವು ಪ್ರಜಾಪ್ರಭುತ್ವ ಅಂತ ಹೇಳುದು ಎಷ್ಟು ಸರಿ? ಇಲ್ಲ, ಒಂದು ನಿಮ್ಮ ಪ್ರಶ್ನೆ ಸರಿಯಾಗಿದೆ. ನಿಮ್ಮ ಪ್ರಶ್ನೆ ಸರಿಯಾಗಿದೆ. ನೀವು ಅದರಲ್ಲಿ ಇಂಥದ್ದೊಂದು ಇಂಥ ಜನ ಸೇರಿದಾಗ ಒಂದು ಸಮಸ್ಯೆ ಏನಿರುತ್ತೆ ಅಂದ್ರೆ, ಎಲ್ಲರೂ ಸಮಾನ ಚಿಂತಕರು ಇರ್ತಾರೆ. ನಮ್ಗೆ ವಿರೋಧಿಗಳೇ ಇಲ್ಲ ಇಲ್ಲಿ ಏನೋ ಚಕ್ರವರ್ತಿ ಸುಲಿಬೇಲೆ ಕೂತಿದ್ರೆ ಅವನು ಜಗಳ ಮಾಡ್ಬೋದು, ನಾವು ಅವನ ವಿಚಾರ ಬೇರೆ ಅಂತ. ಇಲ್ಲಿ ಒಂದೇ ವಿಚಾರ ಇರೋದ್ರಿಂದ ನೀವು ಹೇಳೋದು ಸರಿ, ನಾನು ಅದನ್ನೆಲ್ಲ ಹೋಗ್ತೇನೆ. ಅದಕ್ಕೆ ಒಂದು ಹಿಡನ್ ಎಜೆಂಡಾ ಇದೆ. ಈಗ ಈ ಪರಿವಾರಕ್ಕೆ ಏನಿದೆ, ಒಂದು ಹಿಡನ್ ಎಜೆಂಡಾ ಇದೆ, ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ಅದು ಮುಖಗಳು ಬೇರೆ ಇರುತ್ತೆ, ಮುಖವಾಡಗಳು ಬೇರೆ. ಇದು ನೀವು ಬಾಬ್ರಿ ಮಸೀದಿಯನ್ನ ಅಂಬೇಡ್ಕರ್ ನಿರ್ಮಾಣ ದಿನನೇ ಯಾಕೆ ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಹಿಡನ್ ಎಜೆಂಡಾ ಇದೆ ಅವರಿಗೆ. ಆ ಮೂಲಕನೇ ಅದನ್ನ ಹೊಡೆದಾಕ್ಕೊಡ್ಬೇಕಂತ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನಾವು ಅರ್ಥ ಮಾಡ್ಕೊಂಡು ಅದನ್ನ ಮುಂದುವರಿಸ್ಬೇಕು. ನೀವು ಅಂಬೇಡ್ಕರ್ ಭವನದ ಬಗ್ಗೆ ಹೇಳಿದ್ರಲ್ಲ, ನಾನು ಅದನ್ನ ಹೋಗ್ತೇನೆ. ಅಂಬೇಡ್ಕರ್ ಭವನ ಅಗತ್ಯ ಇಲ್ಲ. ಆದ್ರೆ ಅದೇ ಸರ್ಕಾರ ಬಹಳ ಕಡಿಮೆ ಬೆಲೆಗೆ ಅಂಬೇಡ್ಕರ್ ಚಿಂತನೆಗಳ ಎಲ್ಲ ಸಂಪುಟವನ್ನು ತಂದಿದೆ. ಬಹುಶಃ 200-300 ರೂಪಾಯಲ್ಲಿ ನಿಮಗೆ ಒಂದು ಇಷ್ಟು 10-12 ಸಂಪುಟ ಸಿಗುತ್ತೆ. ನೀವು ತಗೊಂಡು ಓದಿದ್ರೆ ಓದುವುದಿಲ್ಲ. ಸರ್ಕಾರ ಕೆಲವು ಒಳ್ಳೆ ಕೆಲಸಗಳನ್ನು ಕೂಡ ಮಾಡುತ್ತೆ. ಲೋಯನ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಎಲ್ಲ ಸಂಪುಟಗಳನ್ನು ತಂದಿದೆ, ಬಹಳ ಕಡಿಮೆ ಬೆಲೆಗೆ ತಂದಿದೆ. ನೀವು ನಾನು ಹೋಗ್ತೇನೆ. ಅಂಬೇಡ್ಕರ್ ಭವನ ಅದು ಇದು ಒಂದು ರಾಜಕಾರಣದ ಭಾಗ. ಅದು ಅಂಬೇಡ್ಕರ್ ಭವನವನ್ನು ಕಟ್ಟಿದ್ರೆ ತಪ್ಪಲ್ಲ. ಆದ್ರೆ ಆ ಅಂಬೇಡ್ಕರ್ ಭವನದಲ್ಲಿ ಏನಿರಬೇಕು? ಬರೀ ಮದುವೆ ಮುಂಜಿ ಮತ್ತೊಂದು ಮಾಡಿ ಹಾಡು ಗಿಡ ಅಲ್ಲ. ಅದು ಲೈಬ್ರರಿ ಇರಬೇಕು, ಅಲ್ಲಿ ಈ ರೀತಿಯ ಸೆಮಿನಾರ್ಗಳು ನಡೆಯಬೇಕು. ಆ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ತಪ್ಪಲ್ಲ, ಇಲ್ಲದ್ರೆ ತಪ್ಪಲ್ಲ. ಸರ್, ನೀವು ಧಾರ್ಮಿಕ ರಾಜಕೀಯದ ಬಗ್ಗೆ ಹೇಳುವಾಗ ಒಂದು ಉದಾಹರಣೆ ಕೊಟ್ಟರು. ಈಗ ಹಿಂದೂ ಹುಡುಗ ಮುಸ್ಲಿಂ ಹುಡುಗ ಹಿಂದೂ ಹುಡುಗಿಯರಿಗೆ ಮಾತಾಡಲಿಕ್ಕೆ ಆಗಲ್ಲ. ಈಗ ದಕ್ಷಿಣ ಕಾಣ್ತಿದೆ. ಹಾಗೆ ನಿಮಗೆ ಮುಸ್ಲಿಂ ಹುಡುಗಿಯೊಂದಿಗೆ ಹಿಂದೂ ಹುಡುಗ ಮಾತನಾಡೋದಾಗಿ ಆಗಿದ್ದಾರೆ. ಅದನ್ನು ಉದಾಹರಣೆ ಕೊಡ್ಬೋದು. ನೀವು ಉದಾಹರಣೆ ಕೊಡುವಾಗ ಒಂದೇ ಕೊಡ್ತೀವಿ, ಎರಡು ಕೊಡ್ಬೋದು. ನಿಮ್ಮ ಹೆಸರು ಹೇಳಿರಲಿಲ್ಲ? ಮನೋಜ್. ನಾನು ಸಾಮಾನ್ಯವಾಗಿ ಈ ರೀತಿ ಉದಾಹರಣೆ ಕೊಡುವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ನಡೆಯುತ್ತೆ ಎನ್ನುವುದರ ಮೇಲೆ ಕೊಡ್ತೇನೆ. ನನಗೆ ನನ್ನ ತಿಳುವಳಿಕೆ ತಪ್ಪಿದ್ರೆ ನೀವು ನನಗೆ ನನ್ನ ಕಿರಿಯರಿಂದಲೂ ಕೂಡ ಬುದ್ಧಿ ಹೇಳಿಸ್ಕೊಳ್ಳಿಕ್ಕೆ ತಯಾರಿದ್ದೇನೆ. ನನ್ನ ತಿಳುವಳಿಕೆ ತಪ್ಪಿದ್ರೆ ನೀವು ಹೇಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇರೋದು ಯಾವುದಂತ ನಾನು ಆಗಲೇ ಹೇಳಿದೆ. ಕೋಮುವಾದವನ್ನು ವಿರೋಧಿಸುವಾಗ ಎಲ್ಲಾ ರೀತಿಯ ಕೋಮುವಾದವನ್ನು ವಿರೋಧಿಸಬೇಕು, ಆದರೆ ಕೋಮುವಾದವನ್ನು ಅರ್ಥ ಮಾಡ್ಕೊಂಡು ವಿರೋಧಿಸಬೇಕಂತ. ನಾನು ಬಹುಶಃ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಬಂದಾಗ ಇದರ ಬಗ್ಗೆ ಬರೆದಿದ್ದೆ. ನಾನು SDPI ಅಂತ ಒಂದಿದೆ, ಅದನ್ನು ಕಂಡ್ರೆ ಬಿಜೆಪಿಗೆ ಯಾಕೆ ಪ್ರೀತಿ ಮತ್ತು ಕಾಂಗ್ರೆಸ್ಸಿನವರಿಗೆ ಯಾಕೆ ಭಯ, ಇದರಲ್ಲಿ ಇದನ್ನು ಹೇಳಿದೆ ನಾನು ಅದನ್ನು ನೀವು ಹೇಳಿ. ನಾನು ಎರಡನ್ನೂ ಹೇಳಿಲ್ಲ ಎನ್ನುವುದು ಒಂದು ನಿಮ್ದು ಆಕ್ಷೇಪ ಅಂತ ಆದ್ರೆ ನಾನು ಅದನ್ನು ಸರಿಪಡಿಸ್ಕೊಳ್ತೇನೆ. ಮುಸ್ಲಿಂ ಹೆಣ್ಣು ಮಗಳ ಜೊತೆ ಹಿಂದೂ ಹುಡುಗ ಮಾತಾಡೋದು ಹೇಗೆ ತಪ್ಪು, ಹಿಂದೂ ಹುಡುಗನ ಜೊತೆ ಹಿಂದೂ ಹುಡುಗಿ ಜೊತೆ ಮುಸ್ಲಿಂ ಹುಡುಗ ಮಾತಾಡೋದು ಕೂಡ ಅದನ್ನು ಆಕ್ಷೇಪ ಮಾಡಿದ್ರೆ ಅದು ಕೂಡ ತಪ್ಪೇ. ಉದಾಹರಣೆ ಬೇಕಾದ್ರೆ ಇನ್ನೊಂದು ಆದ್ರೆ ನಾನು ಹೇಳಿದ್ ಯಾಕೆ ಅಂದ್ರೆ ಬಹುಸಂಖ್ಯೆಯಲ್ಲಿ ಯಾವುದು ನಡೆಯುತ್ತೆ ಅನ್ನೋ ಕಾರಣಕ್ಕಾಗಿ. ಹಲೋ ಸರ್. ನನ್ನ ಹೆಸರು ತನ್ಸಿಸ್ ಅಂತ, ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿಂದ ಬಂದಿದ್ದೇನೆ. ಸರ್, ನನ್ನ ಪ್ರಶ್ನೆ, ನೀವು ಈಗಾಗಲೇ ನಿಮ್ಮ ಒಂದು ಉಪನ್ಯಾಸ ಆರಂಭಿಸುವಾಗ ಒಂದೆರಡು ಮಾತನ್ನ ಹೇಳಿದೆ. ಏನಂತ ಹೇಳಿದ್ರೆ, ಹಿಂದಿನ ಕಾಲದವರು ಚಳವಳಿಯನ್ನು ಗಮನಿಸ್ತಾ ಬಂದವರು ನಮ್ಮ ಈಗಿನ ಹೆಚ್ಚಿನ ಯುವಕರ ಮನಸ್ಸಿನಲ್ಲಿ ಅವರ ಆಲೋಚನೆಗಳ ಮೇಲೆ ಪರಿಣಾಮ ಬೀರಿದಂತಹದ್ದು ಎರಡು ಪ್ರಮುಖ ಘಟನಾವಳಿಗಳು. ಒಂದು ಆರ್ಥಿಕ ಇವಿಕನಾಮಿಕ್ ಪಾಲಿಸಿ ಇರಬಹುದು, ಜೊತೆಗೆ ಬಾಬರಿ ಮಸೀದಿ ಧ್ವಂಸ. ಆ ಎರಡೂ ಸಂದರ್ಭಗಳು, ಆ ಎರಡೂ ಘಟನೆಗಳು ಅಥವಾ ಎರಡು ಆದಂತಹ ಸಂದರ್ಭದಲ್ಲಿ ನೆಹರೂರವರ ಮೌಲ್ಯಗಳನ್ನೇ ಒಗ್ಗೂಡಿಸಿಕೊಂಡು ಬಂದಿದ್ದಂತಹ ಪಕ್ಷ ಅಧಿಕಾರದಲ್ಲಿತ್ತು. ಯಾಕೆ ಅವೆರಡಕ್ಕೂ ಕೂಡ ಆ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಪ್ರಶ್ನೆ. ಅವೆರಡನ್ನೂ ಕೂಡ ತಡೆಯುವಂತಹ ಒಂದು ಅಧಿಕಾರ ಆ ಪಕ್ಷಕ್ಕಿತ್ತಲ್ಲ. ನೆಹರೂರವರ ಆಲೋಚನೆಯನ್ನು ಮುಂದುವರಿಸಿಕೊಂಡು ಆ ಪಕ್ಷ ಎಡವಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು ನನ್ನ ಪ್ರಶ್ನೆ. ನಿಮ್ಮ ಪ್ರಶ್ನೆ ನನ್ನಲ್ಲೂ ಇದೆ. ಅದು ಬಾಬ್ರಿ ಮಸೀದಿ ಧ್ವಂಸ ಆದಾಗ ಪ್ರಧಾನಿಯಾಗಿದ್ದವರು PV ನರಸಿಂಹರಾವ್ ಅವರು ಒಂದ್ ಕಡೆ ಅದನ್ನು ಬರೀತಾರೆ.
ಯಾವುದೇ ಒಳ್ಳೆ ಕೆಲಸ ಆಗ್ಬೇಕಾದ್ರೆ 7 ಹೆಜ್ಜೆಗಳನ್ನು ಇಡಬೇಕಂತೆ. ಅದನ್ನು 6 ಹೆಜ್ಜೆಗಳನ್ನು ಮನುಷ್ಯ ಇಡ್ತಾನೆ, ಕೊನೆಯ ಹೆಜ್ಜೆಯನ್ನು ದೇವರು ಇಡಬೇಕು ಅಂತ ಹೇಳ್ತಾರೆ. ಬಾಬ್ರಿ ಮಸೀದಿನ ರಕ್ಷಣೆ ಮಾಡಲಿಕ್ಕೆ ಅಂದ್ರೆ 6 ಹೆಜ್ಜೆಗಳನ್ನು ನಾನು ಇಟ್ಟಿದ್ದೇನೆ, 7ನೇ ಹೆಜ್ಜೆ ದೇವರದ್ದು ಆಗಬೇಕು. ಸೊ ಇದು ನೀವು ನರಸಿಂಹರಾವ್ ಅವರನ್ನು ಬಹಳ ಮುತ್ಸದ್ದಿ ರಾಜಕಾರಣಿ, ಈ ದೇಶಕ್ಕೆ ನೋಡಿ ಇಡೀ ನೆಹರು ವಂಶ ಪರಂಪರೆಯ ಕಾಂಗ್ರೆಸ್ ಅವರು ನೆನಪಿಸಿಕೊಳ್ಳೋದೇ ಇಲ್ಲ ಇತ್ಯಾದಿ ಇತ್ಯಾದಿ ಆರೋಪ ಮಾಡ್ತಾರೆ. ನಾನು ಇವತ್ತಿನ ಪರಿಸ್ಥಿತಿಗೆ ಯಾರನ್ನು ಇಬ್ಬರನ್ನು ಖಳನಾಯಕರ ಸ್ಥಾನ ನಿಲ್ಲಿಸಬೇಕಂತ ಹೇಳಿದ್ರೆ ನನಗೇನು ಇಲ್ಲ. ಒಬ್ಬ ನರಸಿಂಹರಾವ್, ಇನ್ನೊಬ್ಬರು ಮನಮೋಹನ್ ಸಿಂಗ್. ಮನಮೋಹನ್ ಸಿಂಗ್ ಬಹಳ ದೊಡ್ಡ ಸಂಭಾವಿತ ರಾಜಕಾರಣಿ ಅಂತ ಹೇಳ್ತಾರೆ. ಆದರೆ ನೀವು ಈ ಬೌದ್ಧಿಕವಾದ ದ್ರೋಹ ಇದೆಯಲ್ಲ, ಇದು ನಿಮ್ಮ ಬೇರೆ ರೀತಿಯ ದ್ರೋಹಗಳಿಗಿಂತ ಬಹಳ ಅಪಾಯಕರ ನನಗೆ ಅನಿಸಿದ್ದು ಅದು. ಯಾಕೆಂದ್ರೆ ನೀವು UPA ಫಸ್ಟ್ ಅಲ್ಲಿ ಯಾವಾಗ ಲೆಫ್ಟ್ ಪಾರ್ಟೀಸ್ ನೀವು ಅಣು ಒಪ್ಪಂದವನ್ನು ವಿರೋಧಿಸಿ ಹೊರಗೆ ಹೋಗ್ತಾ ಅಂತ ಹೇಳಿದಾಗ ಇದೇ ಮನಮೋಹನ್ ಸಿಂಗ್ ಅವರು ಹೋದ್ರೆ ಹೋಗ್ಲಿ ಅಂತ ಚಾಲೆಂಜ್ ಆಗಿದ್ರು. ನಿಮಗೆ ನೆನಪಿರ್ಬೋದು, ಟೆಲಿಗ್ರಾಫ್ ಪತ್ರಿಕೆಗೆ ನಾನು ಆ ಸಂಸತ್ ತಗೊಂಡ್ರೆ ಕಾರಿಡಾರ್ ಅಲ್ಲಿ ಇದ್ದೆ, ಏನು ಇವರು ಬಹಳ ಪ್ರೀತಿಯಿಂದ ಟೆಲಿಗ್ರಾಫ್ ರಿಪೋರ್ಟರ್ ಹತ್ರ ಮಾತಾಡ್ತಾ ಇದ್ದಾರೆ ಅಂತ. ಯಾವಾಗಲೂ ಮಾತಾಡೋದ ಮನಮೋಹನ್ ಸಿಂಗ್ ಹೇಳಿದ್ರು ಲೆಟ್ ದೆಮ್ ಗೋ ಅಂತ. ಅಷ್ಟು ದಿಟ್ಟತನದ ನಿರ್ಧಾರ ತಗೊಂಡವರು 2G ಹಗರಣದಲ್ಲಿ ಫೈಲ್ಗಳಿಗೆ ಯಾವ ಒತ್ತಡದ ಮೇಲೆ ಸೈನ್ ಹಾಕಿದ್ರು ಹೇಳ್ಬೋದಿತ್ತಲ್ಲ, ನಾನು ಹಾಕಿಲ್ಲ, ನಾನು ಪ್ರಧಾನ ಪತ್ರ ಬಿಡ್ತೇನೆ ಅಂತ ಯಾಕೆ ಹಾಕಿದ್ರು? ಇಂಥದ್ದು ಸುಮಾರು ಪ್ರಶ್ನೆಗಳಿದೆ. ಅದರಿಂದ ನೀವು ಆ 2 ಬೆಳವಣಿಗೆಗಳೇ ನಾನು ಇವತ್ತು ಹೇಳ್ತೇನೆ, ಅವರಿಬ್ಬರೇ ಅದಕ್ಕೆ ಹೊಣೆಗಾರರು. ನೀವು UPA 2 ನೋಡಿ, ಇದ್ದಕ್ಕಿದ್ದ ಹಾಗೆ ಮನಮೋಹನ್ ಸಿಂಗ್ ಪಕ್ಕಕ್ಕೆ ಸರಿದು ಸೋನಿಯಾ ಗಾಂಧಿ ಬರ್ತಾರೆ. ಸೋನಿಯಾ ಗಾಂಧಿ ಬಹಳ ದೊಡ್ಡ ಬುದ್ಧಿವಂತ ರಾಜಕಾರಣಿ ಅಲ್ಲ. ನಿಮ್ಗೆ ಎಲ್ಲಾ ರೀತಿಯ ಹಕ್ಕುಗಳನ್ನು RTI ಇರ್ಬೋದು, RTI ಇರ್ಬೋದು, ಲ್ಯಾಂಡ್ ಎಕ್ವಿಸಿಷನ್ ಬಿಲ್ ಇರ್ಬೋದು, ಇದೆಲ್ಲ ಬಂದದ್ದು ಯಾವಾಗ ಅಂದ್ರೆ ಯಾವಾಗ ಸೋನಿಯಾ ಗಾಂಧಿ, ನಾನು ಸೋನಿಯಾ ಗಾಂಧಿ ಅಂದ್ರೆ ನಾನು ಕಾಂಗ್ರೆಸ್ನ ಪ್ರಚಾರ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡಿ, ಒಬ್ಬ ಮಹಿಳೆಗೆ ಆ ಸೂಕ್ಷ್ಮಗಳಿರುತ್ತೆ. ಆದ್ರೆ UPA ಫಸ್ಟ್ ಅಲ್ಲಿ ಮತ್ತು ನರಸಿಂಹರಾವ್ ಕಾಲದಲ್ಲಿ ಆಗಿರೋದಿದೆಯಲ್ಲ, ನಾವು ಇವತ್ತು ಏನ್ ತಿಳ್ಕೊಳ್ತೇವೆ, ಇವತ್ತು ಮನಮೋಹನ್ ಸಿಂಗ್ ಬಹಳ ಸಂಭಾವಿತರು, ಸಜ್ಜನರು ಅವ್ರ ವಿರುದ್ಧ ಮಾತಾಡ್ಬೋದು, ಹೋಲಿ ಕಾವು ತಪ್ಪ. ನನ್ನ ಪ್ರಕಾರ ಅದು ಆಗಿದೆ. ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟರು, ಅಷ್ಟೊತ್ತಿಗೆ ಅವರು ಅಧಿಕಾರ ಕಳ್ಕೊಂಡ್ರು ಅಂತ ನನಗೆ ಅನಿಸುತ್ತೆ. ಕಾಂಗ್ರೆಸ್ ಇಲ್ಲಿ ಸುಮಾರು ಸಮಯ ಮೀರಿ ಹೋಗಿದೆ. ಈಗ ಸಮಯ ಮೀರಿ ಹೋಗಿದೆ. ಒಂದು ನಿಮಿಷ ಬಹಳಷ್ಟು ಪ್ರಶ್ನೆಗಳು ಮಹಾಪೂರ್ವೇ ಹರಿದುಕೊಂಡಿದೆ. ಈಗ ನನಗೂ ಆಗ್ತಿದೆ, ಅನೇಕರು ಮಾತಾಡ್ತಾರೆ, ನೀವು ಕೇಳಬೇಕು ಅಂತ ಆಗ್ತಾ ಇದೆ. ಈಗಾಗಲೇ ಸಮಯ ಒಂದು ಮೀರಿ ಹೋಗಿರೋದ್ರಿಂದ ಪ್ರಶ್ನೆಯ ಒಂದು ಇದನ್ನ ಈಗ ಕೊನೆಗೊಳಿಸಿ, ಇನ್ನು ನಿಮ್ಗೇನಾದ್ರೂ ಕೇಳೋದಿದ್ರೆ ವೈಯಕ್ತಿಕವಾಗಿ ಅವರ ಹತ್ರ ನೀವು ಚರ್ಚೆ ಮಾಡಬಹುದು ಅಂತ ಹೇಳಿ ವಿನಂತಿಸಿ. ಯಾಕಂದ್ರೆ ಒಂದು ಪ್ರಶ್ನೆ ಬಿಟ್ಟರೆ ಇನ್ನೊಬ್ರು ಬಹಳ ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದಾರೆ, ನಾನು ಕೊಡೋದಕ್ಕೆ ತಪ್ಪಾಗುತ್ತೆ. ಅಲ್ಲ, ಇಲ್ಲಿ ಬಂದದ್ದನ್ನು ಓದಿ ಹೇಳ್ತೇನೆ, ಅದಕ್ಕೆ ಒಂದು ಜನರಲ್ ಆಗಿ ಒಂದು ಉತ್ತರ ಕೊಡ್ತೇನೆ. ಸರಿ ಸರ್, ನಿಮ್ಮ ಪ್ರಶ್ನೆ. ದೇವಸ್ಥಾನದ ಗುಡಿಗಳಲ್ಲಿ ಇತ್ತೀಚೆಗೆ ಕೇಸರಿ ಧ್ವಜ ಹಾಕುವುದನ್ನು ಕಾಣಬಹುದು. ಹಿಂದೆ ಈ ರೀತಿ ಇರಲಿಲ್ಲ, ಇದರಲ್ಲಿ ಏನು ಕಾರಣ ಇರಬಹುದು? ಸುಧಾಕರ, ಸಂಶೋಧನಾ ವಿದ್ಯಾರ್ಥಿ. ನೆಹರು ಒಬ್ಬ ದೂರದರ್ಶಿ ನಾಯಕ. ನೆಹರು ಯಾವಾಗಲೂ ನನ್ನ ಮಗಳನ್ನು ಉತ್ತರಾದಿ ಮಾಡೋ ಹಂಬಲ ಇಲ್ಲ. ಹಾಗಾದ್ರೆ ನೆಹರು, ಗಾಂಧೀಜಿ, ಪಾಟೀಲ್ ಎಲ್ಲರೂ ಸೇರಿ ಸಂವಿಧಾನ ರಚನೆ ಮಾಡಿದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಯಾಕೆ ದೂರ ಇಟ್ಟರು? ಇದು ಸುಳ್ಳು. ಇದು ಅಂಬೇಡ್ಕರ್ ಅವರನ್ನು ಅವರು ಯಾರೂ ದೂರ ಇಟ್ಟಿಲ್ಲ. ನೀವು ಅಂತ ಉದಾಹರಣೆಗಳು ಏನಾದರೂ ಇದ್ರೆ ನನಗೆ ತಿಳಿಸಬೇಕು. ದೇವಸ್ಥಾನದಲ್ಲಿ ಗುಡಿಗಳಲ್ಲಿ ಇತ್ತೀಚೆಗೆ ಕೇಸರಿ ಧ್ವಜ ಹಾಕುವುದನ್ನು ಕಾಣಬಹುದು, ಹಿಂದೆ ರೀತಿ ಇರಲಿಲ್ಲ ಅಂದ್ರೆ ಖಂಡಿತ ಕೋಮುವಾದ ರಾಜಕಾರಣ ಅದರಿಂದಲೇ ಪ್ರಾರಂಭ ಆಗುತ್ತೆ. ನಮ್ಮ ಊರಿನಲ್ಲಿ ಭೂತದ ಕೋಳ ನಡೆಯುವಾಗ ಕೇಸರಿ ಧ್ವಜ ಇರಲಿಲ್ಲ. ಈಗ ಲೈಟ್ ಹಾಕ್ತೇವೆ, ಸ್ಪಾನ್ಸರ್ ಮಾಡ್ತೇವೆ ಅಂತ ಬಂದು ಒಂದು ಕೇಸರಿ ಧ್ವಜ ಹಾಕ್ತಾರೆ, ನಾವು ಅದನ್ನು ಕಿತ್ತಾಕ್ಬೇಕು ಅಷ್ಟೇ. ಇಂದು ಬಹಳಷ್ಟು ಹಿಂದೂ ಬಿಲ್ಲನ್ನು ಅಂಬೇಡ್ಕರ್ ಪ್ರಸ್ತಾಪಿಸಿದಾಗ ನೆಹರು ಯಾಕೆ ಒಪ್ಪಲಿಲ್ಲ? ಅಂಬೇಡ್ಕರ್ ರಾಜೀನಾಮೆ ಕೊಟ್ಟ ನಂತರ ನೆಹರು ತಡವಾಗಿ ಜಾರಿಗೊಳಿಸಿದ್ದು ಯಾಕೆ? ಪ್ರತ್ಯೇಕ ಮತವನ್ನು ಅಂಬೇಡ್ಕರ್ ಪ್ರಸ್ತಾಪಿಸಿದ ಗಾಂಧೀಜಿ ಯಾಕೆ ಅನುಮತಿಸಿಲ್ಲ? ಪೂನಾ ಫ್ಯಾಕ್ಟ್ನ ದೊಡ್ಡ ವಿವಾದ ಇದೆ. ಇದರ ಬಗ್ಗೆ ಒಂದೊಂದು ಸಾಲಿನ ಉತ್ತರ ಕೊಡೋದಕ್ಕಷ್ಟೇ. ಮೊಹಮ್ಮದ್ ರಿಯಾಜ್ ಸ್ಟೇನ್ ಕಾಲೇಜ್ ಬಹಳ ಒಳ್ಳೆ ಪ್ರಶ್ನೆ. ಪ್ರತ್ಯೇಕ ಮತದಾನ ಇರಬೇಕಂತ ಅನಿಸ್ತದೆ ನನಗೂ ಈಗ ಅನಿಸ್ತದೆ. ಅವರ ನೆಹರು ಗಾಂಧೀಜಿಯ ಕಲ್ಪನೆ ಬೇರೆ ಏನಿತ್ತು, ಕೆಳಗಿದ್ದವರು ಅವರು ಎತ್ತಿ ಮೇಲೆ ಇಡ್ತಾರೆ, ಅವರ ಬಗ್ಗೆ ಅನುಕಂಪನೆ ನೋಡ್ತಾರೆ ಎನ್ನುವ ಕಲ್ಪನೆ ಇರ್ಬೋದು, ಅವರಿಗೆ ಅಭಿಪ್ರಾಯ ಇರ್ಬೋದು, ತಪ್ಪಿದೆ ಅದು. ಹಿಂದೂ ಕೋಡ್ ಬಿಲ್ ನಂತರ ನೆಹರು ಅದನ್ನು ಅನುಷ್ಠಾನ ಮಾಡಿದ್ದು ನಿಜ, ಆದರೆ ಅಂಬೇಡ್ಕರ್ ಅವರ ಆಲೋಚನೆ ಹಿಂದೂ ಕೋಡ್ ಬಿಲ್ ಬಂದಿಲ್ಲ. ಅದನ್ನು ನಾನು ಒಪ್ತೇನೆ. ಕೋಮುವಾದಕ್ಕೆ ದಕ್ಷಿಣ ಕನ್ನಡ ಇದ್ದಕ್ಕೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಕೋಮುವಾದ ಆಳವಾಗಿ ಬೇರೆ. ಇದಕ್ಕೆ ಕಾರಣ ದಕ್ಷಿಣ ಕನ್ನಡ ಪ್ರಕಟವಾದ ಕೆಲವೊಂದು ಕೋಮುವಾದಿ ಪತ್ರಿಕೆಗಳು ಕಾರಣವಿರಬಹುದಾ? ಪತ್ರಿಕೆಗಳು
ನಾನು ಸುಮ್ಮನೆ ನೋಡಿದೆ ಆಚೆ ನೋಡಿದೆ. ಪತ್ರಿಕೆಗಳು ಕೋಮುವಾದದ ಬಗ್ಗೆ ಎಷ್ಟು ಸೆಕ್ಯುಲರ್ ನೀತಿಯನ್ನು ಅನುಕರಿಸಿವೆ ಅದನ್ನು ನೀವೇ ನಿರ್ಧಾರ ಮಾಡಬೇಕು. ಯಾವುದು ಕೋಮುವಾದ ಪತ್ರಿಕೆ ಅಂದ್ರೆ ಅದನ್ನು ಓದುವುದನ್ನು ಬಿಟ್ಟುಬಿಡಿ ನೀವು ಅಷ್ಟೇ. ನನಗೆ ಗೊತ್ತಿಲ್ಲ, ನಾನು ಯಾವ ಕೋಮುವಾದ ನನಗೆ ಗೊತ್ತಿಲ್ಲ. ನೆಹರು ಆರ್ಥಿಕ ನೀತಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ವಿರೋಧ ವ್ಯಕ್ತವಾಗುವುದಕ್ಕೆ ಯಾವುದು ಅಗೋಚರ ಸರ್ಕಾರ ಕಾರಣ. ನಾನು ಆಗಲೇ ಹೇಳಿದ್ದೇನೆ, ವಿರೋಧ ಅಂತಲ್ಲ, ಅದನ್ನು ಓಪನ್ ಆಗಿ ಯಾರು ವಿರೋಧ ಮಾಡೋದಿಲ್ಲ. ನಾನು ಹೊಸ ಆರ್ಥಿಕ ನೀತಿ ಬಂದಾಗ ನನ್ನ ಪ್ರಕಾರ ಅದು ನೆಹರು ಆರ್ಥಿಕ ನೀತಿಗೆ ವಿರುದ್ಧವಾಗಿರುವಂತದ್ದು ಅಂತ ಯಾರಾದರೂ ಅದನ್ನು ಕೌಂಟರ್ ಮಾಡುವವರು ಮಾಡುವುದು. ಧ್ವನಿ ಇಲ್ಲದವರ ಪಾಲಿಗೆ ಧ್ವನಿಯಾಗಲಿ ಮಾಧ್ಯಮ, ಆದರೆ ಧ್ವನಿ ಕೊಡುವವರ ಪಾಲಿಗೆ ಅದು ಉದ್ಯಮ ಆಗಿದೆ. ಒಬ್ಬ ಪತ್ರಕರ್ತನಿಗೆ ರಾಜಕಾರಣ ಮಾಧ್ಯಮ ಇದು ನಾನು ಒಪ್ತೇನೆ ಇದ್ದೀನಿ. ಉದ್ಯಮದ ಮಾಧ್ಯಮದ ದೊಡ್ಡ ಸಮಸ್ಯೆ ಅಂದ್ರೆ ಮಾಧ್ಯಮ ಉದ್ಯಮ ಆಗಿದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದು ಬಹಳ ವಿಸ್ತೃತವಾದ ಚರ್ಚೆ. ಪತ್ರಿಕೋದ್ಯಮ ವಿಭಾಗದಲ್ಲಿ ಕರೆದ್ರೆ ನಾನು ಅದರ ಬಗ್ಗೆ ಮಾತಾಡ್ತೇನೆ. ಸರ್, ಜ್ಞಾನ, ಶೀಲ, ಏಕತೆ ಬಗ್ಗೆ ಸ್ವಲ್ಪ ವಿವರಿಸ್ಬೋದು. ಇದು ಬಹಳ ಇದು ಜ್ಞಾನ, ಶೀಲ, ಜ್ಞಾನ ಸರಿ, ಶೀಲ ಅಂದ್ರೆ ಏನಂತ ಶೀಲ ಏಕತೆ, ಜ್ಞಾನ ಏಕತೆ ಸರಿ. ಶೀಲ ಬಹಳ ಸಾಪೇಕ್ಷವಾದದ್ದು. ಶೀಲ ನಮಗೆ ಹೆಣ್ಮಕ್ಳು ತಲೆ ತಗ್ಗಿಸ್ಕೊಂಡೇ ಇರಬೇಕು, ಗಂಡು ಮಕ್ಕಳನ್ನು ನೋಡಬಾರ್ದು, ಗಂಡು ಮಕ್ಕಳ ರೀತಿಯಲ್ಲಿ ಅವರು ಸುತ್ತಾಡಬಾರದು, ಸುತ್ತಾಡಿದ್ರೆ ಅವರು ಶೀಲ ಇಲ್ಲದವಳು, ತಲೆ ಆಡಿಕೊಂಡು ಅವರು ಶೀಲವಂತಲು ಅಂತ ಆ ರೀತಿಯ ಕಲ್ಪನೆ ಇದ್ರೆ ಅದು ತಪ್ಪು. ಗಂಡಿಗೆ ಏನೆಲ್ಲ ಮಾಡೋ ಸ್ವಾತಂತ್ರ್ಯ ಇದೆಯಾ, ಒಳ್ಳೇದು ಕೆಟ್ಟದು ಯಾವುದು ಇದ್ರು ಅದು ಹೆಣ್ಣಿಗೆ ಕೂಡ ಇದೆ. ಅದನ್ನು ಒಪ್ಕೊಂಡ್ರೆ ಶೀಲದ ಬಗ್ಗೆ ವ್ಯಾಖ್ಯಾನ ಸರಿಯಾಗಿದೆ. ಸೊ ಹೆಚ್ಚಿನ ಪ್ರಶ್ನೆ 90ರ ಬೆಳವಣಿಗೆಯಲ್ಲಿ ತೇಲಿ ಹೋದ ಯುವ ಸಮೂಹ ನಿಮ್ಮ ಅನಿಸಿಕೆಯಲ್ಲಿ ಯಾವಾಗ ಹಿಂತಿರುಗಿ ಬರ್ಬೋದು? ನೀವು ಯಾವಾಗ ಹಿಂತಿರುಗಿ ಬರ್ತಾರ ಆವಾಗ ಬರ್ತಾರೆ. ಚಿಕ್ಕದಾದ್ರೆ ಕೇಳ್ತೀರಾ? ಕೋಮುವಾದವನ್ನ ಕಾಂಗ್ರೆಸ್ ರಾಜಕೀಯವಾಗಿ ವಿರೋಧ ಮಾಡ್ತಾರೆ, ಆದರೆ ಸಾಂಸ್ಕೃತಿಕವಾಗಿ ಕೋಮುವಾದವನ್ನ ಯಾರು ನಡೆಸ್ತಾರೆ ಅವರ ಜೊತೆಗೇನೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಕೋಮುವಾದಿಗಳ ಅಣ್ಣನೂ ಆಗಿರ್ಬೋದು, ತಮ್ಮನೂ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಸಣ್ಣ ಪ್ರಶ್ನೆ ಎಲ್ಲ ಅಬ್ಸರ್ವೇಷನ್. ನಾರಾಯಣ ಗುರುಗಳ ಬಗ್ಗೆ ನೀವು ಒಂದು ಬಾರಿ ಅಂಕಲನ್ನು ಬರೆದಿದೆ. ಸೊ ನಾರಾಯಣ ಗುರು ಚಳವಳಿ ದಕ್ಷಿಣ ಕನ್ನಡದಲ್ಲಿ ಯಾಕೆ ಹಿನ್ನಡೆ ಆಯಿತು ಎಂಬ ಒಂದು ನೋವನ್ನು ತೋಡಿಕೊಂಡಿದೆ. ಸೊ ಈ ಹಿನ್ನೆಲೆಯಲ್ಲಿ ಉತ್ತರ ಭಾರತದ ಜನ ಲಕ್ನೋದಲ್ಲಿ ನಾರಾಯಣ ಗುರುರನ್ನು 400 ಎಕರೆಯ ಜಾಗದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸಿ ನಾರಾಯಣ ಗುರುರ ಚಿಂತನೆಗಳನ್ನು ಉತ್ತರ ಭಾರತಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಿ, ದಕ್ಷಿಣ ಕನ್ನಡದಲ್ಲಿ ಅದನ್ನು ಮಾಡಲಿಕ್ಕೆ ನಮಗೆ ಯಾಕೆ ಸಾಧ್ಯ ಇಲ್ಲ? ಅದರ ಜೊತೆಗೆ ನಾನು ಒಂದು ಮೂಡಬಿದ್ರೆಯಲ್ಲಿ ಯಾವುದೋ ಒಂದು ಯುವಕ ಸಂಘಗಳು ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಿದರು. ಆವಾಗ ನಾರಾಯಣ ಗುರುಗಳ ಜಯಂತಿ ಆಚರಣೆ ಮಾಡಬಾರದು ಅಂತ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್. ಅಲ್ಲಿ ಕಂಪ್ಲೇಂಟ್ ಕೊಟ್ಟವರು ಆರ್ಗ್ಯುಮೆಂಟ್ ಏನಂದ್ರೆ, ಅವರು ಕಾಂಗ್ರೆಸ್ನ ಮಾಜಿ MLA ಮಗ. ಅವರ ವಾದ ಏನಂದ್ರೆ, ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನೀವು ಸ್ನಾನ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಕಾಂಗ್ರೆಸ್ನ ಮಾಜಿ MLA ಮಗನ ವಾದ. ಸೊ ಈ ಹಿನ್ನೆಲೆಯಲ್ಲಿ ನಾರಾಯಣ ಗುರುಗಳನ್ನ ನಾವು ಜಿಲ್ಲೆಯ ಎಲ್ಲ ದಲಿತರು, ಮುಸ್ಲಿಮರು, ಇನ್ನಿತರ ಹೊಂದಿರುವ ವರ್ಗಗಳು ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹಕ್ಕಿಲ್ವಾ ಎಂಬ ಒಂದು ಸಣ್ಣ ಅನುಮಾನ ನನಗೆ ಉಂಟಾಗಿದೆ. ಅನುಮಾನ ಪ್ರಜಾಪ್ರಭುತ್ವದಲ್ಲಿ ಇರಲೇಬಾರದು. ನೋಡಿ, ಬಸವಣ್ಣನನ್ನು ಲಿಂಗಾಯತರು ಗುತ್ತಿಗೆ ತಗೊಂಡಿದ್ದಾರೆ, ನಾರಾಯಣ ಗುರುವನ್ನು ಬಿಲ್ಲವರು ಗುತ್ತಿಗೆ ತಗೊಂಡಿದ್ದಾರೆ. ನೀವು ಅವರನ್ನು ಮೊದಲು ಅಲ್ಲಿನ ಬಂಧನದಿಂದ ಬಿಡುಗಡೆಗೊಳಿಸಬೇಕು. ಇಲ್ಲದಿದ್ದರೆ ನಾರಾಯಣ ಗುರುಗೂ ಒಳ್ಳೇದಾಗೋದಿಲ್ಲ, ಆ ನಾರಾಯಣ ಗುರುವನ್ನು ಭಜನೆ ಮಾಡುವವರಿಗೂ ಒಳ್ಳೇದಾಗಲಿಲ್ಲ. ಮೊದಲು ಅದನ್ನು ಬಿಡುಗಡೆ ಮಾಡುವುದು. ನಿಮ್ಮ ಕುದ್ರೋಳಿ ದೇವಸ್ಥಾನವನ್ನ ನಾರಾಯಣ ಗುರು ಜಾತೀಯತೆ ನಾನು ಮಾತಾಡಬಾರದಂತ ಇದ್ದೇನೆ, ನಮ್ಗೆ ನೀವು ಪ್ರವೋಕ್ ಮಾಡಿದ್ರೆ ಅದಕ್ಕೆ ಹೇಳ್ತಾನೆ. ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಯಾಕೆ ಅಂತ ಅದನ್ನು ಇವತ್ತು ಮೆರೆದಾಡ್ತಾ ಇದ್ದಾರಲ್ಲ, ಅವರನ್ನು ನೀವು ಹೋಗಿ ಕೇಳಬೇಕಪ್ಪ. ಜಾತೀಯತೆ ಅಸ್ಪೃಶ್ಯತೆ ವಿರುದ್ಧ ಒಂದು ಹೋರಾಟಕ್ಕೆ ಆ ಕೇಂದ್ರ ಸ್ಥಾಪನೆ ಆಗಿದ್ದು, ಅದನ್ನು ನವೀಕರಿಸಿ ಅದೇ ವರ್ಣಾಶ್ರಮ ವ್ಯವಸ್ಥೆಯನ್ನು ಪ್ರತಿಪಾದಿಸುವಂತ ಶೃಂಗೇರಿಯ ಶಂಕರ ಮಠದ ಸ್ವಾಮೀಜಿಗಳಿಂದ ತಂದು ಉದ್ಘಾಟನೆ ಮಾಡುವುದು. ಇದಕ್ಕಿಂತ ದೊಡ್ಡ ಅಪಚಾರ ನಾರಾಯಣ ಗುರು ತತ್ವಕ್ಕೆ ಬೇರೆ ಇಲ್ಲ. ಇವತ್ತಿಗೆ ನೀವು ಕೇರಳದಲ್ಲಿ ಹೋದ್ರೆ ನಾರಾಯಣ ಗುರು ಸ್ಥಾಪಿಸಿದ ಬ್ರಹ್ಮ ಸಮಾಜ ಜಯಂತಿ ಅರ್ಚಕರ ತರಬೇತಿ ನಡೀತೆ. ಅದರಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರಿಗೆ ಕೂಡ ತರಬೇತಿ ಕೊಡ್ತಾರೆ. ಆ ರೀತಿ ಅವನು ಸೆಕ್ಯುಲರ್ ಆಗಿ ಆಲೋಚನೆ ಮಾಡಿದಂತ ಮನುಷ್ಯ ಅವರು ಆಗಿದೆ. ನೀವು ಹೇಳಿದ ನನಗೆ ಇನ್ಸಿಡೆಂಟ್ ಗೊತ್ತಿಲ್ಲ, ಅದು ಪೊಲೀಸರು ಯಾಕೆ ದೂರು ಕೊಡ್ತಾರ, ಪೊಲೀಸರು ಅದನ್ನು ಯಾಕೆ ತಡೀತಾರ ನನಗೆ ಗೊತ್ತಿಲ್ಲ. ಬಟ್ ಆ ಪರಿಸ್ಥಿತಿ ನನಗೆ ದಕ್ಷಿಣ ಕನ್ನಡದಲ್ಲಿ ನೋಡಿ ಬೆಳವಣಿಗೆ ಕಂಡ ಆಶ್ಚರ್ಯ ಏನಿಲ್ಲ, ಅಂಥದ್ದೆಲ್ಲ ನಡೀತಾ ಇರ್ಬೋದು.
ಆದ್ರೆ ಅದನ್ನ ಸರಿಯಾದ ತಿಳುವಳಿಕೆಯನ್ನ ನೀಡುವ ಕೆಲಸವನ್ನ ನಾವು ಮಾಡಬಹುದು. ನೀವು ಕಾಂಗ್ರೆಸ್ನಲ್ಲಿ ಅಣ್ಣ ತಮ್ಮಂದಿರು ಕೋಮುವಾದಿಗಳು ಎಲ್ಲ ಕಡೆ ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ. ಅದನ್ನು ಅಲ್ಟಿಮೇಟ್ಲಿ ನನಗೆ ಅನಿಸುದು ಒಂದು ರಾಜಕಾರಣವನ್ನು ಜನ ಬಿಟ್ಟು ರಾಜಕಾರಣ ಇರುವುದಿಲ್ಲ. ಜನ ನಿಜವಾಗಿ ಜಾಗೃತರಾದಾಗ ರಾಜಕಾರಣ ಸರಿಯಾಗಿದೆ. ಆಯ್ತಾಯ್ತಾ ಹೇಳ್ಬೇಕು, ಹೇಳಿಬಿಡಿ. ಇನ್ನು ಕೇಳುತ್ತೆ ನನಗೆ, ನಾನು ವಯಸ್ಸಾಗಿಲ್ಲ ಅಷ್ಟು. ಹೌದು, ನಾನು ಅದನ್ನೇ ಹೇಳಿ, ನಿಮ್ಮ ಪರವಾಗಿ ಹೇಳಿ. ವಿರುದ್ಧ ಇಲ್ಲ, ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸ ಇದೆ. ನೀವು ಬಿಟ್ಟು ಬಿಡುದಂದ್ರೆ, ನೀವು ನೋಡಿ, ಒಬ್ಬ ಪೇರೆಂಟ್, ನನಗೆ ಒಬ್ಬಳೇ ಮಗಳು, ನನಗೆ ಗೊತ್ತಿದೆ, ನನ್ನ ಮಗಳನ್ನು ಹೇಗೆ ಬೆಳೆಸ್ಬೇಕಂತ ನನಗೆ ಗೊತ್ತಿದೆ. ಆದ್ರೆ ನೀವು ಫುಲ್ಲು ಬಂಧಿಸಿಟ್ಟು ಅವರು ಮೊಬೈಲ್ ನೋಡ್ತಾ ಇದ್ದ ಕೂಡಲೇ ಏನೋ ಡೌಟ್ ಮಾಡಿದ್ರೆ ಅಲ್ವಾ? ನೀವು ನಿನ್ನ ಫ್ರೆಂಡ್ಸ್ ಯಾರಪ್ಪ, ಬಾ ನಾವು ಒಟ್ಟಿಗೆ ಊಟ ಮಾಡುವ, ಅವರನ್ನು ಕರೀರಿ, ಇವರನ್ನು ಕರೀರಿ ಜೊತೆಲಿ. ಅದು ಬಿಟ್ಟು ರಾತ್ರಿ ಮಲಗು ಒಳಗಡೆ ನನ್ನ ಫ್ರೆಂಡ್ಸ್ಗಳು ಹೇಳ್ತಾರೆ ನನಗೆ ಭಯ ಆಗ್ತಾ ಇದೆ ಹೆಣ್ಮಕ್ಳು ಅಂತ. ಭಯ ಒಬ್ಬ ಪೇರೆಂಟ್ಸ್ಗೆ ಇರುತ್ತೆ, ಭಯ ಒಂದು ಪೇರೆಂಟ್ಸ್ಗೆ ಇರುತ್ತೆ, ಅದು ಆ ಕಾಳಜಿಯಿಂದ ಇರುತ್ತೆ. ಅದರಿಂದ ಇವತ್ತಿನ ಯುವ ಸಮುದಾಯಕ್ಕೆ ಏನಾಗಿದೆ, ನಾನು ಹೇಳಿದಲ್ಲ, ಇತಿಹಾಸದ ನೆನಪುಗಳಿಲ್ಲ, ಸರಿ, ಅದು ವರ್ತಮಾನದ ಎಕ್ಸ್ಪೋಜರ್ ಜಾಸ್ತಿ ಆಗ್ಬಿಡುತ್ತೆ. ವರ್ತಮಾನದ ಅದನ್ನ ಸರಿ ತಪ್ಪುಗಳನ್ನ, ಯಾವುದು ಸರಿ ಯಾವುದು ತಪ್ಪು, ಇದರ ವಿವೇಚನೆ ಬಹಳ ಕಷ್ಟ. ಅದರಿಂದ ನಿಮ್ಮಂತವರು ಕೂಡ ನಿಮ್ಮ ಹಿರಿಯರ ಮಾತುಗಳನ್ನು ಸ್ವಲ್ಪ ಕೇಳಬೇಕು. ಸ್ನೇಹಿತರೆ, ಈ ಹೊತ್ತಿನ ಸಂವಾದ ಬಹಳಷ್ಟು ಲೈವ್ಲಿಯಾಗಿ ನಡೆಯಿತು. ಸಮಯ ಕೊಟ್ಟಿದ್ರೆ ಇನ್ನು ಸಂಜೆವರೆಗೂ ನಡೀತಾ ಇತ್ತು.